ಸಹೃದಯ ಬಂಧುಳು ಮಾತಿರಲ ವೇದಿಕೆದ ಎದುರುಮೇಟೆ ಬತ್ತು ಸೇರಡು ಬಂದನಿಕಳ ವಿನಮ್ರಮಣಿ ಚಿತನ ವಿನಂತಿನ ಮಲ್ತೊಂದು ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಲು ಪರಮ ಪೂಜ್ಯ ಶ್ರೀ ಶ್ರೀ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಲು ಅಮಲ್ಲ ಕಾರಣಿಕದ ಜಾಗೆ ಶ್ರೀಧಾಮ ಮಾನಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಲು ಕೇಮಾರದ ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಲನ ಮುಟ್ಟಿಗೆ ಜತೆಯಾತಿರು ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಲ ವೇದಿಕೆಡು ಉಪಸ್ಥಿತಿಯಾತಿರು ದಯಮಂತದೆ ದೂರಡಿತಿನ ಚಿತನ ಮಾತ ಸಹೃದಯ ಬಂಧುಳು ಮಾತಿರಲ ವೇದಿಕೆದ ಎದುರುಮೇಟು ದಯಮಂತ ಚಾರಡು ಕುಲ್ಲುದು ಮುಂಜಾತು ಪೊರ್ತು ಈ ಕಾರ್ಯಕ್ರಮ ಮಾತಿರಲ ತೂಂಡ ನನಾತ್ ಪೊರ್ಲಾಪು ಅಂಚಾದ ಮಾತಿರಲವರ ಬತ್ತು ಸೇರಗ ವೇದಿಕೆದ ಎದುರು ಮೇಯ್ಕ್ ದಯಮಂತದೆ ವೇದಿಕೆಗೆ ಬರಡು ವರ ಒಂಜಿಗಳಿಗೆ ಮಾತಿರಲ ಲಕ್ಕದಂತುಗ ವೇದ ಮಂತ್ರಗನ ಮಾತಿರಲ ಕೆಬಿ ಕೊಂಡ ಮಂತದ ಭಕ್ತಿ ಬಾವಡು ಪಾಲು ಪಡೆಕ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಪರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯೋಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಗಣಾನಾಹಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವಂ ನೋತಿಭಿಃ ಸೀದಸಾಧನಂ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾ ಪಶವೋ ವದಂತಿ ಸಾ ನೋ ಮಂತ್ರೇಶಮೋರ್ಜಂ ದಹಾನ ಧೇನುರ್ವಾಗಸ್ಮಾನುಪಸೃಷ್ಟತೈತೋ ಯೋ ವೇದಾದೌ ಸ್ವರಪ್ರೋಕ್ತೌ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೀನಃ ಸ ಜಪ್ಪರಸ್ಸ ಮಹೇಶ್ವರಃ ಹರಿಃ ಓಂ. ಹರಿನಾರಾಯಣ ಮಯ್ಯರಿಗೆ ಕುಡೂರ ಬುಕ್ಕುವರ ತರನ್ನ ತಗ್ಗಾದು ಬಿರಿಣು ಬಗ್ಗಾದು ಸೊಲುಮಿನ ಸಂದಾಯಿತ ಮತ್ತಿದೆ ವೇದಿಕೆಡೆ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರ್ನ ಧರ್ಮ ಪತ್ನಿಲ ವೇದಿಕೆಡೆ ಉಪಸ್ಥಿತಿ ಅವಡು ಬಂದ ಕೇಳಿದಲ್ಲ ಸುಜಾತಕ್ಕ ದಯಮತಿ ಇರ್ಲ ವೇದಿಕೆಡೆ ಜತೆ ಅವಡು ಸಹೋದರರ ಚಿತನ ಶ್ರೀಯುತ ಸದಾಶಿವನ್ನೇ ಚಂದ್ರಹಾಸ ಶೆಟ್ರ್ ಶ್ರೀಯುತ ರಘುರಾಮ ಶೆಟ್ರ್ ಶ್ರೀಯುತ ರವೀಂದ್ರ ಶೆಟ್ರ್ ಶ್ರೀಯುತ ದಿವಾಕರ ಶೆಟ್ರ್ ಅಂಚನೆ ನಿತ್ಯಾನಂದ ಶೆಟ್ರಲ ದಮತಿದೆ ವೇದಿಕೆಡೆ ಉಪಸ್ಥಿತಿ ಅವಡು ಅಂಚನೆ ವಿಜಯ ಶೆಟ್ರ್ ಸದಾಶಿವಣ್ಣನ ಸಹೋದರಿ ಅಕ್ಕ ವಿಜಯ ಶೆಟ್ರಲ ದಮತಿದೆ ವೇದಿಕೆಡೆ ಜತೆಯವಡು ವಾರಿ ಪೊರ್ಲ ಕಂಟದ ಕ್ಷಣ ಪೊನ್ಮಂಚಿತನ ಖುಷಿ ನಮಕ್ ಈ ಸಮಾಜಮುಖಿ ಕ್ಷೇತ್ರದ ಒಟ್ಟಿಗೆ ಧಾರ್ಮಿಕವಾದ ತನ್ನರ್ದು ದಾದಾನಲ್ಲ ಕೊಡುಗೆ ಕೊರಡು ಚಿತ್ರ ಬಾರಿ ಮಲ್ಲ ಮನಸ್ಸುದಾರೆ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ರ್ ಇನಿ ಅರ್ನ ಕನತ ಇಲ್ಲಿ ಲೀಲಾ ಸದನದ ಇಲ್ಲೊಕ್ಕಿಲ್ದ ಈ ಪೊರ್ಲ ಕಂಟದ ಗಳಿಗೆ ಅಂಚಾದೆ ಲೆತ್ತಿನ ಚಿತ್ತಿನ ಆಮಂತ್ರಣಗೆ ಓಕೆನಂದು ಮಾತ ಸ್ವಾಮೀಜಿಲ್ಲ ಬಾರಿ ಮೊಕೆಡೆ ಬಾರಿ ಭಕ್ತಿಡಿನಿತ ಈ ಲೇಸಿಡು ಉಪಸ್ಥಿತಿ ಆತೇರು ಅಂಚಾದೆ ಆತೇ ಮೊಕೆಡೆ ಸದಾಶಿವನ್ನೆಲ್ಲ ಸ್ವಾಮೀಜಿಲೇನು ಮಾತಿರೇನಲ್ಲ ಪ್ರಾಸ್ತಾವಿಕ ಪಾತಿರದ ಒಟ್ಟಿಗೆ ಈ ಲೇಸಿಗೆ ಮೊಕೆಡೆ ಎದುಕೊನೋಡು ಕೊಂಡಾಡೋಡು ಪಂದಿರಡ ಭಿನ್ನೆಯನ್ನು ಮಂತಂದಿಲ್ಲ ನಡೆದುಂಬುಗು ಬತ್ತು ಸೇರಿದ ಚಿತ್ರನ ಮಾತ ಯತಿ ವರೇಣ್ಯರ ನಕ್ಲೇನು ಅತ್ಯಂತ ಭಕ್ತಿ ಭಾವಡೆ ಈ ಲೇಸಿಗೆ ಮೊಕೆಡೆ ಎದುಕೊನೋಡು ಪಂದೆ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ರಡ ವಿನಂತಿನ ಮಂತಂದಿಲ್ಲ ಸೇರಿದಿತ್ತಿನ ಮಾತಾ ಎನ್ನ ಬಂಧುಲೆ ಮಿತ್ರರೇ ಮಾತೆರೆಗಳ ಎನ್ನ ಪ್ರೀತಿಪೂರ್ವಕವಾಯಿನ ನಮಸ್ಕಾರ. ಎನ್ನ ಆರಾಧ್ಯ ದೇವರು ಆ ಶಿವಶಕ್ತಿನ ಮನಸಾರೆ ಸ್ಮರಣೆ ಮಲ್ತಂದು ಆ ದೇವಿ ಶಕ್ತಿ ದುರ್ಗಾ ಭವಾನಿ ಭಗವತಿನ ಸ್ಮರಣೆ ಮಲ್ತಂದು ಯಾನ್ ನಂಬಿಚ್ಚಿನ ಮಾತಾ ದೈವಗಳೇನು ಪಂಜುರ್ಲಿ ಕಲ್ಲುಟ್ಟೆಪೆ ಕೊರಗಜ್ಜೆ ಮಾತಾ
ದೈವಶಕ್ತಿಗಳ ಗುಳಿಗನು ಪೂರ ನೆನೆತೊಂದು ವೇದಿಕೆಡಿತ್ತನ ಪರಮಪೂಜ್ಯರಾಯನ ಪರಮಪೂಜ್ಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರೇ, ಶ್ರೀ ಸಂಸ್ಥಾನ ರಾಮಚಂದ್ರಾಪುರ ಮಠ, ಬಹಳ ದೂರದಿಂದ ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ಶಿರಸಿಯಿಂದ ಬಂದಿದ್ದಾರೆ. ಒಂದು 5:30-6 ಗಂಟೆ ಪ್ರಯಾಣ ಮಾಡಿ ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರು ಹೇಳಿದ್ದುಂಟು, ನಾನು ಇಂಥ ಸಭಾ ಕಾರ್ಯಕ್ರಮಗಳಿಗೆ ಹೋಗೋದು ಭಾಳ ಕಡಿಮೆ. ಒಂದು 2 ವರ್ಷದಲ್ಲಿ 1-2 ಏನೋ ಹೋಗಿದ್ದೀರಾ ಗೊತ್ತಿಲ್ಲ. ಅಷ್ಟು ನನ್ನ ಒಂದು ಕರೆಗೆ ಅವರು ಮನ್ನಣೆ ಕೊಟ್ಟು ಆತ್ಮೀಯವಾದಂಥ ನಮ್ಮೊಂದು ಸಂಬಂಧ ಏನೋ 1-2 ಸಲ 2-3 ಸಲ ಅವರನ್ನು ಭೇಟಿಯಾಗಿದ್ದೇನೆ. 3 ಸಲ. ಮೊದಲಾಗಿ ನಾನು ಕೋಳಿಯೂರು ದೇವಸ್ಥಾನದಲ್ಲಿ ಒಂದು ಸಲ ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಕೋಳಿಯೂರು ದೇವಸ್ಥಾನದಲ್ಲಿ ಎಲ್ಲ ಹವ್ಯಕ ಬ್ರಾಹ್ಮಣ ಸಮಾಜದ ಸಮಾಗಮ ಇತ್ತು. ಅದಕ್ಕೆ ಅವರು ಬಂದಿದ್ದರು. ಅದಕ್ಕೆ ನನ್ನನ್ನು ಮಹಾಬಲೇಶ್ವರ ಭಟ್ರ ಏನೋ ಕರ್ಕೊಂಡು ಹೋಗಿದ್ದರು. ಆಗ ಮೊದಲಾಗಿ ಅವರನ್ನು ನೋಡಿ ನನಗೆ ಏನೋ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧ ಏನೋ ನಮಗಿದೆ, ಆಧ್ಯಾತ್ಮಿಕ ಸಂಬಂಧ ಇದೆ ಅಂತ ನನಗೆ ಆಗಲೇ ಏನು ಹೇಳ್ತೇನೆ, ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಲವ್ ಎಟ್ ಫಸ್ಟ್ ಸೈಟ್ ಅಂತ ಪ್ರೀತಿಯಾಗಿದೆ ಅವರಲ್ಲಿ ನಮ್ಮನಿಗೆ. ಅದು ಬಹಳ ದೊಡ್ಡ ಒಂದು ಸಂಬಂಧ, ಲವ್ ಎಟ್ ಫಸ್ಟ್ ಸೈಟ್ ಆಗಿದೆ. ಆಮೇಲೆ ಅದು ಫಸ್ಟ್ ಈಸ್ ದ ಲಾಸ್ಟ್ ಸೈಟ್. ಹಾಗೆ ಆಮೇಲೆ 2ನೇ ಸಲ ನಾವು ಎಡನೀರು ಕಡೆ ಒಂದು ಕಡೆ ನಾವು ಸ್ವಾಮೀಜಿಯವರನ್ನು ಗುರುಗಳನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದೆ. ಎಲ್ಲರ ಲೈನು ಕ್ಯೂ ಇತ್ತು. ಆ ಕ್ಯೂವನ್ನು ಎಲ್ಲ ಜಂಪ್ ಮಾಡಿ ಅವರು ಮೊದಲು ನನ್ನನ್ನು ಕರೆದ್ರು, ನೀವು ಬನ್ನಿ. ಆಮೇಲೆ 3ನೇ ಬಾರಿ ಈ ಸಲ ನಮ್ಮ ಇಲ್ಲಿ ದೈಗೋಳಿಯಲ್ಲಿ ಶ್ರೀ ಸಾಯಿ ಸಂಸ್ಥಾನ ಇದೆ. ಅದು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅಲ್ಲಿಗೆ ಅವರು ಬಂದಿದ್ದರು. ಅಲ್ಲಿಗೆ ನನ್ನನ್ನು ಅವರು ಕರೆದಿದ್ದರು ಆ ಪ್ರೋಗ್ರಾಮಿಗೆ. ಅಲ್ಲಿ ನಾನು ಹೋದಾಗ ಅವರಲ್ಲಿ ಅವರ ದರ್ಶನ ಆಯಿತು. ಪ್ರತ್ಯೇಕವಾಗಿ ಸಭೆಯಿಂದ ಹೊರಗೆ ಅವರು ಒಳಗೆ ಕರೆದು ನನ್ನಲ್ಲಿ ಆತ್ಮೀಯವಾಗಿ ಮಾತಾಡಿದ್ದಾರೆ. ಅದೇ ನನಗೆ ಪ್ರತಿ ಸಲ ಅವರನ್ನು ಸಿಕ್ಕಿದರೆ ಏನೋ ಒಂದು ದೊಡ್ಡ ಪರಮಾತ್ಮನ ಒಂದು ಏನೋ ಆಧ್ಯಾತ್ಮಿಕ ಸಂಬಂಧ ಇದೆ ಅಂತ ಕಾಣ್ತಾ ಇದೆ. ಅಲ್ಲೇ ನಾನು ಅವರನ್ನು ಸ್ವಾಗತಿಸಿದೆ. ನಮ್ಮದೊಂದು ಸಣ್ಣ ಒಂದು ಕಾರ್ಯಕ್ರಮ ಉಂಟು ಮನೆಯದು. ಅದು ಮನೆಯ ಉದ್ಘಾಟನೆ ಮತ್ತು ಗೋಶಾಲೆಯ ಉದ್ಘಾಟನೆ ಅಂತ. ಅದಕ್ಕೆ 2 ಕಾರಣ ಅವರು ಒಪ್ಪಲಿಕ್ಕೆ. ಒಂದು ನಮ್ಮ ಸಂಬಂಧ, ಆತ್ಮೀಯವಾದಂಥ ಸಂಬಂಧ. ಇನ್ನೊಂದು ಗೋಶಾಲೆಯ ಮೇಲೆ ಅವರಿಗಿರುವಂಥ ಒಂದು ಪ್ರೀತಿ ವಾತ್ಸಲ್ಯ, ಅದು ಅತೀವವಾದಂತಹ ಒಂದು ಪ್ರೀತಿ. ಸೊ ಈ 2 ಕಾರಣಗಳಿಂದಾಗಿ ಅವರು ನನ್ನ ಕರೆಗೆ ಒಪ್ಪಿ ಇಲ್ಲಿ ಬಂದು ಈ ದಿನ ಅವರು ಶಿರ್ಸಿಯಿಂದ 5:30 ಗಂಟೆ ಜರ್ನಿಯಿಂದ ಅಲ್ಲಿಂದ ನಿನ್ನೆ ಬಂದು ಇಲ್ಲೇ ಹತ್ತಿರ ಹಾಲ್ಟ್ ಮಾಡಿ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಭೇಟಿಯಾಗಿದ್ದಾರೆ. ಸೊ ಗುರುಗಳೇ, ನಿಮಗೆ ನನ್ನ ಆತ್ಮೀಯವಾದಂಥ ಸ್ವಾಗತ ಮತ್ತು ಧನ್ಯವಾದ. ಬಂದದಕ್ಕೆ ಧನ್ಯವಾದ ಹೇಳ್ತೇನೆ. ಭಾಳ ಸಂತೋಷ ಆಯಿತು. ನಮಗೆ ಈ ಇಡೀ ಕಾರ್ಯಕ್ರಮಕ್ಕೆ ಅದೊಂದು ವಿಶೇಷವಾದಂಥ ಒಂದು ಏನು ಹೇಳ್ತೇವೆ, ಅದಕ್ಕೆ ನನ್ನ ಭಾಗ್ಯ ಅಂತ ಹೇಳ್ತೇನೆ ಅಷ್ಟೇ. ಇಟ್ಸ್ ಅ ಡಿವೈನ್ ಬ್ಲೆಸ್ಸಿಂಗ್, ಆಧ್ಯಾತ್ಮಿಕ ಆಶೀರ್ವಾದ ನೀವು ಕೊಟ್ಟಿದ್ದೀರಾ. ಬಂದದಕ್ಕೆ ಇಷ್ಟು ಸಮಯ ನಮ್ಗೆ ಕೊಟ್ಟದಕ್ಕಾಗಿ ನಿಮಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಊರಿನ ಎಲ್ಲ ನನ್ನ ಆತ್ಮೀಯರಾದಂಥ ಯತಿವರಿಯರು ಬಂದಿದ್ದಾರೆ ಇವತ್ತು. ಆತ್ಮೀಯರಾದ ಯತಿವರಿಯರು ಇಲ್ಲಿಂದ ಇಳಿದು ಕಾಸರಗೋಡಿನ 4 ಯತಿಗಳು, ಶ್ರೀ ನಮ್ಮ ಕಾಸರಗೋಡು, ಅದನ್ನು ಒಡಿಯೂರನ್ನು ನಾನು ಕಾಸರಗೋಡಿ ಹತ್ತಿರ, ಅದು ಬಾರ್ಡರಲ್ಲೇ ಇದೆ, ಅದನ್ನು ಸೇರಿಸ್ತೇನೆ. ಸೊ ಒಡಿಯೂರಿನ ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನಂ, ಶ್ರೀ ಕ್ಷೇತ್ರ ಒಡಿಯೂರು, ಇಲ್ಲಿಯ ಸ್ವಾಮೀಜಿಗಳು ಬಂದಿದ್ದಾರೆ. ಅವರದ್ದು ನನಗೆ ಬಹಳ ವರ್ಷದ ಸಂಪರ್ಕ, ಬಹಳ ವರ್ಷದ ಒಂದು ಆತ್ಮೀಯತೆ ಇದೆ. ಈ ಮನೆಯನ್ನು 2002ರಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಆಗ ಒಬ್ಬರೇ ಯತಿಗಳು ಬಂದಿದ್ದರು. ಅದೇ ನಮ್ಮ ಒಡಿಯೂರಿನ ಶ್ರೀಗಳು. ಅವರ ಆಶೀರ್ವಾದದಿಂದ ಏನೆಲ್ಲ ಆಗಿದೆ ಅಂತ ರೆಸ್ಟ್ ಈಸ್ ಹಿಸ್ಟ್ರಿ ಹೇಳ್ತೇವೆ ನಾವು, ಅವರ ಆಶೀರ್ವಾದ. ಸೊ
ಇವತ್ತು ಅವರು ಇಬ್ಬರು ಬಂದಿದ್ದಾರೆ, ಮಾತಾಜಿಯವರು ಬಂದಿದ್ದಾರೆ. ನಿಮಗೆ ನಮ್ಮ ಆತ್ಮೀಯವಾದ ಸ್ವಾಗತ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ನಮ್ಮ ಇನ್ನೊಬ್ಬ ಆತ್ಮೀಯರಾದಂಥ ಯತಿಗಳು ಪರಮ ಪೂಜ್ಯ ಶ್ರೀ ಶ್ರೀ ಯೋಗಿ ಕೌಸ್ತುಭ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಅವರು ನನ್ನ ಭಾಳ ಆತ್ಮೀಯರು. ಅವರ ಆಶೀರ್ವಾದ ಯಾವಾಗಲೂ ನನಗೆ ಇದ್ದೇ ಇದೆ. ಗುರುಗಳೇ, ನಿಮಗೂ ನಮ್ಮ ಆತ್ಮೀಯವಾದಂಥ ಸ್ವಾಗತ, ನೀವು ಬಂದಿದ್ದೀರಾ. ಅದೇ ರೀತಿ ನಮಗೆ ಭೌಗೋಳಿಕವಾಗಿ ನಮ್ಮ ಇಲ್ಲಿ ಹತ್ತಿರ, ಮಾನಸಿಕವಾಗಿ ಭೌಗೋಳಿಕವಾಗಿ ಆತ್ಮೀಯರಾದಂತಹ ನಮ್ಮ ಅತಿ ಹತ್ತಿರ ಇಲ್ಲೇ 2 ಕಿಲೋಮೀಟ್ರು ಇಲ್ಲ. ಸೊ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರೇ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರ ಆಶ್ರಮ ಇಲ್ಲೇ ಹತ್ತಿರ ಇದೆ. ಅವರು ನನ್ನ ಭಾಳ ಆತ್ಮೀಯರು. ಎಲ್ಲ ರೀತಿಯ ಆಶೀರ್ವಾದ ಅವರು ನನಗೆ ಕೊಡ್ತಾ ಇರ್ತಾರೆ. ಆವಾಗ ನಮ್ಮ ಏನು ಹೇಳ್ತೇವೆ, ಮಾರ್ಗದರ್ಶನಕ್ಕೆ ಅವರಲ್ಲಿ ನಾನು ಸಂಪರ್ಕದಲ್ಲಿ ಇರ್ತಾ ಇದ್ದೇನೆ. ಸೊ ನಿಮಗೂ ಸ್ವಾಗತ ಗುರೂಜಿಯವರೇ. ಹಾಗೆ ವಜ್ರದೇಹಿ ಮಠದ ಸ್ವಾಮೀಜಿಯವರಿದ್ದಾರೆ. ಅವರು ನಮಗೆ ಹತ್ತಿರದವರೇ. ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ. ನಾವು ಈಗ ಕರೆಕ್ಟಾಗಿ ಹೇಳೋದು, ಯಾಕಂದರೆ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗ್ತದೆ ನನಗೆ. ಇಲ್ದಿದ್ರೆ ನಾವು ಹೇಳ್ತೇವೆ ವಜ್ರದೇಹಿ ಸ್ವಾಮಿಲು ಸ್ವಾಮಿಲು ಅಂತ. ಸೊ ಮಾತೇನ ಕರೆಕ್ಟ್ ಆದ ಕನ್ನಡ ಅಪ್ಪನಿಗೆ. ಸೊ ಅದೇ ರೀತಿ ನನ್ನ ಇನ್ನೊಬ್ಬರು ಸ್ವಾಮೀಜಿಗಳು ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ್ ಸ್ವಾಮೀಜಿ ಸೌಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರ್. ಸೊ ನಿಮಗೂ ಸ್ವಾಗತ ಗುರುಜಿ. ಸೊ ಹಾಗೆ ಎಲ್ಲ ಸ್ವಾಮೀಜಿಗಳಿಗೆ ನನ್ನ ಆತ್ಮೀಯವಾದಂಥ ಸ್ವಾಗತ. ನೀವೆಲ್ಲ ಬಂದು ನಮ್ಮ ಈ ಕಾರ್ಯಕ್ರಮದ ಒಂದು ಮೆರಗನ್ನೇ ಬೇರೆ ಮಾಡಿದ್ದೀರಾ. ನಿಮಗೆಲ್ಲ ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಇರಲಿ. ನಿಮಗೆ ನಮ್ಮಿಂದಾಗುವಂಥ ಸಹಕಾರ ಯಾವಾಗಲೂ ಇದೆ, ಅದು ಯಾವತ್ತೂ ಇದೆ. ಸೊ ಎಲ್ರಿಗೂ ಸ್ವಾಗತ ಮಾಡ್ತೇನೆ. ಹಾಗೆ ಬೇರೆ ಎಲ್ಲ ನನ್ನ ಮನೆಯವರು ಕೂತಿದ್ದಾರೆ. ಮನೆಯವರಿಗೆ ಏನು ಸ್ವಾಗತ ಹೇಳಬೇಕಾಗಿಲ್ಲ. ದೇ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಫ್ಯಾಮಿಲಿ. ಸೊ ಹಾಗೆ ಎಲ್ಲ ನಮ್ಮ ಊರಿನ ಆತ್ಮೀಯ ಬಂಧುಗಳೇ, ನೀವೆಲ್ಲ ಬಂದಿದ್ದೀರಿ. ಎಲ್ರಿಗೂ ಧನ್ಯವಾದ, ಸ್ವಾಗತ ಮತ್ತು ಧನ್ಯವಾದ. ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಅಂದರೆ ಕೆಲವರೆಲ್ಲ ಬೊಂಬೆಯಿಂದ ಬಂದಿದ್ದಾರೆ. ನನ್ನ ಆತ್ಮೀಯ ಮಿತ್ರರು ಬೆಂಗಳೂರಿಂದ ಬಂದಿದ್ದಾರೆ. ಮುಂಬೈಯ ನಮ್ಮ ಬಣ್ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ನಿಮಗೆ ಸ್ವಾಗತ ಸರ್. ಎಲ್ಲ ಬಂಧು ಮಿತ್ರರು ಬೆಂಗಳೂರಿಂದ ಬಂದಿದ್ದಾರೆ. ಪ್ರತ್ಯೇಕವಾಗಿ ಎಲ್ಲರ ಹೆಸರು ಹೇಳೋದಿಲ್ಲ. ಸೊ ಎಲ್ರಿಗೂ ಸ್ವಾಗತ, ಊರಿನ ಎಲ್ಲ ನನ್ನ ಆತ್ಮೀಯ ಮಿತ್ರರೇ. ಸೊ ಎಲ್ರಿಗೂ ಸ್ವಾಗತ ಹೇಳ್ತೇನೆ, ಎಲ್ಲ ಬಂಧುಗಳಿಗೆ. ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಏನಂದರೆ, ನಮ್ಮದು ಒಂದು ಫ್ಯಾಮಿಲಿಯ ಒಂದು ಒಕ್ಕೂಟ, ನಮ್ಮ ಪರಿವಾರದ ಒಂದು ಒಕ್ಕೂಟ. ಈ ಒಕ್ಕೂಟಕ್ಕೆ ನಮ್ಮ ಹಿರಿಯರಿಂದ ಬಂದಂತಹ ಒಂದು ಪರಂಪರೆ ಏನು, ವರ್ಷಕ್ಕೆ 1-2 ಸಲ ನಾವು ಎಲ್ಲ ಫ್ಯಾಮಿಲಿ ಮನೆಗೆ ಬಂದು ಮನೆಯಲ್ಲಿ ಸೇರ್ತೇವೆ. ನಮ್ಮ ಫ್ಯಾಮಿಲಿ ದೊಡ್ಡದೆ. ನಾವು 7 ಮಂದಿ ಮಕ್ಕಳು. ನಾನು ಅದರಲ್ಲಿ ಎಲ್ಡೆಸ್ಟ್ ದೊಡ್ಡವ. ಆಮೇಲೆ 6 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಸಿಸ್ಟರ್ ಇದ್ದಾಳೆ. ಇದು ನಮ್ಮ 4ನೇ ಮನೆ. ನಮ್ಮ ಜೀವಮಾನದಲ್ಲಿ ನಾನು ವಾಸವಾಗಿದ್ದಂಥ 4ನೇ ಮನೆ ಇದು. ಮೊದಲಾಗಿ ಈಗ ನಮ್ಮ ಚಿಕ್ಕಪ್ಪನವರಿದ್ದಂಥ ಮನೆ, ಅದು ಮೊದಲು ಮುಳಿ ಹುಲ್ಲಿನ ಮನೆ ಇತ್ತು, ಅಜ್ಜನ ಕಾಲದ್ದು. ಅಜ್ಜರದ್ದು ಒಂದು ಜನರೇಷನ್, ಫಸ್ಟ್ ಜನರೇಷನ್ ನಾವು ನೋಡಿದ್ದದ್ದು ಆ ಟೈಮಲ್ಲಿ. ಅದು ನಮ್ಮ ಅಜ್ಜನ ಮನೆ. ಈಗ ಅದು ಹುಲ್ಲಿನ ಮಾಡೆಲ್ಲ ಹೋಗಿದೆ, ಹಂಚಿ ಒಂದು ಸ್ಲ್ಯಾಬ್ ಆಗಿದೆ. 2ನೇ ಮನೆ ಇಲ್ಲೇ ಕೆಳಗೆ ಉಂಟು, ಅದನ್ನು ನಾವು ಮೇಂಟೈನ್ ಮಾಡಿದ್ದೇವೆ. 2ನೇ ಮನೆ ಕೆಳಗೆ ಉಂಟು, ಅದು ನಮ್ಮ ತಂದೆ ಮತ್ತು ತಾಯಿ ಕಟ್ಟಿದಂಥ ಮನೆ. ಅದನ್ನು ಈಗ ಮೇಂಟೈನ್ ಮಾಡಿದ್ದಾರೆ ನಾವು. 3ನೇದು ನಮ್ಮ ಟೈಮಲ್ಲಿ ಕಟ್ಟಿದಂಥ ಈ ಮನೆ. ಈಗ ನಾವು ವಾಸವಾಗಿರುವುದು ಇದರಲ್ಲಿ. ಇದು 2002ರಲ್ಲಿ ಈ ಮನೆ ನಾವು ಓಪನಿಂಗ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ಒಡೆಯೂರು ಶ್ರೀಗಳು ಅವರೇ ಇದನ್ನು ಉದ್ಘಾಟನೆ ಮಾಡಿ ಮೇಲಿನಿಂದ ಅಲ್ಲಿಂದ ಆವತ್ತು ಹೇಳಿದ್ದು ನನಗೂ ಈಗಲೂ ಜ್ಞಾಪಕ ಇದೆ. ಭಾರಿ ಶೋಕುಂಡು ವಿದಾಯದ ಸೀನರ್ ಹೆಟ್ಕೊಂಡು ಅಂತ. ಆಗಿರುವಾಗ ಅದಾಯಿತು. ಈಗ 4ನೇ ಜನರೇಷನಿಗೆ ನಮ್ಮ ತಾಯಿಯವರೊಂದು ಇಚ್ಛೆ ಏನಿತ್ತು ಅಂತಂದರೆ, ಮಗ ಅಂದಿಟ್ಟು ಅಂತೆ ಜಾಗ ಅಂತೆ ಕಮ್ಮಿ ಉಂಡು, ರೂಮ್ಸ್ ಕಮ್ಮಿ ಉಂಡು, 1-2-3 ರೂಮ್ನಾಗ ಸೇರಿಸಾವಡು ಬಂದ್ಬಿಡ
ಒಂಜಿ ಎಂಕಲ್ನ ಅಮ್ಮನ ಒಂಜಿ ಆಸೆ, ಅಮ್ಮಂದೊಂದು ಆಸೆ ಇತ್ತು. ನೀವು ಈಗ ಮೊಮ್ಮಕ್ಕಳೆಲ್ಲ ಆಗ್ತಾ ಇದ್ದಾರೆ, ಅವರಿಗೆ ಮದುವೆ ಆಗ್ತಾ ಉಂಟು. ಸೊ ಸ್ವಲ್ಪ ಒಂದು 3-4 ರೂಮ್ ಸೇರಿಸ್ಬೇಕು ಅಂತ. ಇದರಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನಾವು ಸಪ್ರೇಟಾಗಿ ಇಲ್ಲಿ ಮಾಡಿದ್ದೇವೆ. ಇದರಲ್ಲಿ ಒಂದು 5 ರೂಮ್ಗಳಿವೆ, ಫ್ಲ್ಯಾಟ್ ಸಿಸ್ಟಮ್ ಥರ. ಸೊ ಲೇಟೆಸ್ಟ್ ಸ್ಟೈಲ್ ಇದು 4ನೇ ಮನೆ ನನ್ನ ಜೀವಮಾನದಲ್ಲಿ ನಾನಿದ್ದದ್ದು ವಾಸವಾಗಿರುವಂಥ 4ನೇ ಮನೆ ಇದಾಗ್ತದೆ. ಇನ್ನು ಇದರಲ್ಲೇ ಇರ್ತೇವೆ, ಆದರೆ ಇದೊಂದು ಗೆಸ್ಟ್ ಹೌಸ್ ಥರ ಇರ್ತದೆ. ನಾವು ಕೊಂಡೆಯವರ ಶ್ರೀಗಳಿಗೆ ಹೇಳಿದ್ದೇವೆ, ನಿಮ್ಮಲ್ಲಿ ಜನ ಜಾಸ್ತಿ ಬಂದರೆ ಕೆಲವು ಸಲ ಇಲ್ಲೂ ಕಳಿಸ್ಬೋದು ನೀವು ಅಂತ. ಉಪಯೋಗ ಆಗಬೇಕು ಮಾಡಿದ ಮೇಲೆ. ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ, ನಮ್ಮದು ಸಮಾಜ ಸೇವೆ ಅಂತೂ ಇದೆ. ನಾವು ಬಲಿಷ್ಠವಾಗಿ ಆದ ಮೇಲೆ ನಾವು ಒಂದು 10 ಜನರಿಗೆ ಸಾಕಾರ ಮಾಡಿ ಸಮಾಜಕ್ಕೆ ಉಪಕಾರವಾಗುವಂಥ ಕೆಲಸ ಮಾಡಬೇಕು. ಮೊದಲು ನಮ್ಮದು ಸರಿ ಆಗಬೇಕು. ನಾವು ಫ್ಲೈಟಲ್ಲಿ ಬರುವಾಗ ಒಂದು ಅನೌನ್ಸ್ ಮಾಡ್ತಾರೆ, ಆಕ್ಸಿಜನ್ कैबिन में हवा की प्रेशर कम हो गया तो ऑक्सीजन मास्क नीचे आएगा, पहले बच्चे को पहनाओ मत, पहले खुद पहनो. ಆಕ್ಸಿಜನ್ ಮಾಸ್ಕ್ ಮೊದಲು ನೀವು ತಗೊಳ್ಳಿ, ಆಮೇಲೆ ಮಕ್ಕಳಿಗೆ ಅದನ್ನು ಫಿಕ್ಸ್ ಮಾಡಿ. ಅದು ಯಾಕಂದರೆ ಮೊದಲು ನಾವು ಬಲಿಷ್ಠವಾಗಬೇಕು, ನಮ್ಮ ಸ್ಟ್ರೆಂತ್ ಇರಬೇಕು ಮೊದಲು, ಆಮೇಲೆ ನಾವು ಇನ್ನೊಬ್ಬರಿಗೆ ಸಹಕಾರ ಮಾಡಬೇಕು. ಮೊದಲು ನಾವು ನಮ್ಮ ಸ್ಟ್ರೆಂತ್ ಆಗಿರುವಾಗ ನಮ್ಮ ಈ ಫ್ಯಾಮಿಲಿ ಸರ್ಕಲ್ ಇದೆ, ಮನೆಯ ಫ್ಯಾಮಿಲಿ, ಅದು ಮೊದಲಾಗಿ ಸರಿ ಆಗಬೇಕು. ನಾವು ಮೊದಲಾಗಿ ಸರಿ ಆಗಬೇಕು. ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು. ನಾವು ಸಂತೋಷದಲ್ಲಿದ್ದರೆ ಇನ್ನೊಬ್ಬರಿಗೆ ಸಂತೋಷ ಕೊಡ್ಬೋದು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ ನಾವು. ಸರ್ವೇ ಜನ ಸುಖಿನೋ ಭವಂತ ಆಗಬೇಕಾದ್ರೆ ನಾವು ಮೊದಲು ಸುಖಿನೋ ಭವಂತ ಆಗಬೇಕು. ನಾವು ಸುಖಿನೋ ಭವಂತಿಲ್ಲ, ನಾವು ದುಃಖಿನೋ ಭವಂತ ಆದರೆ ಇನ್ನೊಬ್ಬರಿಗೆ ನಾವು ಸುಖ ಕೊಡಲಿಕ್ಕೆ ಆಗೋದಿಲ್ಲ. ನಾವಿರುವ ದೇಶ ನರೇಂದ್ರ ಮೋದಿಯವರ ದೇಶ. ನರೇಂದ್ರ ಮೋದಿಯವರ ಈ ದೇಶದ ಸಿದ್ಧಾಂತ ಏನು? ಸರ್ವೇ ಜನ ಸುಖಿನೋ ಭವಂತು ಅಂತ ಈ ದೇಶದ ಸಿದ್ಧಾಂತ. ಅದು ನಮ್ಮದು ಸಿದ್ಧಾಂತ ಅದೇ. ನಮ್ಮದು ಟ್ರಂಪಿನ ಇದಲ್ಲ ಸಿದ್ಧಾಂತ. ಸರ್ವೇ ಜನ ದುಃಖಿನೋ ಭವಂತು, ಎಲ್ಲರನ್ನೂ ದುಃಖಿ ಮಾಡಿ ನಾವು ಸುಖದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲು ನಾವು ಸುಖದಲ್ಲಿರಬೇಕು, ನಾವು ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಫ್ಯಾಮಿಲಿ ಸರಿ ಇರಬೇಕು. ಆಮೇಲೆ ನಾವು ನೆರೆಕೆರೆಯವರನ್ನೆಲ್ಲ ನೋಡಬೇಕು, ಸಮಾಜವನ್ನು ನೋಡಬೇಕು. ನಾನು ಮಾಡಿದ್ದು ಅಷ್ಟೇ. ಮೊದಲು ನನ್ನ ಸ್ಟ್ರೆಂತ್ ಆದ ಮೇಲೆ ನಾನು ಸಮಾಜಕ್ಕೆ ಮನಸ್ಸಿದ್ದರೂ ಮಾಡಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ಒಂದು 5-6 ವರ್ಷಗಳಿಂದ ಭಾಳಷ್ಟು ಮಾಡುವಂಥ ಯೋಗ ಭಾಗ್ಯ ಸಿಕ್ಕಿದ್ಯಾಕೆ ಅಂದರೆ ನಾವು ಸ್ಟ್ರಾಂಗ್ ಆಗಿದ್ದೆವು. ಆಮೇಲೆ ನಾವು ಸ್ವಲ್ಪ ಸಮಾಜವನ್ನು ಸ್ಟ್ರಾಂಗ್ ಮಾಡುವ, ನಾವೇ ಸಂಪಾದನೆ ಮಾಡಿ ನಾವೇ ಅದನ್ನು ಅನುಭವಿಸಿ ಮಕ್ಕಳಿಗೆ ಕೊಟ್ಟು ಹೋಗೋದಲ್ಲ, ಸ್ವಲ್ಪ ಸಮಾಜಕ್ಕೆ ನಾವು ಕೊಡುವ ಅಂತ ಹೇಳಿ ನಾನು ನನ್ನ ಸಮಾಜ, ನನ್ನ ಫ್ಯಾಮಿಲಿ ಸರ್ಕಲನ್ನು ನಾನು ನೋಡಿದ್ದೇನೆ ಸಾಕಷ್ಟು. ಹಾಗೇನು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಲಿಕ್ಕೆ, ತೃಪ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನಿಂದ ಆದಷ್ಟು ನಾನು ಎಲ್ರಿಗೂ ಸಹಕಾರ ಮಾಡುವಂಥ ಕೆಲಸ, ಸಮಾಜಕ್ಕೆ, ನಮ್ಮ ಸಮಾಜಕ್ಕೆ ಆಗುವಂಥ ಕೆಲಸ, ಅದು ಧಾರ್ಮಿಕವಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ವಿದ್ಯಾಭ್ಯಾಸ ಆಗಿರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನಿದ್ರೂ ಕಷ್ಟಗಳಿದ್ದರೆ ನಮಗೆ ತೋರುವಂಥ, ಕಾಣುವ ರೀತಿಯಲ್ಲಿ ಎಲ್ಲ ಇಡೀ ಪ್ರಪಂಚವನ್ನು ಒಳ್ಳೇದು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಸೊ ನನ್ನಿಂದ ಆಗುವಷ್ಟು ನಾನು ಸಹಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇದು ಫ್ಯಾಮಿಲಿಯನ್ನು ಸ್ಟ್ರಾಂಗ್ ಮಾಡುವಂಥ ಒಂದು ಕೆಲಸ. ಇದು ನಮ್ಮ ಫ್ಯಾಮಿಲಿಯನ್ನು ಫಸ್ಟ್ ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್, ದೆನ್ ಯು ಕ್ಯಾನ್ ಮೇಕ್ ಅದರ್ಸ್, ಹೆಲ್ಪ್ ಅದರ್ಸ್, ಆ ರೀತಿ. ಸೊ ನಮ್ಮ ಭಾವನೆ ಅದೇ ಇದೆ. ಸೊ ಇವತ್ತಿನ ದಿನ ವಿಶೇಷವಾಗಿ ಉದ್ದ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಯತಿವರ್ಯರ ಅವರ ಆಶೀರ್ವಚನ ನಮ್ಗೆ ಕೇಳಲಿಕ್ಕಿದೆ. ಇವತ್ತು ಸಿಲೆಕ್ಟೆಡ್ ಎಲ್ಲ ಗಣ್ಯ ಯತಿಗಳಿದ್ದಾರೆ ಇಲ್ಲಿ. ನನಗೆ ಸಂತೋಷ. ನಿಮ್ಮಿಂದ ಬಂದಂಥ ಆಶೀರ್ವಚನ ಅದು ನಮಗೆ ಮಾರ್ಗದರ್ಶನ ಆಗಿರಬೇಕು. ಸೊ ಆದ್ದರಿಂದ ನಿಮ್ಮ ಆಶೀರ್ವಚನ ಕೇಳಲಿಕ್ಕೆ ನಾವು ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ರಾಮಚಂದ್ರಾಪುರದ ಶ್ರೀಗಳು, ಅವರ ಆಶೀರ್ವಚನ ಕೇಳಲಿಕ್ಕೆ ಉಂಟು ನನಗೆ. ಇತ್ತೀಚೆಗೆ ಮಧುರಲ್ಲಿ ಅವರೊಂದು ವಾಕ್ಯ ನನಗೆ ನೆನಪಿದೆ. ಮಧುರಲ್ಲಿ ಬಂದಿದ್ದರು. ಅಲ್ಲಿ ಮಧುರಡು ನಮಗೂ ಮಧುರದ ಫೇಮಸ್ ಎಂಚಿನ ಮಧುರದ್ದು ಫೇಮಸ್ ಗಣಪತಿಗೆ ಇಷ್ಟವಾದ ಯಾವುದು? ಅಪ್ಪ. ಮಧುರಿನ ಅಪ್ಪ ಫೇಮಸ್ಸು. ಮಗನಿಗಿಂತ ಅಪ್ಪನಿಗಿಂತ ಮಗ ಫೇಮಸ್ ಅಂತ. ಅದು ಅವರ ವಾಕ್ಯ. ಭಾಳ ಸಂತೋಷ ಆಯಿತು ನನಗೆ ವಾಕ್ಯ. ಮಧುರದ ಅಪ್ಪ ಫೇಮಸ್,
ಆ್ಯಂಡ್ ಅಪ್ಪದ್ದು ಮಗ ಫೇಮಸ್ ಮುಖ್ಯ ಅಂದು. ಹಾಗೆ ಒಳ್ಳೆ ಮಾತುಗಳು ಅವರಿಂದ ನಾವು ಕೇಳಲಿಕ್ಕಿದ್ದೇವೆ. ಅಂಥ ಮಾತುಗಳನ್ನು ಕೇಳಲಿಕ್ಕೆ ನಾನು ಕಾತರದಿಂದಿದ್ದೇನೆ. ಸೊ ಎಲ್ಲ ಯತಿವರಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ಬಂದ ಎಲ್ಲ ಬಂಧು ಮಿತ್ರರು ಮಾತೆರೆಗಳ ಎನ್ನ ಧನ್ಯವಾದ ಮನಪೆ ಅಂದಿಂಜ ಪಾತೆರೆ ಹೋಬಿಜಿ ಮೂಲು ಸಭಾ ಕಾರ್ಯಕ್ರಮ ಮಲ್ಪುನ ಇಂಕಲ್ನ ಪ್ಲ್ಯಾನ್ದಲ್ಲ ಇಜ್ಜಂಡು ಬೊಕ್ಕ ಮಾತೆರ್ಲ ಉಳ್ಳಾರು ಒಂಚೂರು ಕುಲ್ದು ಗುರುಕುಲ್ನ ಆಶೀರ್ವಚನಕ್ಕೆ ಏನಾರ ಬೋಡಾದು ಈ ಸ್ಟೇಜ್ ಮಾಡ್ತೀನಿ ಎನ್ನ ಭಾಷಣ ಮಲ್ಪೆರತ್ತು ಅಣ್ಣ ಇಂಕ ಒಂಚೂರು 4 ಪಾತೆರೆ ಅದು ಬರ್ತದೆ ಅಂಚಾದ. ಸೊ ಎನ್ನ ಯಾಪಲ ಈ ಫ್ಯಾಮಿಲಿಗೆ ಎನ್ನ ಸಪೋರ್ಟ್ ಉಂಡು, ಎನ್ನ ಫ್ಯಾಮಿಲಿಗೆ. ಹಾಗೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಯಾವುದು ಸಮಾಜ ಹಿಂದೂ ಸಮಾಜ ಮತ್ತು ಎಲ್ಲ ಸಮಾಜಕ್ಕೂ ನಾವು ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ಮೈ ಪ್ಲೆಜರ್ ಟು ಸರ್ವ್ ದ ಕಮ್ಯುನಿಟಿ ಆ್ಯಂಡ್ ಅವರ್ ಏರಿಯಾ. ಸರ್ವೇ ಜನ ಸುಖಿನೋ ಭವಂತು. ಇಡೀ ಪ್ರಪಂಚ ಒಳ್ಳೇದಾಗಬೇಕಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ನನಗೆ ತಾಕತ್ತಿಲ್ಲ ಪ್ರಪಂಚವನ್ನು ಒಳ್ಳೇದು ಮಾಡಲಿಕ್ಕೆ. ಅದು ಟ್ರಂಪಿಗೆ ಸಾಧ್ಯ, ಆದರೆ ಅವರ ಸಿದ್ಧಾಂತ ಸರ್ವೇ ಜನ ದುಃಖಿನೋ ಭವಂತು ಅಂತ. ಅದಕ್ಕೇನು ಮಾಡಲಿಕ್ಕಾಗ್ತದೆ. ಸೊ ಇನ್ನು ನಾನು ಧನ್ಯವಾದ ಹೇಳ್ತಾ ರೀತಿವರೆಗೆ ನಿಮಗೆ ಮೈಕ್ ನಿಮಗೆ ಕೊಡ್ತೇನೆ ಈಗ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆದ ಮಿತ್ತು ಪುಣಚಿತ್ತನ ಮಾತ ಯತಿವರೇ ನೀರ್ನಕ್ಲೇನೆ ಶಾಲದ ಮಾನಾಧಿಕದ ಒಟ್ಟಿಗೆ ಫಲಪುಷ್ಪನ ಕೊಡ್ದು ಈ ಲೇಸಿಗೆ ಮುಕ್ಕಿಡೆ ಕೊಂಡಾಡೋಡು ಪಂದು ಕನ್ಯಾನ ಸದಾಶಿವ ಶೆಟ್ಟರಡ ವಿನಂತಿನ ಮತ್ತೊಂದಲ್ಲ ಸುರುಕಾದ ನಮ್ಮಲ್ಲ ಕಾರಣಿಕದ ಕ್ಷೇತ್ರ ರಾಮಚಂದ್ರಪುರ ಮಠದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಯ ಸ್ವಾಗತ. ಶ್ರೀ ಕ್ಷೇತ್ರ ಒಡಿಯೂರದ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಲ್ಲ ಈ ಪೊರ್ತುಡು ವೇದಿಕೆ ಉಪಸ್ಥಿತಿ ಆತಿರು ಅರೆಗ್ಲ ಅತ್ಯಂತ ಭಕ್ತಿ ಭಾವದ ಸ್ವಾಗತ ನಿಪುರ್ತರು ಮತ್ತು ಸೇರಿದ ನಕ್ಷತ್ರ ಮತ್ತು ಸಹೃದಯ ಬಂಧುಳು ಐದು ಒಟ್ಟಿಗೆ ಕನ್ಯಾನ ಸದಾಶಿವ ಶೆಟ್ಟರನ ಕುಟುಂಬಸ್ಥರನ ಪರವಾದ ಪ್ರೀತಿದ ಸ್ವಾಗತ ಒಡಿಯೂರದ ಸ್ವಾಮೀಜಿಲಿಗೆ. ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಲ್ಲ ವೇದಿಕೆಡೆ ಉಪಸ್ಥಿತಿ ಆತಿರೆ ನಮ್ಮಲ್ಲ ಕಾರಣಿಕದ ಮಣ್ಣು ಗುರುಪುರದ ಮಣ್ಣದ ವಜ್ರದೇಹಿ ಮಠದ ಸ್ವಾಮೀಜಿಲು ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಲಿಗೆ ಭಕ್ತಿದ ಸ್ವಾಗತ. ಶ್ರೀಧಾಮ ಮಾನಿಲದ ಸ್ವಾಮೀಜಿಲ ವೇದಿಕೆಡೆ ಜೊತೆ ಹತ್ತಿರ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಲು ಅರಿಗಳ ಅತ್ಯಂತ ಭಕ್ತಿದ ಸ್ವಾಗತ ನಿಪುರ್ತರಿಂಗುಲು ಸಂದಾಯಿತ ಮಂತಂದುಲ್ಲ ವೇದಿಕೆಡೆ ಉಪಸ್ಥಿತಿ ಆವೊಂದುಲ್ಲೆರೆ ಪಂಚಾರ ಪ್ರಕಾಶ್ ಶೆಟ್ರು ಅರಿಗೆ ಅತ್ಯಂತ ಗೌರವದ ಸ್ವಾಗತ. ಇರು ವೇದಿಕೆಡೆ ಉಪಸ್ಥಿತಿ ಅವಾರ್ಡು ಪನ್ನ ನಿಶ್ಚಿತನ ಭಿನ್ನಯ ಇಂಕಲ್ನ ಮಾನಿಲದ ಸ್ವಾಮಿಲೆಗ್ಲ ಈ ಪುರ್ತುಡು ಅತ್ಯಂತ ಗೌರವದ ಭಕ್ತಿದ ಸ್ವಾಗತನ ಸಂದಾಯಿತ ಮಲ್ಪುಂಟನ ಬಾರಿ ಪೊರ್ಲ ಕಂಠದ ಕ್ಷಣ ಶ್ರೀ ಸಂದೀಪನಿ ಸಾಧನಾಶ್ರಮದ ಸ್ವಾಮೀಜಿಲು ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಲ್ಲ ವೇದಿಕೆಡೆ ಉಪಸ್ಥಿತಿ ಆತಿರು ಅರೆಗ್ಲ ಅತ್ಯಂತ ಭಕ್ತಿದ ಸ್ವಾಗತ. ಕೇಮಾರದ ಸ್ವಾಮೀಜಿ ಲೆಗ್ಲ ಉಡಲು ತಿಂಗಿನ ಸ್ವಾಗತನ ಪುರ್ತರು ಸಂದಾಯಿತ ಮುಗಿದು ಕೊಂಡೆಊರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಲು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಲಿಗ್ಲ ಪ್ರೀತಿದ ಭಕ್ತಿದ ಸ್ವಾಗತನ ಅರ್ಪಣೆ ಮಲ್ತಂದು ಶ್ರೀ ಕ್ಷೇತ್ರ ಒಡಿಯೂರದ ಮಾತಾನಂದಮಯಿ ಅರೆಗೆ ಸುಜಾತ ಅಕ್ಕ ಶಾಲದ ಮನ್ನಾದಿಗೆದ ಒಟ್ಟಿಗೆ ಫಲಪುಷ್ಪನ ಕೊರೆದು ಈ ಲೇಸಿಗೆ ಭಕ್ತಿಡೆ
ಕೊಂಡಾಡೋಡು ಈ ಲೇಸಿಗೆ మరి మోకెడే స్వాగత మల్పోడు ಬಂದು ವಿನಯನ ಮಂತಂದು ಸಮಾಜಮುಖಿಯಾದ ಧಾರ್ಮಿಕವಾದ ಈ ಸಮಾಜಕ್ಕೆ ಬರಿ ಮಲ್ಲ ಕೊಡುಗೆಯನ್ನು ಕೊರನ ಚಿತ್ತನ ವ್ಯಕ್ತಿತ್ವದ ನರ ಮನಿಲ್ ಶ್ರೀತ ಬಂಜಾರ ಪ್ರಕಾಶ್ ಶೆಟ್ರೆ ಅರಿಗಳ ಅತ್ಯಂತ ಗೌರವದ ಸ್ವಾಗತ ನಿವರ್ತನೆಗಳು ಸಂದಾಯ್ತ ಮಲ್ತಂದುಲ್ಲ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ರೆ ಪ್ರಕಾಶ್ ನನ್ಲ ಈ ಲೇಸಿಗೆ ಮೋಕೆಡೆ ಎದುಕೊನೋಡು ಕೊಂಡಾಡೋಡು ಬಂದಿರಡ ವಿನಯನ ಮಲ್ತಂದು ಶ್ರೀಯುತ ಸಂತೋಷ್ ಶೆಟ್ರಲ ವೇದಿಕೆ ಜೊತೆಯವರು ಪುಣೆ ಬಂದ್ ಸಂಘದ ಅಧ್ಯಕ್ಷರು ವಾರ್ಯಾತ ಮೋಕೆ ನಿಧಿ ಒಂದು ಇಲೇಸಡ್ ಉಪಸ್ಥಿತಿ ಆತಿರು ಬಂಟರ ಸಂಘದ ಅಧ್ಯಕ್ಷರಿಗಳ ಪ್ರೀತಿದ ಭಕ್ತಿದ ಸ್ವಾಗತ ಈ ಲೇಸಿಗೆ ಅಂಚನೆ ಕಾರಣ 26 ವರ್ಷದ ದಿಂಚಲ ಕನ್ಯಾನ ಸದಾಶಿವ ಶೆಟ್ರನ್ನ ಪ್ರತಿಯೊಂದು ಬೇಲೆಡ್ಲ ಸಾಥ್ ಕೊರಪುನಾರ ಅವು ಶ್ರೀಯುತ ಜ್ಞಾನೇಶನ್ನೇ ಬಹುಶಃ ಈತ ಬರಲ ಗಂಟದ ಇಲ್ಲ ನಿರ್ಮಾಣ ಅವಡನ್ನಲ್ಲ ಐತ ಪಿರೋಡು ಪುಣ ಚಿತ್ತನ ಇಂಜಿನಿಯರ್ ದಟ್ ಈಸ್ ಜ್ಞಾನೇಶ್ ಸರ್ ದಯವಂತಿ ಇರ್ಲ ವೇದಿಕೆಡೆ ಉಪಸ್ಥಿತಿ ಅವಡು ಬಂದು ಕನ್ಯಾನ ಸದಾಶಿವ ಶೆಟ್ರನ್ನ ಆಸೆ ಅಂಚಾದ ಇರ್ಲ ದಯವಂತಿ ವೇದಿಕೆಡೆ ಜೊತೆಯವಡು ಅದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತಿಯಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಭಕ್ತಿಯ ನುಡಿಗಳಿಗೋಸ್ಕರ ನಮ್ಮ ಕಿವಿ ಕಾಯುತ್ತಿದೆ. ಇನ್ನು ಮುಂದಕ್ಕೆ ರಾಮಚಂದ್ರಪುರ ಮಠದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ಹಿತ ನುಡಿಗಳು ನಮ್ಮ ಕಿವಿಗೆ. ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಸಮಸ್ತರ ಮಾನಸದಿ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಮೊದಲನೇದಾಗಿ ಆದಿಶಂಕರಾಚಾರ್ಯರ ಸಮಯದಿಂದ ಇಲ್ಲಿಯವರೆಗೆ ಯತಿಪುಂಗವರು ಪ್ರತಿನಿತ್ಯವೂ ಆರಾಧಿಸಿಕೊಂಡು ಬಂದ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯೇ ಮೊದಲಾದ ಎಲ್ಲ ದೇವರುಗಳ ಸನ್ನಿಧಾನದಲ್ಲಿ ಪೊಡಮಟ್ಟು ಅವರ ಆಶೀರ್ವಾದ ನಮ್ಮ ಕನ್ಯಾನ ಸದಾಶಿವ ಶೆಟ್ರ ಮೇಲೆ, ಅವರ ಕುಟುಂಬದ ಮೇಲೆ, ಅವರು ಕಟ್ಟಿದ ಹೊಸ ಮನೆಯ ಮೇಲೆ, ಗೋಶಾಲೆಯ ಮೇಲೆ ನಿರಂತರವಾಗಿ ಇರಲಿ ಎಂಬುದಾಗಿ ಸಂಪ್ರಾರ್ಥನೆ ಮಾಡಿ ಈ ಒಂದು ಅಪರೂಪದ ಸಂದರ್ಭದಲ್ಲಿ ಆಶೀರ್ವಾದದ ರೂಪದ ಕೆಲವಾರು ಮಾತುಗಳನ್ನು ಆಡಬಯಸ್ತೇವೆ. ಸದಾಶಿವ ಶೆಟ್ಟರು ಪ್ರಾಸ್ತಾವಿಕ ಮಾತನಾಡುವಾಗ ಹೇಳಿದರು, ಗುರುಗಳು ಬಹಳ ದೂರದಿಂದ ಬಂದಿದ್ದಾರೆ, 5:30 ಗಂಟೆ ದೂರ ಶಿರಸಿಯಿಂದ ಬಂದು ಪುನಃ 5:30 ಗಂಟೆ ಅಲ್ಲಿಗೆ ಹೋಗಬೇಕು ಎಂಬುದನ್ನು ಅವರು ನೆನಪು ಮಾಡಿಕೊಂಡ್ರು. ಮೊನ್ನೆ ಒಂದು ಘಟನೆ ನಡೆದಿದ್ದು ಹೇಗೆ, ಅಲ್ಲಿ ದೈಗೋಳಿಯಲ್ಲಿ ನಾವಿದ್ದೆವು, ಅಲ್ಲಿ ಸಭಾ ಕಾರ್ಯಕ್ರಮ ಇತ್ತು. ಸಭಾ ಕಾರ್ಯಕ್ರಮಕ್ಕೆ ಅವರಿಗೆ ಸದಾಶಿವ ಶೆಟ್ಟರಿಗೆ ಆಮಂತ್ರಣ ಇತ್ತು. ಅವ್ರು ಏನು ಹೇಳಿದ್ರು ಅಂದರೆ, ನಾನು ಸಭೆಗೆ ವೇದಿಕೆಗೆ ಬರಲಿಕ್ಕಿಲ್ಲ, ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬರ್ತೇನೆ, ಎಷ್ಟೊತ್ತಿಗೆ ಬರಲಿ? ರಾತ್ರಿ ಬರಲ್ಲ ಅಂತ ಅವ್ರು ಕೇಳಿದರು. ರಾತ್ರಿ ಬೇಡ, ನೀವು ಮಧ್ಯಾಹ್ನ ಬರ್ತೀರಾ ಅಂತ ನಾವು ಹೇಳಿದೆವು. ರಾತ್ರಿ ಬರುವುದಾಗಿದ್ದರೆ ಬಹುಶಃ ಅವರಿಗೆ ಅವರ ತಿರುಗಾಟ ಹೆಚ್ಚಾಗ್ತಿರ್ಲಿಲ್ಲ, ಅವರು ಹೇಗೂ ಮನೆಗೆ ಹೋಗುವಾಗ ದೈಗಳಿಗೆ ಬಂದು ಹೋಗಲಿಕ್ಕೆ ಸಾಧ್ಯ ಆಗ್ತಿತ್ತು ಅವರಿಗೆ. ಆದರೆ ಮಧ್ಯಾಹ್ನವೇ ಬನ್ನಿ ಅಂತ ನಾವು ಹೇಳಿದ್ರಿಂದ ಅವರು ದೈಗಳಿಗೆ ಬಂದು ಪುನಃ ಮಂಗಳೂರು ಕಡೆಗೆ ಹೋಗಿ ಪುನಃ ಅವ್ರು ಈ ಕಡೆಗೆ ಬರುವ ಹಾಗೆ 1-2 ತಿರುಗಾಟ ಹಿಂದೆ ಮಧ್ಯೆ ಮಾಡುವ ಹಾಗೆ ಅವರಿಗಾಯಿತು. ಅದನ್ನು ನಾವು ಬಡ್ಡಿ ಸಮೇತ ತಿರುಗಿಸಿ ಕೊಟ್ಟಿದ್ದೀವಿ. ಯಾಕೆಂದರೆ ಶಿರಸಿಯಿಂದ ಇಲ್ಲಿಗೆ ಬಂದು ಪುನಃ ಶಿರಸಿ ಸಮೀಪದ ಸಿದ್ದಾಪುರಕ್ಕೆ ನಾವು ಹೋಗುವಂಥದ್ದು. ಮೊನ್ನೆ ಅವರನ್ನು ನಾವು ಕೇಳಿದ್ವು, ಪಾಪ ನಿಮಗೆ ಸಾಯಂಕಾಲ ಬರುವ ಹಾಗೆ ನಾವು ಮಾಡಿದರೆ ನಿಮಗೆ ಒಂದೇ ತಿರುಗಾಟದಲ್ಲಿ ಆಗ್ತಿತ್ತದು. ಆದರೆ ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ರಿಂದ ಬಂದು ಹೋಗಿ ಪುನಃ ಬಂದಲ್ಲಿಗೆ ಪುನಃ ಹೋಗಿ ಬರುವಂತೆ ನಿಮಗೆ ಆಯ್ತಲ್ಲ ಎಂಬುದಾಗಿ ನಾವು ಮೊನ್ನೆ ಅವರಲ್ಲಿ ನೆನಪು ಮಾಡ್ಕೊಂಡಿದ್ವು. ಆದರೆ ಈಗ ಸಮಾಧಾನ ಆಗಿದೆ.
ಯಾಕೆಂದರೆ ಅವರ ಮನಮಗ್ರಹಣ ಕಾರ್ಯಕ್ರಮಕ್ಕೆ ಶಿರಸಿಯಿಂದ ಬಂದು ನಾವು ಪುನಃ ಶಿರಸಿಗೆ ಹೋಗ್ತಾ ಇದ್ದೇವೆ. ಯಾವುದು ಹೀಗೆ ನಮ್ಮನ್ನು ಭರಿಸುವಂಥದ್ದು? ಏನು ನಮ್ಮನ್ನು ಇಲ್ಲಿಗೆ ಭರಿಸಿದೆ? ನಮ್ಮನ್ನು ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಅನೇಕ ಯತಿವರಣ್ಯರಿದ್ದಾರೆ, ಅವರನ್ನು ಏನು ಇಲ್ಲಿಗೆ ಕರ್ಕೊಂಡು ಬಂದಿದೆ? ನಿಮ್ಮೆಲ್ಲರನ್ನು ಕೂಡ ಯಾವುದು ಇಲ್ಲಿಗೆ ಕರ್ಕೊಂಡು ಬಂದಿರುವಂಥದ್ದು ಅಂದರೆ ಅದಕ್ಕೆ ಹೆಸರು ಪ್ರೀತಿ. ಪ್ರೀತಿ ಕರ್ಕೊಂಡು ಬಂದಿರುವಂಥದ್ದು, ಬೇರೆ ಏನೂ ಅಲ್ಲ. ಪ್ರೀತಿಗಾಗಿ ಬಂದಿರುವಂಥದ್ದು. ಅವರು ಆ ದಿನ ಮನೆ ಮಕ್ಕಳಿಗೆ ಆಮಂತ್ರಣ ಮಾಡಿದರು, ಆದರೆ ಅವರು ನಿರ್ಬಂಧ ಮಾಡಲಿಲ್ಲ. ಸಾಮಾನ್ಯವಾಗಿ ನಮಗೆ ಯಾವ ರೀತಿಯ ಕರೆ ಅಭ್ಯಾಸ ಅಂದರೆ ಗುರುಗಳು ಬರಲೇಬೇಕು, ಯಾವ ಕಾರಣಕ್ಕೂ ಬರಬೇಕು, ಬರೆದಿದ್ರೆ ಆಗಲಿಕ್ಕೆ ಇಲ್ಲ ಅಂಥೇಳಿ ಒತ್ತಾಯ ಮಾಡಿ ಮತ್ತು ನಮಗೆ ಹಿಂದೆ ಮುಂದೆ ಬಿಡದೆ ಹೋಗಲೇಬೇಕು ಅನ್ನೋ ಸಂದರ್ಭ ನಿರ್ಮಾಣ ಮಾಡ್ತಾರೆ. ಆದರೆ ಇವರು ಹಾಗಲ್ಲ. ಇವರು ಹೀಗೆ ಇದೆ, ನಿಮಗೆ ಸಾಧ್ಯ ಇದ್ದರೆ ಬನ್ನಿ, ನೀವು ಬಂದರೆ ನಾನು ತುಂಬ ಸಂತೋಷ ಪಡ್ತೇನೆ, ಇಷ್ಟೇ ಅವ್ರು ಹೇಳಿದ್ದು. ಆದರೆ ಆ ಹೇಳಿದ ಸ್ವರ, ಮುಖ, ಭಾವ, ಧಾಟಿ ಅದು ಹೇಗಿತ್ತು ಅಂದರೆ ನೀವು ಆ ಕರೆಯನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನುವಷ್ಟು ಶಕ್ತಿ ಆ ವಾಣಿಯಲ್ಲಿತ್ತು. ಏನು ಆ ಶಕ್ತಿ ಅಂದರೆ ಪ್ರೀತಿಯೇ ಆ ಶಕ್ತಿ, ಅದು ಬೇರೆ ಏನೂ ಅಲ್ಲ. ನಮಗೆ ಮಹಾಭಾರತದ ನೆನಪಾಗ್ತದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ. ಕೃಷ್ಣ ಸಂಧಾನದ ಸಂದರ್ಭ ಅದು. ವಿದುರನ ಮನೆಗೆ ಶ್ರೀಕೃಷ್ಣ ಹೋಗ್ತಾನೆ. ಅರಮನೆಯಲ್ಲಿ ದುರ್ಯೋಧನ ತುಂಬ ಸಿದ್ಧತೆ ಮಾಡಿದ್ದಾನೆ. ಸ್ವಾಗತಕ್ಕೆ ವೈಭವದ ಸಿದ್ಧತೆ ಆಗಿದೆ, ಮೃಷ್ಟಾನ್ನ ಭೋಜನ ಸಿದ್ಧ ಆಗಿದೆ ಅಲ್ಲಿ. ಆದರೆ ಅದನ್ನು ಬಿಟ್ಟು ಶ್ರೀಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ. ಕೊನೆಯಲ್ಲಿ ಆಸ್ಥಾನಕ್ಕೆ ಬಂದಾಗ ದುರ್ಯೋಧನ ಆಕ್ಷೇಪ ಮಾಡ್ತಾನೆ, ರಾಜಾತಿಥ್ಯ ಇಲ್ಲಿ ನಿನ್ನನ್ನು ಎದುರು ನೋಡ್ತಾ ಇತ್ತು, ನಾನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ, ನೀನು ಬರಲಿಲ್ಲ, ವಿದುರನ ಮನೆಗೆ ಹೋದನೇನು, ದಾಸಿ ಪುತ್ರ ಅವನ ಮನೆಗೆ ಹೋದನೇನು ಎಂಬುದಾಗಿ ದುರ್ಯೋಧನ ಆಕ್ಷೇಪ ಮಾಡ್ತಾನೆ. ಆಗ ಕೃಷ್ಣ ಹೇಳುವ ಮಾತಿದೆಯಲ್ಲ, ತುಂಬ ಪರಿಣಾಮಕಾರಿ. ಕೃಷ್ಣ ಹೇಳಿದ್ದೇನು? ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ. ಅಂದರೆ ನಾವು ಇನ್ನೊಬ್ಬರ ಮನೆಗೆ ಹೋಗಬೇಕು ಅಂದರೆ, ಇನ್ನೊಬ್ಬರ ಮನೆ ಊಟ ಮಾಡಬೇಕು ಅಂದರೆ ಅದಕ್ಕೆ ಎರಡು ಕಾರಣ ಅಂತ. ಒಂದು ಪ್ರೀತಿ. ನಾವು ನಮ್ಮ ಅನ್ನ ಬಿಟ್ಟು ಬೇರೆ ಅನ್ನಕ್ಕೆ ಹೋಗಬಾರ್ದು, ನಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಬಾರ್ದು. ಒಂದು ವೇಳೆ ಬೇರೆ ಮನೆಗೆ ಹೋಗಬೇಕು ಅಂದರೆ ಎರಡೇ ಕಾರಣ. ಒಂದು ಅತಿಶಯವಾದ ಪ್ರೀತಿ. ಆ ಪ್ರೀತಿಗೋಸ್ಕರವಾಗಿ ನಾವು ಬೇರೆಯವ್ರ ಮನೆಗೆ ಹೋಗ್ತೇವೆ, ಅವರ ಅನ್ನವನ್ನು ಊಟ ಮಾಡ್ತೇವೆ. ಇನ್ನೊಂದು ಕಾರಣ, ಹೊಟ್ಟೆಗೆ ಇಲ್ಲದಿದ್ದರೆ, ಪ್ರಾಣ ಹೋಗ್ತದೆ ಅಂತಾದರೆ, ಜೀವ ಉಳಿಸ್ಕೊಳ್ಬೇಕು ಅಂತಾದರೆ, ಆಪತ್ತು ಬಂದಿದ್ದರೆ ಎಲ್ಲಿಯಾದ್ರೂ ಹೋಗಿ ಆಶ್ರಯ ಪಡ್ಕೊಳ್ಬೇಕಲ್ವಾ, ಆಗ ಬೇರೆಯವ್ರ ಮನೆಗೆ ಹೋಗ್ಬೋದಂತೆ. ಈ ಎರಡು ಕಾರಣ ಬಿಟ್ಟು ಬೇರೆ ಕಾರಣಕ್ಕೆ ಇನ್ನೊಂದು ಕಡೆಗೆ ಹೋಗಬಾರ್ದು, ಇನ್ನೊಂದು ಮನೆಗೆ ಹೋಗಬಾರ್ದು ಎಂಬುದಾಗಿ ಕೃಷ್ಣ ಹೇಳಿದ್ದು ಅಂತ. ಕೃಷ್ಣ ದುರ್ಯೋಧನನ ಕೇಳ್ತಾನೆ, ನನಗೂ ನಿನಗೂ ಯಾವ ಪ್ರೀತಿಯೂ ಇಲ್ಲ, ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನೀನು ನನ್ನನ್ನು ಶತ್ರು ಅಂತಲೇ ನೋಡ್ತೀಯ, ನಾನು ನಿನ್ನನ್ನು ಭೂಮಿಗೆ ಭಾರ ಅಂತಲೇ ನೋಡ್ತೇನೆ. ನಮ್ಮ ಮಧ್ಯೆ ಯಾವ ಪ್ರೀತಿಯೂ ಕೂಡ ಇಲ್ಲ. ನಚ ಸಂಪ್ರೀಯಸೇ ತಾತ ನಚೈವ ಆಪದ್ಗತ ಭಯಂ. ಮತ್ತು ನಿನ್ನ ಮನೆಯ ಅನ್ನ ತಿನ್ನುವಂಥ ಆಪತ್ತು ನನಗೆ ಬರಲಿಲ್ವಲ್ಲ, ಅಂಥ ಕಷ್ಟ ನನಗಿಲ್ಲ, ನಾನು ಯಾಕೆ ನಿನ್ನ ಮನೆಗೆ ಬರಲಿ, ನಿನ್ನ ಮನೆ ಅನ್ನವನ್ನು ಊಟ ಮಾಡಲಿ ಎಂಬುದಾಗಿ ಕೃಷ್ಣ ಹೇಳುವಾಗ ಅಲ್ಲಿಯ ಸಂದೇಶ ತುಂಬ ಸ್ಪಷ್ಟ. ನಾವು ಹೆಜ್ಜೆ ಕಿತ್ತಿಡ್ತೇವೆ ಅಂತಂದರೆ, ಇನ್ನೊಬ್ಬರ ಮನೆಗೆ ನಾವು ಹೋಗ್ತೇವೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಮಗೆ ಪ್ರೀತಿ ಅಂತ, ಆ ಪ್ರೀತಿಗೋಸ್ಕರ ಹೋಗುವಂಥದ್ದು ಅಂತ. ಇವತ್ತು ಕಾಲ ಹೇಗೆ ಬಂದಿದೆ ಅಂದರೆ, ಪ್ರೀತಿಗೋಸ್ಕರವೇ ಬೇರೆಯವ್ರ ಮನೆಗೆ ನಾವು ಹೋಗ್ತೇವೆ ಅಂತಿಲ್ಲ, ವ್ಯವಹಾರಕ್ಕಾಗಿ ಹೋಗ್ತೇವೆ, ಇನ್ನೇನೋ ಕಾರಣಕ್ಕೋಸ್ಕರವಾಗಿ. ಒಂದು ತೋರಿಕೆಯ ವಿಶ್ವಾಸ, ನಿಜವಾಗಿ ಆಗಬೇಕಾದ ಬೇರೆ ಏನೋ ಲಾಭ ಇರ್ತದೆ, ಅದಕ್ಕೋಸ್ಕರವಾಗಿ ಹೋಗೋದುಂಟು ಅಂತ. ಹಾಗಲ್ಲ, ಪ್ರೀತಿಯಿಂದ ತಾನೇ ಹೋಗಬೇಕು ಅಂತ. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ನಾವಿಲ್ಲಿಗೆ ಬಂದು ಸದಾಶಿವ ಶೆಟ್ಟರು ಅವ್ರು ಏನು ಹೇಳಿದ್ರು, ಒಂದು ಆತ್ಮೀಯ ಬಾಂಧವ್ಯದ ಬಗ್ಗೆ ಪ್ರಸ್ತಾಪ ಮಾಡಿದರು. ಮೊದಲ ನೋಟದಲ್ಲಿ ಒಂದು ಪ್ರೀತಿ ಏರ್ಪಟ್ಟಿದ್ರ ಬಗ್ಗೆ ಅವರು ಹೇಳಿದರು. ನಮ್ಮ ಅನುಭವ ಕೂಡ ಅದೇ ಇದೆ. ಈ 3 ಭೇಟಿ 300 ಭೇಟಿಗಿಂತ ಹೆಚ್ಚಾಗಿದೆ. ಅದು 3 ಜನ್ಮ ಹಳೆಯ ಪರಿಚಯದಂತೆ ಆಗಿದೆ. ಅದು ನಾವೇನು ಗಂಟೆಗಟ್ಟಲೆ ಮಾತಾಡಲಿಲ್ಲ. ಮೊನ್ನೆ ದೇಗುಳಿಯಲ್ಲಿ ಮಾತನಾಡುವ ವಾತಾವರಣ ಕೂಡ ಇರಲಿಲ್ಲ, ತುಂಬ ಶಬ್ದ ಇತ್ತು, ಅಲ್ಲಿ ಕಾರ್ಯಕ್ರಮಗಳಾಗ್ತಾ ಇತ್ತು. ಆದರೂ ಕೂಡ ನೀವು ಪ್ರೀತಿಯ ವಿನಿಮಯಕ್ಕೆ ಭಾಷೆಯೇ ಬೇಕು ಅಂತ ಇಲ್ಲ, ಶಬ್ದ ಬೇಕು ಅಂತ ಇಲ್ಲ, ಗಂಟೆಗಳು ಬೇಕು, ದಿನಗಳು ಬೇಕು ಅಂತಿಲ್ಲ, ಅಲ್ಲಿ ದ್ರವ್ಯ ವಿನಿಮಯ ಆಗಬೇಕು ಅಂತಿಲ್ಲ, ಅಲ್ಲಿ ಹಣಕಾಸಿನ ಸಂದರ್ಭ ಏನೂ ಇಲ್ಲ. ಅದು ಪ್ರೀತಿಯನ್ನು ಕಡಿಮೆ ಮಾಡ್ತದೆ ಎಷ್ಟೋ ಬಾರಿ. ಅದು ಇಲ್ಲದಿದ್ದರೆ ಪ್ರೀತಿ ತುಂಬ ಚೆನ್ನಾಗಿರ್ತದೆ. ಅಣ್ಣ ತಮ್ಮಂದಿರು ತುಂಬ ಚೆನ್ನಾಗಿರ್ತಾರೆ, ತುಂಬ ಪ್ರೀತಿಯಿಂದ ಇರ್ತಾರೆ. ಮಧ್ಯೆ ಬರೋದು ಯಾವುದು ಅಂದರೆ ಆಸ್ತಿ ಪಾಸ್ತಿ, ಹಣಕಾಸು ತಾನೇ. ಹಣ ಪ್ರೀತಿಯನ್ನು ಹೆಚ್ಚು ಮಾಡುವಂಥದ್ದು ಅಂತ ಇಲ್ಲ ಎಲ್ಲಿಯೂ ಕೂಡ ಅಂತ. ಹಾಗಾಗಿ ಆ ಸಂಪ್ರೀತಿ, ಆ ಪ್ರೀತಿ ಅದು ಜೀವನದ ಸಾರ ಎಂಬುದಾಗಿ ನಮ್ಮ ಒಂದು ಭಾವನೆ. ಸದಾಶಿವ ಶೆಟ್ಟರು ಈ ಮನೆಯನ್ನು ಯಾಕೆ ಕಟ್ಟಿದರು? ಲೀಲಾ ಸದನವನ್ನು ಯಾಕೆ ಕಟ್ಟಿದರು?
ಪ್ರೀತಿಗೋಸ್ಕರ ಕಟ್ಟಿದರು. ಏನು ಪ್ರೀತಿ ಇದ್ದಂದರೆ ಮನೆಯ ಸದಸ್ಯರೆಲ್ಲ ಬರಬೇಕು, ಎಲ್ಲ ನಮ್ಮ ಒಟ್ಟಿಗೆ ಇರಬೇಕು, ಇರಲಿಕ್ಕೆ ಒಂದು ಸ್ಥಾನ ಬೇಕು. ಇರುವ ಮನೆ ಸ್ಥಳ ಸಾಕಾಗಲಿಲ್ಲ, ಹಾಗಾಗಿ ಎಲ್ಲರೂ ಬಂದು, ಹೊಸ ತಲೆಮಾರು, 4ನೇ ತಲೆಮಾರು, ಅವರೆಲ್ಲರೂ ಬಂದು ಇರಲಿಕ್ಕೆ, ಒಟ್ಟಿಗೆ ಇರಲಿಕ್ಕೆ ಒಂದು ಸ್ಥಳ ಬೇಕು ಅಂತ. ಅದೇನದು ಪ್ರೀತಿ ಅಂತ. ಹಾಗೆ ಆಗಬೇಕು ಅಂತ ಹೇಳಿದ್ದ್ಯಾರು? ಅವರ ತಾಯಿ ಲೀಲಾವತಿ ಹೇಳಿದ್ದು ಅದನ್ನು, ಹೀಗಾಗಬೇಕು ಅಂತ. ಆ ತಾಯಿಯ ಮೇಲಿನ ಪ್ರೀತಿ ಮಾಡಿಸ್ತು. ನೋಡಿ ಇಲ್ಲೆಲ್ಲ ಏನು ಕೆಲಸ ಮಾಡ್ತಾ ಇದೆ ಅಂತ, ಪ್ರೀತಿಯೇ ಕೆಲಸ ಮಾಡ್ತಾ ಇರುವಂಥದ್ದು. ತಾಯಿಯ ವಾಕ್ಯ, ತಾಯಿಯ ಮೇಲಿನ ಪ್ರೀತಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನುವಂಥ ಒಂದು ಭಾವ, ಇದೆಲ್ಲ ಇವತ್ತು ಅಪರೂಪ ಆಗಿದೆ. ಇವತ್ತು ನಾವು ಎಷ್ಟು ಮಂದಿ ತಾಯಿಯನ್ನು ಪ್ರೀತಿಸ್ತಾ ಇದ್ದೇವೆ, ಎಷ್ಟು ಮಂದಿ ತಂದೆಯನ್ನು ಪ್ರೀತಿಸ್ತಾ ಇದ್ದೇವೆ. ನಾವು ತಾಯಿ ತಂದೆಯನ್ನ ಮೂಲೆ ಗುಂಪು ಮಾಡ್ತೇವೆ. ಅವರು ದುಡಿಯುವಷ್ಟು ದುಡಿದು ನಮ್ಮನ್ನು ಬೆಳೆಸುವಷ್ಟು ಬೆಳೆಸಿ ನಮಗೆ ಒಳ್ಳೇದು ಮಾಡುವಷ್ಟು ಮಾಡಿ ಆದ ಮೇಲೆ, ಹಸು ಹಾಲು ಕೊಡುವಷ್ಟು ಕೊಟ್ಟ ಆದ ಮೇಲೆ, ಇನ್ನು ಹಸು ಹಾಲು ಕೊಡಲಿಕ್ಕಿಲ್ಲ ಅಂತಾದರೆ ಹಸುವಿಗೆ ಏನು ಗತಿಯೋ ತಂದೆ ತಾಯಿಗಳಿಗೆ ಹತ್ತಿರ ಅದೇ ಗತಿ, ಅಧೋಗತಿ. ಅದು ಇವತ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ. ಹಾಗಾಗಿ ಈ ಮನೆ ಇಡೀ ಸಮಾಜಕ್ಕೆ ಸಂದೇಶ ಅಂತ. ಏನು ಸಂದೇಶ ಅಂದರೆ, ತಾಯಿ ತಂದೆಯರನ್ನು ಪ್ರೀತಿಸಿ ಅವರ ಅಪೇಕ್ಷೆಗಳನ್ನು, ಆಶೋತ್ತರಗಳನ್ನು ಈಡೇರಿಸಿ. ಅವರು ಗತಿಸಿದ ಮೇಲೆ ನೀವು ವೈಭವ ಮಾಡೋದಲ್ಲ, ಅವ್ರು ಇರುವಾಗಲೇ ಅವರ ಮಾತನ್ನು ಕೇಳಿ ಅವರ ಆಸೆಗಳನ್ನು ಈಡೇರಿಸಿ, ಆಗ ನಿಮಗೆ ನಿಜವಾದ ಒಂದು ಆ ಪುತ್ರತ್ವದ ಸಾರ್ಥಕತೆ ಬರ್ತದೆ. ಇಲ್ಲಿ ತಾಯಿ ತಂದೆಯವರು ಕಟ್ಟಿದ ಮನೆ ಸಣ್ಣ ಮನೆ. ಸದಾಶಿವ ಶೆಟ್ಟರು ಅವರ ಎಳೆ ವಯಸ್ಸಿನಲ್ಲಿ ಅವ್ರ ತಂದೆ ತಾಯಿ ಕಟ್ಟಿರ್ತಕ್ಕಂಥದ್ದು. ಈಗಲೂ ಕೂಡ ಆ ಮನೆಯನ್ನು ಅದೇ ರೀತಿ ಇಟ್ಕೊಳ್ಳಲಾಗಿದೆ, ಕೊಂಚ ನವೀಕರಣ ಮಾಡಿ ಅದಕ್ಕೆ ಅದೇ ರೂಪ ಕೊಟ್ಟು ಇಟ್ಕೊಳ್ಳಲಾಗಿದೆ. ಅದು ತಾಯಿ ತಂದೆಯರ ಮೇಲೆ ಪ್ರೀತಿ. ಇದು ಕುಟುಂಬ ಪ್ರೀತಿ. ಇವತ್ತು ಈ ಕುಟುಂಬವೂ ಕೂಡ ಒಡೆದು ಹೋಗ್ತಾ ಇದೆ. ಈ ದೇಶದ ವೈಶಿಷ್ಟ್ಯ ಕುಟುಂಬ ಜೀವನ ಪದ್ಧತಿ, ಇಲ್ಲಿಯ ವೈಶಿಷ್ಟ್ಯ. ವಿದೇಶಗಳಿಗೆ ಹೋದರೆ ಅಲ್ಲಿ ಕುಟುಂಬ ಎನ್ನುವುದಕ್ಕೆ ಯಾವ ಅರ್ಥವೂ ಕೂಡ ಇಲ್ಲ. 5ನೇ ಗಂಡನ 6ನೇ ಹೆಂಡತಿ ಅನ್ನುವಾಗ ಆ ಮಕ್ಕಳೆಲ್ಲ ಯಾರ್ಯಾರು ಏನೇನಾದರೂ, ಯಾರಿಗೆ ಏನಾಗಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪೂರ್ತಿ ಗೊಂದಲ ಅಂತ. ನೀವು ಮದುವೆ ಮೇಲೆ ಮದುವೆ ಅಂತ ಹೋಗುವಾಗ ಆ ಮಕ್ಕಳ ಕಥೆ ಏನು ಅಂತ ನೋಡ್ತೀರಾ ಅಂತ, ಅವರ ಪರಿಸ್ಥಿತಿ ಏನು ಅಂತ ನೋಡ್ತೀರಾ, ಅವರ ಮನಸ್ಸು ಏನಾಗ್ತದೆ, ಅವರು ತಾಯಿಯನ್ನು ಹೇಗೆ ತಾಯಿ ಅಂತ ನೋಡ್ತಾರೆ, ತಂದೆಯನ್ನು ಹೇಗೆ ತಂದೆ ಅಂತ ನೋಡ್ತಾರೆ, ಮಲತಂದೆ ಬಂದರೆ ಅವರ ಮನಸ್ಥಿತಿ ಏನಾಗ್ತದೆ ಅಂತ ಯೋಚನೆ ಮಾಡ್ತೇವೆ ನಾವು ಎಲ್ಲಿಯಾದರೂ ಅಂತ. ಕುಟುಂಬ ಜೀವನ ಛಿದ್ರ ಆಗೋದು ಎಲ್ಲಿ ಅಂದರೆ ಏಕನಿಷ್ಠೆ ತಪ್ಪುವಾಗ ಅಂತ. ಒಬ್ಬ ಪುರುಷನಿಗೆ ಒಬ್ಬಾಕೆ ಸ್ತ್ರೀ ಅಂತ. ಒಂದು ಸಾರಿ ವಿವಾಹ ಬಂಧನ ಆದರೆ ಮುಗೀತದು ಅಂತ, ಇಡೀ ಜೀವನಕ್ಕೆ ಇರುವಂಥದ್ದು ಅಂತ. ಈ ಪವಿತ್ರ ಬಂಧನ ಕುಟುಂಬ ಜೀವನ ಪದ್ಧತಿಯನ್ನು ಉಳಿಸುವಂಥದ್ದು ಅಂತ. ನೀವು ಇದನ್ನು ಬಿಟ್ಟು ಹೋದರೆ ಕುಟುಂಬ ಜೀವನ ಪದ್ಧತಿ ಹೋಗಿಬಿಡ್ತದೆ, ಆ ಪಾವಿತ್ರ್ಯವು ಕೂಡ ಹೋಗಿಬಿಡ್ತದೆ. ಕುಲ ಎನ್ನುವುದಕ್ಕೆ ಮತ್ತೆ ಯಾವ ಅರ್ಥವೂ ಕೂಡ ಇರೋದಿಲ್ಲ. ಕುಲ ಉಳಿಬೇಕು, ಕುಲ ಪರಂಪರೆ ಬೆಳಿಬೇಕು ಅಂದರೆ ಈ ನಿಯಮ, ಈ ಬದ್ಧತೆ, ಜೀವನದಲ್ಲಿ ಒಂದು ಮದುವೆ ಆಗುವುದಾದರೆ ಒಂದು ಮದುವೆ, ಆ ಒಂದು ಮದುವೆ ಅದು ಜೀವನದ ಕೊನೆಯವರೆಗೆ ಮಾತ್ರ ಅಲ್ಲ. ರಾಮಾಯಣ ಹೇಳುವ ಪ್ರಕಾರ ಗತಿಸಿದ ಬಳಿಕವೂ ಕೂಡ ಮೊದಲು ಗತಿಸಿದವರು ಪ್ರತೀಕ್ಷೆ ಮಾಡ್ತಾರೆ ಅಂತ, ಮತ್ತೊಬ್ಬರು ಬರುವುದನ್ನು ಕಾಯ್ತಾ ಇರ್ತಾರೆ ಪರಲೋಕದಲ್ಲಿ ಅಂತ. ಅಲ್ಲಿಗೂ ಒಟ್ಟಿಗೆ, ಪರಲೋಕದಲ್ಲಿ ಕೂಡ ಒಟ್ಟಿಗೆ ಇರುವಂಥದ್ದು. ದಾರ ಎರೆದು ಕೊಡುವಾಗ ಈ ಲೋಕಕ್ಕೆ ಮಾತ್ರ ಅಲ್ಲ, ಆ ಲೋಕಕ್ಕೂ ಸೇರಿಯೇ ಕೊಡುವಂಥದ್ದು ಅಂತ. ಹಾಗಾಗಿ ಈ ಒಂದು ಕುಟುಂಬ ಎನ್ನುವ ಭಾವ, ಅಣ್ಣ ತಮ್ಮಂದಿರ ಮಕ್ಕಳು, ಅಕ್ಕ ತಂಗಿಯರ ಮಕ್ಕಳು, ಮೊಮ್ಮಕ್ಕಳು ಇಡೀ ಸೇರಿ ಒಂದು ಬಳಗ ತುಂಬ ದುರ್ಲಭ ಆಗ್ತಾ ಇದೆ. ನಾವು ತುಂಬ ದೂರ ಹೋಗ್ತಾ ಇದ್ದೇವೆ. ಮೊದಲು ಅಣ್ಣ ತಮ್ಮಂದಿರು ಒಟ್ಟಿಗೆ ಇರಲಿಕ್ಕೆ ಕಷ್ಟ, ತಂದೆ ಮಕ್ಕಳು ಒಟ್ಟಿಗೆ ಇರಲಿಕ್ಕೆ ಕಷ್ಟ ಎನ್ನುವ ವಾತಾವರಣ ಇತ್ತು. ಈಗ ಗಂಡ ಹೆಂಡತಿ ಒಟ್ಟಿಗೆ ಇರಲಿಕ್ಕೆ ಕಷ್ಟ ಎನ್ನುವ ವಾತಾವರಣ ಇದೆ. ಈಗ ಸುಧಾರಣೆ ಹೇಗಾಗಿದೆ ಅಂದರೆ, ಅಣ್ಣ ತಮ್ಮಂದಿರು ಒಟ್ಟಿಗಿರುವ ಕಾಲ ಮೊದಲ ಹೋಯಿತು, ಈಗ ಗಂಡ ಹೆಂಡತಿ ಒಟ್ಟಿಗಿರುವಂಥ ಪ್ರಮೇಯ ಇಲ್ಲ, ಒಟ್ಟಿಗಿರುವಂಥ ಸಂದರ್ಭ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಾಯಿ ತಂದೆಯವರ ಮೇಲಿನ ಪ್ರೀತಿ, ಗೌರವ, ಕುಟುಂಬ ಜೀವನ ಪದ್ಧತಿಯ ಆದರ್ಶವನ್ನು ಈ ಒಂದು ಗೃಹ ಎತ್ತಿ ಹೇಳ್ತಾ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಸಾಲದಕ್ಕೆ ಗೋಶಾಲೆ ಕೂಡ ಇದೆ. ನಮ್ಮ ಪರಂಪರೆ ಅಲ್ಲಿಗೆ ಪರಿಪೂರ್ಣ ಆಯಿತು. ಮನೆಗೊಂದು ಗೋಶಾಲೆ ಬೇಕು ಅಂತ, ಗೋವು ಬೇಕು ಮನೆಗೆ. ಎಂಥ ಬಡವನೇ ಆಗಿರಲಿ, ಒಂದು 2 ಗೋವನ್ನಾದರೂ ಸಾಕಬೇಕು, ಒಂದು ಹೊಸ ಒಂದು ಕರುವನ್ನಾದರೂ ಕೂಡ ಸಾಕಬೇಕು. ಗೋವಿನ ಸಹವಾಸ ಬೇಕು, ಗೋವಿನ ಸಾನ್ನಿಧ್ಯ ಬೇಕು. ಅದು ಉಸಿರಾಡದ ಗಾಳಿಯಲ್ಲಿ ನಾವು ಉಸಿರಾಡಬೇಕು, ಅದು ಮೆಟ್ಟಿದ ಮಣ್ಣಿನಲ್ಲಿ ಓಡಾಡಬೇಕು. ಆ ಮೆಟ್ಟಿದ ಮಣ್ಣನ್ನು ತಲೆಗೆ ಹಾಕ್ಕೊಳ್ಬೇಕು ನಾವು. ಶ್ರೀಕೃಷ್ಣನಿಗೆ ಆ ಪೂತನೆ ಬಂದು ಕಾಡಿದಾಗ, ಪೂತನೆಯ ವಧೆಯ ನಂತರ ದೃಷ್ಟಿ ತೆಗಿತಾರೆ. ಹೇಗೆ ದೃಷ್ಟಿ ತೆಗೆದು ಅಂದರೆ, ಗೋವು ಮೆಟ್ಟಿದ ಮಣ್ಣು, ಆ ಮಣ್ಣಿನಿಂದ ಕೃಷ್ಣನಿಗೆ ದೃಷ್ಟಿ ತೆಗೆಯುವಂಥದ್ದು, ಗೋವಿನ ಬಾಲದ ಮೂಲಕ ದೃಷ್ಟಿ ತೆಗೆಯುವಂಥದ್ದು. ಇದನ್ನೆಲ್ಲ ಮಾಡೋದನ್ನು ಭಾಗವತ ವರ್ಣನೆ ಮಾಡ್ತದೆ ಅಂತ. ಶ್ರೀಮಂತ ಅಂದರೆ ಯಾರು ಅಂದರೆ, ಯಾರಲ್ಲಿ ಹೆಚ್ಚು ಗೋವುಗಳಿದೆ ಅವನು ಶ್ರೀಮಂತ.
ಗೋವಿಲ್ಲದವನು ಬಡವ. ಪ್ರಾಚೀನ ಕಾಲದ ಪರಂಪರೆ ಇದು. ಆ ಕಾಲದ ನೋಟು ನಾಣ್ಯ ಯಾವುದು, ಕರೆನ್ಸಿ ಯಾವುದದು ಅಂದರೆ ಗೋವು ಅಂತ. ಹೆಚ್ಚು ಗೋವುಳ್ಳವನು ಶ್ರೀಮಂತ ಅಂತ. ಹಾಗಾಗಿ ದೇಶ ಇವತ್ತು ಬಡ ದೇಶ ಆಗಿದೆ ಅಂತ. ನಾವೆಲ್ಲ ಬಡವರಾಗಿದ್ದೇವೆ. ಹಣಕಾಸು ಕೋಟಿ ಕೋಟಿ ಇರ್ಬೋದು, ಆದರೆ ಒಂದು ಗೋವು ಇಲ್ಲ ಅಂದರೆ ನಮ್ಮ ಭಾರತದ ಪರಂಪರೆಯ ದೃಷ್ಟಿಯಿಂದ ಅವನು ಬಡವ ಅಂತ. ಹಾಗಾಗಿ ಸದಾಶಿವ ಶೆಟ್ಟರು ನಿಜವಾಗಿಯೂ ಶ್ರೀಮಂತರು. ಯಾಕೆ ಅಂದರೆ ಅವರಲ್ಲಿ ಗೋಶಾಲೆ ಇದೆ, ಗೋವುಗಳಿದ್ದಾವೆ, ಅವರು ಗೋವುಗಳನ್ನು ಸಾಕ್ತಾ ಇದ್ದಾರೆ. ಹಾಗಾಗಿ ನಿಜವಾದ ಸಂಪತ್ತು ಇಲ್ಲಿಗೆ ಬಂದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆ ಗೋಶಾಲೆಯಲ್ಲಿ ಯಾಕೋ ಮನಸ್ಸಿಗೆ ತುಂಬ ಉಲ್ಲಾಸ ಅಂತ ಅನ್ನಿಸ್ತು. ಗೋಶಾಲೆಯನ್ನು ಪ್ರವೇಶ ಮಾಡುವಾಗ ಏನೋ ಸಂತೋಷ, ಏನೋ ಸಮಾಧಾನ. ಆ ಕಟ್ಟಿದ ವಿಧಾನ, ವಾಸ್ತು, ಅದರ ವಿನ್ಯಾಸ ಏನೋ ಒಂದು ಸಂತೋಷವನ್ನು ಕೊಡುವಂತೆ ಇದೆ. ಹಾಗಾಗಿ ನಮಗೆ ಒಂದು ನಿಶ್ಚಿತ ಮನಸ್ಸಿಗೆ ಅಲ್ಲಿ ಗೋವುಗಳು ನಲಿದಾಡ್ತವೆ, ಅಲ್ಲಿ ಗೋವುಗಳು ತುಂಬ ಸಂತೋಷವಾಗಿರ್ತವೆ. ಅವು ಎಷ್ಟು ಕಾಲ ಸಂತೋಷವಾಗಿರ್ತವೋ ಅಷ್ಟು ಆಶೀರ್ವಾದ ಸದಾಶಿವ ಶೆಟ್ಟರ ಕುಟುಂಬದ ಮೇಲೆ ಅದು ಮಳೆಯಾಗಿ ಬೀಳಲಿಕ್ಕುಂಟು ಅಂತ, ಇನ್ನಷ್ಟು ಶ್ರೇಯಸ್ಸು ಅವರಿಗೆ ಆಗಲಿಕ್ಕುಂಟು ಎಂಬುದಾಗಿ ನಮಗೆ ಅನ್ನಿಸುವಂಥದ್ದು. ಹಾಗಾಗಿ ಸಮಾಜ ಇದನ್ನು ಗಮನಿಸಬೇಕು. ಇವತ್ತು ಯಾರೋ ನೀವು ಇಲ್ಲಿಗೆ ಬಂದಿದ್ದೀರಿ, ಕೇವಲ ನೀವು ತುಂಬ ಒಳ್ಳೆಯ ಊಟ ಹಾಕ್ತಾರೆ ಹಾಗಿದ್ರು ಸದಾಶಿವ ಶೆಟ್ಟರು. ಇವತ್ತು ಎಲ್ಲ ಅನೇಕರು ಗಣ್ಯರು ಮಾನರು ಬಂದಿರ್ತಾರೆ. ಇಷ್ಟರಲ್ಲೇ ತೃಪ್ತರಾಗಿ ಹೋಗಬೇಡಿ, ಮನೆಗೆ ಒಂದು ಸಂದೇಶ ತೆಗೆದುಕೊಂಡು ಹೋಗಿ. ಅದೇನು ಅಂದರೆ ನಮ್ಮ ತಂದೆ ತಾಯಿಯನ್ನು ದೇವರಂತೆ ನಾವು ಪೂಜಿಸುವಂಥದ್ದು ಮತ್ತು ಪ್ರೀತಿಸುವಂಥದ್ದು. ನಮ್ಮ ಇಡೀ ಕುಟುಂಬ ನಾವು ಒಂದೇ ಎಂಬ ಭಾವದಲ್ಲಿ ಇರುವಂಥದ್ದು. ವಂಶವೃಕ್ಷ ಅಂತ ಹೆಸರು ಅದಕ್ಕೆ. ಒಂದೇ ಮರ ಕವಲೊಡ್ಕೊಂಡು ಹೋಗ್ತದೆ ನೋಡಿ ಅಂತ. ನೀವು ಒಂದು ಕೊಂಬೆಯನ್ನು ಕಡಿದರೆ ಇಡೀ ಮರದ ಎಲ್ಲ ಎಲೆಗಳು ಕೂಡ ಬಾಡ್ತವೆ. ಹಾಗೆ ಒಬ್ಬರು ತೀರ್ಕೊಂಡ್ರೆ ಕುಟುಂಬದಲ್ಲಿ ಎಲ್ಲರಿಗೂ ಆಶೀರ್ವಾದ ಬರ್ತದೆ, ಎಲ್ಲರಿಗೂ ಸೂತಕ ಬರ್ತದೆ. ಒಬ್ಬರು ಹುಟ್ಟಿದ್ರು, ಒಬ್ಬರು ಹೋದರು, ಅದರ ಪರಿಣಾಮ ಇಡೀ ಕುಟುಂಬದ ಮೇಲೆ ಉಂಟು. ಒಂದು ಅರ್ಥ ಏನು ಅಂದರೆ ಅದು ಒಂದು ಅಂತ. ಇಡೀ ಕುಟುಂಬ ಅದು ಬೇರೆ ಬೇರೆ ಅಲ್ಲ. ಯಾರೇ ಪುಣ್ಯದ ಕೆಲಸ ಮಾಡಿದರೂ ಎಲ್ಲರಿಗೂ ಫಲ ಉಂಟು, ಯಾರೇ ಪಾಪ ಮಾಡಿದರೂ ಎಲ್ಲರಿಗೂ ಪಾಲುಂಟು. ಒಂದು ಕುಟುಂಬದಲ್ಲಿ ಯಾರೇ ಪಾಪದ ಕೃತ್ಯವನ್ನು ಮಾಡಿದರೂ ಕೂಡ ಅದರ ಪಾಲು ಪ್ರತಿಯೊಬ್ಬರಿಗೂ ಉಂಟು. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಯಾರೂ ಪಾಪ ಮಾಡಲಿಕ್ಕೆ ನಾವು ಬಿಡಬಾರ್ದು ಅಂತ. ನಮ್ಮ ಕುಟುಂಬದಲ್ಲಿ ಯಾರೂ ದಾರಿ ತಪ್ಪಿ ಹೋಗಲಿಕ್ಕೆ ಬಿಡಬಾರ್ದು, ಅವನಿಗೆ ಹಕ್ಕಿಲ್ಲ ಅಂತ. ಯಾಕೆಂದರೆ ಅದರ ಪರಿಣಾಮ ಎಲ್ಲರ ಮೇಲಿದೆ. ಅವನು ತಪ್ಪು ಮಾಡಿದರೆ ಅದರ ಪರಿಣಾಮವನ್ನು ಅವನು ಒಬ್ಬನ ಅನುಭವಿಸೋದಲ್ಲ, ಇಡೀ ಕುಟುಂಬ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಒಬ್ಬ ದಾರಿ ತಪ್ಪಿದರೆ ನಮಗೊಂದು ಹೊಣೆಗಾರಿಕೆ ಇದೆ ಅಂತ ಹಿಡಿದು ನಿಲ್ಲಿಸ್ಬೇಕು ಅವನನ್ನು. ನೀವು ಮಾಡಿಕೊಡ್ದು ಈ ಕೆಲಸವನ್ನು ಎಂಬುದಾಗಿ ಅವನನ್ನು ಗಟ್ಟಿಯಾಗಿ ತಡೀಬೇಕು ಅಂತ. ಇಲ್ಲದಿದ್ದರೆ ನಮಗೂ ಒಂದು ಪಾದಿರ್ತದೆ ಅದರಲ್ಲಿ ಅಂತ. ಹಾಗಾಗಿ ಆ ಕುಟುಂಬ ಬಂಧು ಎಂಬ ಭಾವ, ಆ ಸಂದೇಶವನ್ನು ನೀವು ತೆಗೆದುಕೊಂಡು ಹೋಗ್ತೀರಿ ಎಂಬುದಾಗಿ ನಾವು ಭಾವಿಸ್ತೇವೆ. ನೀವು ಬೇಕಾದರೆ ಆಸ್ತಿಯನ್ನು ಪಾಲು ಮಾಡಿಕೊಳ್ಳಿ, ಆದರೆ ಮನಸ್ಸನ್ನು ಪಾಲು ಮಾಡಿಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ. ನೀವು ಬೇರೆ ಬೇರೆ ಮನಸ್ಸಿಂದ ಆಗಬೇಡಿ, ಆಸ್ತಿಯಿಂದ ಆಗಿ ಯಾರು ಬೇಡ ಅಂದವರು. ಯಾಕೆಂದರೆ ಆಸ್ತಿ ದೊಡ್ಡದಲ್ಲ, ಬಾಂಧವ್ಯ ದೊಡ್ಡದು. ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತೇವೆ. ನೀವು ಬಾಂಧವ್ಯಕ್ಕಾಗಿ ಆಸ್ತಿಯನ್ನು ಕಳ್ಕೊಳ್ಳಬೇಕಾದ್ರೆ, ಆದರೆ ಆಸ್ತಿಗಾಗಿ ಬಾಂಧವ್ಯವನ್ನು ಕಳ್ಕೊಳ್ಬಾರ್ದು. ಯಾಕೆಂದರೆ ಬಾಂಧವ್ಯ ಅನ್ನೋದು ಜೀವ ಇರುವಂಥದ್ದು. ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂಥದ್ದು ಜೀವಸನೆ, ಚೈತನ್ಯ ಅದು ಅಂತ. ಆಸ್ತಿಗೆ ಜೀವ ಇಲ್ಲ, ಆಸ್ತಿಗೆ ಜೀವ ಉಂಟಾ ಅಂತ. ಈ ಜೀವ ಇಲ್ಲದುದರ ಸಲುವಾಗಿ ಜೀವ ಇರುವಂಥದ್ದನ್ನು ಕಳ್ಕೊಳ್ತೇವಲ್ಲ ನಾವು, ಭಾವ ಇರುವಂಥದ್ದನ್ನು ಕಳ್ಕೊಳ್ತೇವಲ್ಲ. ಹಾಗಾಗಿ ರಾಮ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟ. ಒಂದು ಅಕ್ಷರ ಬೇರೆ ಮಾತಾಡಲಿಲ್ಲ ರಾಮ. ಆಯಿತು, ಮತ್ತೇನು ಕೊಡಬೇಕು ಹೇಳಿ ಅಂತ. ಸಿಂಹಾಸನವನ್ನು ರಾಜ್ಯವನ್ನು ತಮ್ಮನಿಗಾಗಿ ಬಿಟ್ಟುಕೊಡುವಾಗ ರಾಮ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ನೋಡಲಿಲ್ಲ. ಯಾಕೆಂದರೆ ಅಣ್ಣ ತಮ್ಮಂದಿರ ಬಾಂಧವ್ಯ ದೊಡ್ಡದು. ನೀವು ಹೇಳ್ಬೋದು, ಇಲ್ಲ ಪಿತೃವಾಕ್ಯ ಪರಿಪಾಲನೆಗಾಗಿ ಮಾಡಿದ್ದು ಅಣ್ಣ ತಮ್ಮ ಅನ್ನೋ ವಿಷಯ ಎಲ್ಲಿ ಅಂತ ನೀವು ಕೇಳ್ಬೋದು. ಇಲ್ಲ, ಅಯೋಧ್ಯೆಗೆ ರಾಮ ಮರಳಿ ಬರ್ತಾನೆ 14 ವರ್ಷದ ಬಳಿಕ. ಮರಳಿ ಬರುವಾಗ ನೇರ ಅಯೋಧ್ಯೆಗೆ ಹೋಗೋದಿಲ್ಲ ರಾಮ. ಪ್ರಯಾಗದಲ್ಲಿ ಒಂದು ರಾತ್ರಿ ಉಳಿತಾನೆ. ಹನುಮಂತನನ್ನು ಮುಂದೆ ಕಳಿಸ್ತಾನೆ ಅಯೋಧ್ಯೆಗೆ. ಮುಂದೆ ಕಳಿಸಿ ಹನುಮಂತನನ್ನು ಮಾರುವೇಷದಲ್ಲಿ ಮುಂದೆ ಕಳಿಸಿ, ಹನುಮಂತ ನೋಡು, ಸ್ವಲ್ಪ ಭರತನೊಟ್ಟಿಗೆ ಮಾತಾಡು, ಸಂಭಾಷಣೆ ಮಾಡು, ಅವನ ಮುಖಭಾವ ಧಾಟಿ ಎಲ್ಲ ನೋಡು. ಎಲ್ಲಿಯಾದರೂ ಅವನಿಗೆ ರಾಜ್ಯದ ಮೇಲೊಂದು ಅಪೇಕ್ಷೆ ಬಂದಿದ್ದರೆ ನಾವು ಮತ್ತೆ ಕಾಡಿಗೆ ಹೋಗಿಬಿಡುವ, ಭರತ ರಾಜ್ಯಭಾರ ಮಾಡಲಿ, ಅವನ ಆಸೆ ಈಡೇರಲಿ, ಅವನು ಸಂತೋಷವಾಗಿರಲಿ ಎಂಬುದಾಗಿ ರಾಮ ಹೇಳುವಾಗ ಏನದು ಅಣ್ಣ ತಮ್ಮಂದಿರ ಬಾಂಧವ್ಯ ಎನ್ನುವಂಥದ್ದು ನಮಗೆ ಅರ್ಥ ಆಗಬೇಕು ಅಂತ. ಹಾಗಾಗಿ ಕಗ್ಗದ ಕವಿ ಹೇಳಿದರು, ರಾಮನು ಭರತನು ತಬ್ಬಿಕೊಂಡತ್ತಂದು, ಚಿತ್ರಕೂಟದಲ್ಲಿ ರಾಮನು ಭರತನು ತಬ್ಬಿಕೊಂಡತ್ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಹರಿದಂತು, ಅವರ ಕಣ್ಣೀರು ನದಿಯಾಗಿ ಹರಿತಂತೆ ಅಂತ. ಸೀಮೆಯನ್ನು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಅಂತ. ಬಾಂಧವ್ಯದ ಸೌಂದರ್ಯ ತನ್ನ ತುಟ್ಟ ತುದಿಯನ್ನು ಮುಟ್ಟಿದಂತೆ ಆ ದಿನ ಅಂತ.
ಜೀವಕ್ಕದು ಕ್ಷೇಮ ಎಂಬುದಾಗಿ ಕಗ್ಗದ ಕವಿ ಹೇಳ್ತಾರೆ. ಹಾಗಾಗಿ ಅಂಥ ಬಾಂಧವ್ಯದ ದ್ಯೋತಕವಾಗಿರ್ತಕ್ಕಂಥ ಲೀಲಾ ಸದನದ ಒಂದು ಪ್ರವೇಶ ಇಂದಿಲ್ಲಿ ಏರ್ಪಟ್ಟಿದೆ. ಗೋಶಾಲೆಯ ಉದ್ಘಾಟನೆ ಆಗಿದೆ. ಪ್ರೀತಿಯ ಒಂದು ಅನಾವರಣ ಇಲ್ಲಿ ಏರ್ಪಟ್ಟಿದೆ. ನಾವೆಲ್ಲ ಯತಿಗಳು 7 ಮಂದಿ ನಾವಿಲ್ಲಿ ಸೇರಿದ್ದೇವೆ. ಆ ಹಿಂದಿನ ಕಟ್ಟಡ ಉದ್ಘಾಟನೆ ಮಾಡುವಾಗ ಒಡೆಯೂರು ಸ್ವಾಮಿಗಳು ಒಬ್ಬರೇ ಇದ್ರು ಅಂತ ಸದಾಶಿವ ಶೆಟ್ಟರು ಹೇಳ್ತಾ ಇದ್ರು. ಈಗ ವೃದ್ಧಿ ಎಷ್ಟಾಗಿದೆ ಅಂದರೆ 1 7 ಅಂತ, ಆಧ್ಯಾತ್ಮಿಕವಾಗಿ ಕೂಡ ಅಂತ. ಒಂದಿದ್ದು 22 ವರ್ಷದಲ್ಲಿ 7 25 ವರ್ಷದಲ್ಲಿ 7 ಹಾಗಾಗಿ ಅದು ಇಲ್ಲಿಯ ವಿಶೇಷ ಎಂಬುದಾಗಿ ನಾವು ನೆನಪು ಮಾಡಿಕೊಂಡು ಸದಾಶಿವ ಶೆಟ್ಟರು ಒಂದು ಅವಕಾಶವನ್ನು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಒಡೆಯೂರು ಸ್ವಾಮಿಗಳು ಅದನ್ನೇ ಹೇಳ್ತಾ ಇದ್ರು, ನಮಗೆ ಸೇರ್ಲಿಕ್ಕೆ ಒಂದು ಅವಕಾಶ ಆಯಿತು, ನಾವೆಲ್ಲ ಒಟ್ಟಿಗೆ ಇರ್ಲಿಕ್ಕೆ ಒಂದು ಅವಕಾಶ ಆಯಿತು. ಮಾಡಲ ಸ್ವಾಮಿಗಳನ್ನ ನೋಡಿ ನಾವು ಕೆಲವು ಸಮಯ ಆಗಿತ್ತು, ತುಂಬ ಸಮಯವೇ ಆಗಿತ್ತು. ಹಾಗೆ ವಜ್ರದೇಹಿಗಳು ಸಿಗ್ತಾ ಇರ್ತಾರೆ ನಮಗೆ. ರಾಮನಿಗೆ ವಜ್ರದೇಹಿ ಬೇಕಾಗ್ತದಲ್ಲ ಪಕ್ಕದಲ್ಲಿ, ಯಾವಾಗಲೂ ಅವ್ರು ಸಿಗ್ತಾ ಇರ್ತಾರೆ ನಮಗೆ. ಕೊಂಡೆಯೂರಿನವರು ಅಲ್ಲಿಗೆ ಹೋಗಿದ್ದು ನಾವು ಕೊಂಡೆಯವರಿಗೆ ಕೆಲವು ಸಮಯ ಹಿಂದೆ. ಅದರ ನಂತರ ನಮಗೆ ಅವರು ಭೇಟಿ ಆಗಿರಲಿಲ್ಲ. KMRನವರು ತುಂಬ ಸಮಯದಿಂದ ಭೇಟಿ ಆಗಿರಲಿಲ್ಲ. ನಾವೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಅವಕಾಶ ಇಲ್ಲಿ ಕೂಡಿ ಬಂತು ಅನ್ನೋದಕ್ಕೆ ಅದರ ಶ್ರೇಯಸ್ಸು ಸದಾಶಿವ ಶೆಟ್ಟರಿಗೆ ಹೋಗ್ತದೆ. ಒಂದು ಹೆಚ್ಚುವರಿ ಪುಣ್ಯ ಅದು. ಈ ಎಲ್ಲ ಪುಣ್ಯದ ಜೊತೆಯಲ್ಲಿ ಈ ಸಂತರ ಸಮಾಗಮದ ಒಂದು ಹೆಚ್ಚುವರಿ ಪುಣ್ಯ ಅವರಿಗೆ ಸಲ್ತದೆ ಎಂಬುದಾಗಿ ನಾವು ಹೇಳಿ ಕೊಟ್ಟ ಕೊನೆಯಲ್ಲಿ ನಾವು ಹಾರೈಸುವಂಥದ್ದು ಸದಾಶಿವ ಶೆಟ್ಟರ ಕುಟುಂಬ ಬೆಳೆಯಲಿ. ಈ ಲೀಲಾ ಸಾಧನ ಸಾಕಾಗದೆ ಹೋಗಲಿ, ಅವರು ಇನ್ನೊಂದು ಕಟ್ಟಡ ಕಟ್ಟುವಂತೆ, ಮತ್ತೊಂದು ಕಟ್ಟಡ ಕಟ್ಟುವಂತೆ ಕುಟುಂಬ ಬೆಳೆಯಲಿ. ಮಾತ್ರ ಅಲ್ಲ, ಆ ಕುಟುಂಬದಲ್ಲಿ ಧರ್ಮ ಬೆಳೆಯಲಿ, ಆ ಕುಟುಂಬದಲ್ಲಿ ಲಕ್ಷ್ಮಿ ಸಮೃದ್ಧಿ ಅದು ಬೆಳೆಯಲಿ, ಆ ಕುಟುಂಬದಲ್ಲಿ ಪ್ರೀತಿ ಬೆಳೆಯಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಯೇ ಜೀವನದ ಸಾರ, ಪ್ರೀತಿಯೇ ಜೀವನಾಡಿ ಅದು ಅಂತ. ಆ ಪ್ರೀತಿ ಇಡೀ ಕುಟುಂಬದಲ್ಲಿ ಬೆಳೆದು ಅವರ ವಿಸ್ತೃತ ಕುಟುಂಬ ಇದೆಯಲ್ಲ ಸಮಾಜ, ಅಲ್ಲಿಗೆ ಅದು ಆ ಪ್ರೀತಿ ಹರಿಯಲಿ ಸಮಾಜದ ಕಡೆಗೆ ಎಂಬುದಾಗಿ ಇನ್ನೊಂದು ಸಾರಿ ನಾವು ಹಾರೈಸಿ ಇಲ್ಲಿ ಸೇರಿದ ಎಲ್ಲರನ್ನೂ ಮನಸಾರೆ ಆಶೀರ್ವದಿಸಿ ಎಲ್ಲ ಸಂತ ವರೇಣ್ಯರನ್ನು, ಸಂತಶ್ರೇಷ್ಠರನ್ನು ಅಭಿನಂದಿಸಿ ನಿಮ್ಮ ಸಮಾಯೋಗ ಇವತ್ತಿನ ನಮ್ಮ ಯೋಗ ಎಂಬುದಾಗಿ ಅದನ್ನು ಒಮ್ಮೆ ನೆನಪು ಮಾಡಿಕೊಂಡು ಇನ್ನೊಮ್ಮೆ ಸದಾಶಿವ ಶೆಟ್ಟರನ್ನ ಮನಸಾರೆ ಆಶೀರ್ವದಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಇಲ್ಲಿವರೆಗೆ ಆಶೀರ್ವಚನ ನೀಡಿದಂಥ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ದೂರದ ಊರಿಂದ ಆಗಮಿಸಿದಂತಹ ಮುಂಬೈನ ಬನ್ಸಂಘದ ಅಧ್ಯಕ್ಷರಾದ ಪ್ರವೀಣ್ ಭೋಜಶೆಟ್ಟಿ ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಗಳು ಸದಾಶಿವ ಶೆಟ್ಟಿ ಕನ್ಯಾನ ಇವರಿಗೆ ಮಂತ್ರಾಕ್ಷತೆಯ ಮೂಲಕ ಆಶೀರ್ವಾದವನ್ನು ನೀಡುವಂತಹ ಈ ಸುಸಂದರ್ಭ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ದೂರದ ಊರದಿಂದ ಆಗಮಿಸಿದಂತಹ ಗುಜರಾತಿನ ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರು ಸಹ ವೇದಿಕೆಗೆ ಬರಬೇಕು, ಆಸೀನರಾಗಬೇಕು. ತನ್ನ ಸಮಾಜಮುಖಿ ಸೇವೆಯಿಂದ ಗುರುತಿಸಲ್ಪಟ್ಟಂತಹ ಸದಾಶಿವ ಶೆಟ್ಟಿ ಕನ್ಯಾನ ಅದೆಷ್ಟು ಬಡ ಕುಟುಂಬಗಳ ಕಷ್ಟಗಳಿಗೆ ಸ್ಪಂದಿಸಿದಂಥ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವವುಳ್ಳಂಥ ಸದಾಶಿವ ಶೆಟ್ಟಿ ಕನ್ಯಾನ ಇವತ್ತು ಅವರ ಆಸೆಯಂತೆ ಲೀಲಾ ಸದನ ಎಂಬ ಗೃಹ ಪ್ರವೇಶವನ್ನು ಮಾಡಿ ಅದೇ ರೀತಿ ಗೋಶಾಲೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಇವರಿಗೆ ಶ್ರೀಗಳು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಒಮ್ಮೆ ಜೋರದ ಚಪ್ಪಾಳೆಯ ಮೂಲಕ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ದೂರದ ಅತಿಥಿಗಳು ಬಂದಿದ್ದೀರಿ. ಪ್ರೀತಿಯಿಂದ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮೂಲಕ. ಹಲೋ, ನನ್ನ ದುಂಬುದ ಆಶೀರ್ವಚನ ಮಲ್ಪೆರೆ ನಾವು ಮಾದರ್ಲ ಕೆಬಿ ಕೊಂಡೆ ಮಂತದ ಕಾತೊಂದುಲ್ಲ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಮುಲ್ತ ಸ್ವಾಮಿಲ್ಲ ಆಶೀರ್ವಚನವನ್ನು ಕೇನೆರೆ ನಾವು ಮಾತ ಕೆಬಿ ಕೊಂಡೆ ಮಲ್ತ ಕಾತೊಂದುಲ್ಲ ಇತ್ತೆ ಅರ್ನ ಆಶೀರ್ವಚನದ ನುಡಿ ನಮ್ಮ ಕೆಬಿಕ್ ಬೂರೆ ರೆಡಿ ಆವೊಂದುಂಡು. ತುಮೆ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ಬಹಳ ದೂರದ ಪ್ರಯಾಣದಿಂದ
ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ಪ್ರೀತಿಯ ಆಮಂತ್ರಣಕ್ಕೆ ಹೋಗೊಟ್ಟು ಪ್ರೀತಿಯ ಮಾತುಗಳನ್ನಾಡಿ ಆಶೀರ್ವಚನವನ್ನು ನೀಡಿದಂತಹ ರಾಮಚಂದ್ರಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನಮ್ಮೆಲ್ಲ ಸೇರಿದಂತಹ ಸಹೃದಯ ಬಂಧುಗಳ ವಂದನೆಯನ್ನು ಅರ್ಪಿಸ್ತಾ ಇದ್ದಾವೆ. ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಕೂಡ ಯಾವತ್ತೂ ಕೂಡ ಸದಾ ಇರಲಿ ಅನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು ಮಹಾಸ್ವಾಮೀಜಿಗಳಿಗೆ. ನನ್ನ ದುಮ್ಮಗು ಮಮಲ್ಲ ಕಾರಣಿಕದ ಜಾಗೆ ಒಡಿಯೂರದ ಸ್ವಾಮೀಜಿಲೇನ ಪಾತೆರಗನ ಮಾತಿರಲ ಕೆಬಿಕೆ ಅನ್ನುಂಚಿತನ ಪೊರ್ತು ನನ್ನ ದುಮ್ಮಗು ಒಡಿಯೂರದ ಸ್ವಾಮೀಜಿಲೇನ ಆಶೀರ್ವಚನದ ನುಡಿ ಪುರುಪ ನಮ್ಮ ಕೆಬಿಕ್. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾ ಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಎಡ್ಡೆ ಒಂಜಿ ಪುಣ್ಯದ ಕಾರ್ಯಕ್ಕೆ ಒಡ್ಡುದು ಪೊರ್ತುಲ ಅಂತೆ ಒಂಜಾತು ದೂರದ ರಾಮಚಂದ್ರಾಪುರ ಮಠದ ಸ್ವಾಮಿಲ್ ನಮ್ಮೊಟ್ಟಿಗೆ ಇತ್ತೇರಿತ್ತೆ ಒಂಜಾತು ಉದಿಪಾಣದ ಪೊರ್ತುಗು ಮಾತ ಕೈಸೇರಿನಂಚಿನ ಪುಣ್ಯ ಕಾಲಲ ಅಂದೆ ಅಂದು ಮಾತ ಸಾಧು ಸಂತರು ಒಟ್ಟಿಗೆ ಉಪ್ಪುನಂಚಿನ ಒಂಜಿ ಸಂದರ್ಭ ಅಂದು ಪಂಡ ತಪ್ಪಾವಂದೆ. ಒಂಜಿ ಪಾತೆರ ಉಂಡು, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೆ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ಬನವಾಸಿ ದೇಶದೊಳು ಒಂದೊರೆ ಕವಿ ಉಡಲಿಡಿದು ಪಂಡೊಂದುಪ್ಪೆ ಆರ ಅಂಕುಶಂ ಮಿಟ್ಟೊಡಂ ನೆನೆವಿದೆನ್ನ ಮನಂ ಬನವಾಸಿ ದೇಶಮಂ ಇಂದು ಪಣ್ಪೆ. ನಾವು ಮಾತ ಭಾರತ ದೇಶಡು ಪುಟ್ಟುದು ಬೈದ ಅವಳ ತುಳುನಾಡು ಪುಟ್ಟುದು ಬೈದ ಅಂದ್ಪಂಡ್ರೆ ನೆನಾತ ಸಂತೋಷ ಒಂದುಂಡು. ಈ ಪ್ರಕೃತಿದ ನಡುಟು ಸದಾಶಿವಣ್ಣಿ ಪೊರ್ಲ ಕಂಟದ ಇಲ್ಲು ಕಟ್ಟದು ಐಕ್ ಪುದರ್ಲ ಬರಲ ಆಯ್ಕಡ್ದು ಇತ್ತೇರು ಎದುರುಡು ಪ್ರಕೃತಿ ಐದು ಪಕ್ಕದ ಲೀಲಾಸದನ ಅಂತಿ ಆಮೇಲೆ ಗೋಶಾಲೆ ಪೊರ್ಲ ಕಂಟದ ಒಂಜಿ ಗೋಶಾಲೆ ಇಡೀ ಬಣ್ಣಗನೇ ಒಂಜಾತು ಸಂತೋಷಲಾವಡು ಆನಂದಲಾವಡು ಅಂಡ್ ಆ ಸಂತೋಷ ಎನ್ಪಿನವು ಇಂದ್ರಿಯಗಳಿಗೆ ಗೋಚರ ಆಯ್ನವು, ಆನಂದ ಎನ್ಪಿನವು ಆತ್ಮಕ್ಕೆ ಸಂಬಂಧಪಟ್ಟನ ವಿಚಾರ. ಮಾತ ನಮ್ಮ ತೂದು ಪಣ್ಪ ನೋಡಿದ್ದೇನೆ ಕಾಣಲಿಲ್ಲ ಮಾರ್ರೆ ನೋಡಿದ್ದೇನೆ ಕಾಣಲಿಲ್ಲ ದಾದವವು ತೂತೆ ತೋಜಿಜಿ ಅಣ್ಣ ತೂತೆ ತೋಜಿಜಿ ಪಂಡ ಪಿದಯದ ಕನ್ನಡ ಲೌಕಿಕದ ಕನ್ನಡಿ ಅಂತುಯೆ ಐಕ್ ತೋಜುಂಡು ಅಣ್ಣ ನೆನೊಂಜಿಕ್ಕೆ ತೋಜಿಜಿ ಅಂತ ಕಾಣಲಿಲ್ಲ ಅಂದ್ಪಂಡ ಒಳ ಕಣ್ಣಿಗೆ ಕಾಣಲಿಲ್ಲ ಅಂತ. ಬಹುಶಃ ಮೂಳು ರಡ್ಡಲ ನನಗೆ ಅನುಭವ ಆಪುಂಡು ಮೂಳೊಂಜಾತು ಸಂತೋಷಲುಂಡು ಆನಂದಲ ಉಂಡು. ಒಂಜಿ ವಿಚಾರ ನಿಕ್ಲೆ ತುಂಬುದು ಇವಳಿ ಮಸ್ಸಗರಡಿ ಕೇಂದ್ರ ಕೊಡೋರ ಕೇಳನೆ ತೊಂದರೆ ಇಜ್ಜಿ ಒಂಜಿ ಭಾರತೀಯ ಪರಂಪರೆಡು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಅಂದು ಉಂಡು. ಅಂದು ಇಲ್ಲ ಬಾಕಿಲಿಗೆ ಮೂವೇರು ಬತ್ತೇರಿಗೆ ಮೂವೇರು ಬತ್ತದಾನಾಗ ಇಲ್ಲದ ಯಜಮಾಂತಿಪಿದೆ ಬತ್ತಲ್ಲಿಗೆ ದುಂಬುಡು ಮತ್ತು ಬೆಲ್ಲ ನೀರು ಕೊಟ್ಟು ಒಂಜಿ ಪದ್ಧತಿ ಇತ್ತನೆ. ಬೆಲ್ಲ ನೀರಿನ ಬಂಡ ಒಂಜಿಟ್ಟು ಮಧುರತೆ ಬೆಲ್ಲೋಡು ನೀರಿಡು ಪ್ರಾಣ ಅಂದು ಒಂಜಾತ ಆಯಾಸ ಮತ್ತು ಕಳೆ ಓಡುಂದಂಡೆ ಬೆಲ್ಲ ನೀರು ಪರಡು ಒಂದು ಅಪ್ಪ ಒಂಜಾತ ಅರ್ತಿ ಪಿರ್ತಿ ಅಲ್ಪತ್ತು ಬೇರೆ ನಂಗೆ ಸಾಧ್ಯತೆ ಉಂಟು. ಇಲ್ಲೆಡೆ ಬತ್ತನ ಮೂಜಿ ಜನ ಬಿನ್ನೆರ್ಲ ಎದುರು ಉಂತೊಂದೇರು ಯಜಮಾಂತಿ ಪಿದೆ ಬತ್ತದ ಬಲೆಯಿಂದ ಲೆಪ್ಪನಾಗ ಹಾಕ್ಲು ಪಣ್ಪೆರಿಗೆ ಎಂಗ್ಲು ಮೂಜಲ್ನ ಬರ್ಪುಜ ಒರಿ ಬರ್ಪುಣೆ ಏರಾ ಒಂದು ಬಲ್ಲೆ ಐ ಕಾಲ್ ಕೆಂಡಲ್ಗೆ ಇಂಕ್ ನಿಕ್ಲೆನ ಗುರ್ತಜ್ಜತ್ತ ಒಂಜಿ ಆಧಾರ್ ಕಾರ್ಡ್ ಬೋಡತ್ತ ಏರಿಂದ ಪನೋಡತ್ತ ನಿಕ್ಲೆ ಆತ ಬರ್ತನ ಒಂಜಿ ಲಕ್ಕದ ಪಂಡೆಗೆ ಯಾನು ಸಂಪತ್ತು ನೆನೊಂಜಿ ಪಂಡಿಗೆ ಯಾನು ಕೀರ್ತಿ ನೆನೊಂಜಿ ಪಂಡಿಗೆ ಯಾನು ಪ್ರೀತಿ ಇಂದು ಅವಾಗ ಏರಾ ಒಂದು ಪಲ್ಲೆ ಯಜಮಾಂತಿ ಆಲೋಚನೆ ಮಾಡ್ತಾಳೆ ಏರೇನು ಲೆಪ್ಪಣಿ ಅಂತ ಗೊತ್ತಾಗ್ಜಾತ ಸೀದಗಳು ಐವಲ್ತಾಳಿಗೆ ಪೋದು ಯಜಮಾನ್ರ ಅಡಿಕೇಂಡಲ್ಗೆ ಏರೇನು ಲೆಪ್ಪಣಿ ಅಂತ ಪಲ್ಲೆ ಆತ ಪತ್ತನ ಯಜಮಾನ್ರು ಬಂಡ್ರೆ ನಿಕ್ಕ ಆತ ಮಂಡೇ ಜಯ ಸಂಪತ್ತ ನಂಗೆ ಬೋಡಾಯನೆ ಸಂಪತ್ತು ಹೊರಡು ಅಂಚ ಅಂದು ಮಗಕ್ಕೆ ಮದುವೆ ಆತನು ಮಗನೊಂಜಿ ಕೇಂಡರಿಗೆ ಮಗಟ್ಟ ಕೆಣ್ಣಗ ಮಗೆ ಪನ್ಪೆ ಅಂದೆ ಅಪ್ಪ ಏರೇ ಗೊತ್ತಾಪಜ ಅಮ್ಮೇರ ನಮ್ಮ ಬೋಡ್ತನಂತ ಆಸ್ತಿ ಉಂಟು ನಂಗೆ ಒಂಜಾತಿ ಕೀರ್ತಿ ಬತ್ತನ ಅವಂದ ಅಂದು ಆಂಡಲ್ಲ ಮರಮ್ಮಲೆಡ ಕೇಂಡಲ್ಗೆ ಮಾಮಿ ಅಂದೆ ಏರೇನು ಲೆಪ್ಪೊಡಿ ಅಯ್ಯೋ ಒಂಜಿ ಪಲ್ನ ಮಗಳು ಮೂಜ್ ಜನ ಒಳ್ಳೇರಿ ಸಂಪತ್ತು ಅವ ಕೀರ್ತಿ ಅವ ಪ್ರೀತಿ ಅವ ಏರಂದು ಪಲ್ನ ಅಂದು
ಅಕ್ಲಿ ಇಂಚ ಪನ್ಪೇರಂದು ಆಯ್ಕೆ ಆಲ್ಪಂಡಲ್ಲಿಗೆ ಅಂದೇ ಮಾಮಿ ನಮ್ಮಡ ಬಚ್ಚಿದನೆ ಪ್ರೀತಿ ಅತ್ತ ಒಂಜಿ ಬತ್ತನೇ ಎಡ್ಡೆ ಎತ್ತ ಅಂದ ಅಂಚಾದೆ ನಿಘಂಟು ಮಲ್ತು ಯಜಮಾಂತಿ ಪಿದೇವತಿ ಪ್ರೀತಿ ಬರಡು ಅಂತ ಅಲ್ಲಿಗೆ ಆ ಪ್ರೀತಿ ಉಲಯ ಪೊಗ್ಗುನಾಗ ಸಂಪತ್ತುಲ ಪೊಗ್ಗುಣಿಗೆ ಕೀರ್ತಿಲೆ ಉಲಯ ಪೊಗ್ಗುಣಿಗೆ ಉರುಡುದು ಉಲಯ ಬರಂದುಂಡಿಗೆ ಆ ಪಕ್ಕೇಂಡಲ್ಲಿ ಒರಿಯತ್ತ ಬರ್ಪಣ್ಣು ಇಜ್ಜ ಅವಿತ್ತನು ಯಾಲ್ನೊಲ್ಲೆ ಎಂದಿ ಈ ಸದಾಶಿವ ನಡ ಆ ಪ್ರೀತಿ ಇಂತುವರೆಗೆ ಸಾಧ್ಯತೆ ಆತಂಡಿ ಅಂಚ ಅದು ಕೀರ್ತಿಲ ಉಂಡು ಸಂಪತ್ತುಲ ಉಂಡು ಒಂದು ಪಣ್ಯರೆ ಭಾರಿ ಸಂತೋಷ ಒಂದುಂಡು ನೆತ್ತ ಇಲ್ಲಿಗೆ ನಾನು ಒಕ್ಕೆಲ್ಗೆ ಬರ್ತದೆ ಏನಪ್ಪಾಗೆ ಭಾರಿ ನೆನಪುಂಡು 2000 ಅಡ್ಡೆತ್ತ ಅಂದು 2000 ಅಡ್ಡಂದ ಸಾಧಾರಣವಾದ ನೆನೆತೆ ಕೂಡೊಂಜಿಲ್ಲ ಆತನಿ ನೆನೊಂಜ ಅಂಡ ಆಶ್ಚರ್ಯದಾಲ ಇಜ್ಜಿ ಕುಟುಂಬ ಬುಳೆ ಉಡು ಒಂದು ಇತ್ತೇನೆ ಸ್ವಾಮಿಲ ಆಶೀರ್ವಾದ ಮಂತು ಪೋಯಿರತ್ತ ಒಂಜಾತು ಮಲ್ಲೆ ಆವಡು ಒಂದು ನಿಜವಾದ ಎಡ್ಡೆ ಒಪ್ಪಿಗೆದ ಅಂಡ ಇಲ್ಲಗ ಬೋಡ್ತೀನಿ ದಾದ ಅಂದ್ಕೆ ಇಲ್ಲ ಬಾಕಿಲ್ದ ಒಂಜಿ ಗೋಶಾಲೆ ಬೋಡು ಬಹುಶಃ ಅರ್ಥಪೂರ್ಣವಾದ ಆ ಗೋಶಾಲೆ ನಿರ್ಮಾಣ ಮಂತದ್ದು ಸ್ವದೇಶಿ ಪೆತ್ತುಗಳಿನ ಮಾತ ಕಟ್ಟದು ಒಂಜಾತು ಎಡ್ಡೆ ಆಮ್ಲಜನಕ ಎಡ್ಡೆ ಆಪಲೆಕ್ಕ ಮಂತದ ಇருந்து ಪಣ್ಯರೆ ಭಾರಿ ಸಂತೋಷ ಒಂದುಂಡು ಅವಳ ಲೆಪ್ಪು ಕೊರಿಯರು ಏರ್ಲ ಇತ್ತೆರಡ ಮುಳ್ಳ ಉಂತೆರಿಗೆ ವ್ಯವಸ್ಥೆ ಉಂಡು ಒಂದು ಸ್ವಾಮಿಲಡಂಜಿ ನೆನಪು ಅಂತೀರಿ ಹೆಚ್ಚು ಜನ ಬರ್ತೀರಿ ನಿಂಚು ಬರಡು ಉಂತೆರಿಗೆ ವ್ಯವಸ್ಥೆ ಉಂಡು ಒಂದು ನಿಜವಾದ ಸದಾಶಿವ ನಡ ನನ್ನ ಕೆಲವು ವಿಷಯಗಳೇನು ಪನೋಳಿ ನಮ್ಮಡ ಕೆಲವು ಮಾತ್ರ ದುಡ್ಡು ಮಾತುಂಡು ಈಗ ಕೊಂಚ ಪಾತ್ರೆ ಉಂಡು ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯಂ ನಾ ಶರೀರ ಪುನಃ ಪುನಃ ಬಾಕಿ ಮಾತ ಕೂಡ ಲಭ್ಯ ಪುಂಡಿಗೆ ಅಂದರೆ ಈ ಜನ್ಮ ಮಾತ್ರ ಲಭ್ಯ ಪುಜಿ ಐ ನಮ್ಮ ಸಾರ್ಥಕ ಮಂತು ನೋಡು ಅಂಚಾದ ಸದಸ್ಯನೇ ಭಾರಿ ಆಲೋಚನೆ ಮಂತದೆ ಮಲ್ಲ ಮಲ್ಲ ನಮ್ಮ ಆತ್ಮೀಯರನ್ನು ಮಾತ್ರ ಒಟ್ಟು ಪಾಡೊಂದು ಮುಳ್ಪಡ್ದು ಪನಡು ಸಸ್ಯನ ಅಳ್ದು ಶುರು ಮಾಡ್ಪಡೆ ನಂಚ ಆಡೆತ್ತನೆಗೆ ಸದಸ್ಯ ನಟು ಪ್ರಕಾಶನೇ ಒಳ್ಳೆಯರು ನೆನಲ ಕೆಲವರನ್ನು ಪಣಿಯರೆ ಗುಂಡ್ಯಾನ್ ಬೋಳ ಪಂಡದು ಮಣ್ಣು ಬುಡ್ದು ಬೈರೆಗಳ ಯಾರು ದೈನಿಕೆಂಡ ಒಂಜಾತ ಬಂಟ ಸಮಾಜಡು ಮಲ್ಲ ಶಕ್ತಿ ಇತ್ತಿನ ಜನಗಳು ನಮ್ಮ ಒಟ್ಟುಗೊಳ್ಳೆರು ಅಂದು ಏನ್ ಪಣ್ಪಣೀತೆ ಬಂಟ ಸಮಾಜವು ಏತ ತಾಕತ್ತು ಕೆಂಡ ದೇಶನು ಆಳುನಾಥ ತಾಕತ್ತು ಬಂಟ ಸಮಾಜಡ ಉಂಡು ಐಟ್ ದಾಲ ಸಂಶಯಗಳಿಜ್ಜಿ ಒಂಜಿ ಜವಾಬ್ದಾರಿ ಕೊರ್ಲೆ ಒಂಜಿ ಕರ್ತವ್ಯ ಅಂದ ಏನು ಮಂತು ಮುಗಿಪಾರಾಕ್ಲಿ ಆಯ ಸೋತುನಲ್ಲ ತೊಂದರೆ ಆಯ ಒರಿಯೋಡು ಆಯನ ಒರಿಪಡಿ ಮಲ್ಲ ಒಂಜಿ ವಿಶೇಷತೆ ಈ ಬಂಟ ಸಮುದಾಯದ ಜನಕ್ಲಿಡ ಉಂಡು ಅಂತ ಈಗ ದಾನವನ ಪೇರಂದಿಕೆಂಡ ಬಂಟ ಸಮಾಜನ ಒರಿಪುಣ್ಯತೊಟ್ಟಿಗೆ ಅವು ಸರ್ವ ಬಾಕಿ ಸಮಾಜಗೂ ಮಾತ್ರ ಸಂಪತ್ತು ಆಯ್ನೆಲ್ಲ ಉಂಟು ಅಂದತ್ತ ತುಲನಿಕ್ಲ ಆತ ತಾಕತ್ತು ಈ ಸಮಾಜದ ಉಂಡು ಒಂದು ಇನ್ನು ಪುರ್ಲ ಗಂಟದ ಇಲ್ಲ ನಿರ್ಮಾಣ ಮಂತದ್ದು ಒಪ್ಪಾಯಿನಂಚಿನ ಸಮಯ ಯಾನು ಹೆಚ್ಚಿಗೆ ಪಾತ್ರದ ಕುಳ್ಳರಿಗೆ ಬೈಜಿ ಅಂತೂ ಎಂಗೆ ತೋಜನೆ ಮುಲ್ಪ ಸಾಧುಲಿನ ಮಾತು ಎಂಗ್ಲ ಒಟ್ಟಿಗೆ ಒಂಜಿಗೆ ರೇಟ್ ಸೇರ್ಪಾದೇರಿ ಆಯ್ತಾ ಒಂಜಾತು ಎಡ್ಡೆಪ್ಪು ಸದಾಶಿವಣ್ಣಗೆ ಸಂದೋಡು ಒಂದು ಏನು ಪಂಡು ಒಂದುಲ್ಲೆ ಈತ ಒಂಜಿ ಸಾಮರ್ಥ್ಯ ಉಂಡು ಒಂದು ಅಂಡ ಒಂಜಾತ ಜನಕ್ಲಿನ ಒಟ್ಟು ಪಾಡೋಡು ಅಂಡ ಅವಳ ಸಾಧು ಸಂತರನ್ನು ಒಟ್ಟು ಪಾಡೋಡು ಅಂಡ ಇನ್ನೊಂದು ಸಮ್ಮಿಲನ ಆತನ ಇತ್ತೆ ಪಾತಿರ್ದು ಪೋಯಿನಾರು ಒಂಜಾತ ರಾಮದೇವರನ್ನ ಆರಾಧನೆ ಮಲ್ಪನಾರು ಆರು ಒಂಜಿ ಚಿತ್ರಪಟವನ್ನು ಕೊರಿಯರು ಆದಿಶಂಕರಾಚಾರ್ಯರನ್ನ ಚಿತ್ರಪಟವನ್ನು ಕೊರಿಯರು ಒಂಜಿ ಮೂಲದ ಚಿತ್ರನು ಸದಸ್ಯವನ್ನು ಕೊರಿಯರು ಪರಂಪರೆದ ಕೊಂಡಿ ಇಂದು ಈ ವಿಷಯವನ್ನು ತೆರಿಪಾವಲೆಕ್ಕ ಒರಿಪಿನ ಜವಾಬ್ದಾರಿಗೆ ಅದ್ವೈತ ತತ್ವದ ಒಂಜಿ ಸಿದ್ಧಾಂತನು ಸಮಾಜವು ತೆರಿಪಾಯಿನ ಅಂಚಿನ ಆದಿಶಂಕರಾಚಾರ್ಯರನ್ನ ಒಂದು ಚಿತ್ರಪಟವನ್ನು ಕೊರಿಯರು ಭಾರಿ ಒಪ್ಪಿಗೆದ ವಿಷಯ ಅದ್ವೈತ ತತ್ವ ಭಾರಿ ಶ್ರೇಷ್ಠವಾಯಿನ ಮಾತ್ರ ತತ್ವಗಳು ಬೇತೆಗಳು ಉಳ್ಳ ಅಂಡ ಇನ್ನೊಂದು ಸಮಾಜಕ್ಕೆ ಮಲ್ಲ ಕೊಡುಗೆ ಕೊರನಂಚಿನ ಒಂಜಿ ಆದಿಶಂಕರಾಚಾರ್ಯ ನೆನಪು ಅನ್ಪನಲ್ಲ ಒಂಜಿ ಸಂದರ್ಭ ಅಲ್ಲ ಅಂದು ಈ ಸಂದರ್ಭದ ಪಂಡೊಂದು ಮಾತ ನಮ್ಮಕ್ಲೆ ರಾಮೇನೇ ಇತ್ತನ ರುಜಿ ರಾಮಾಯಣದ ರಸ ಏರು ಅಂದಿಕೆಂಡ ಹನುಮಂತೆ ಒಂಜಿ ಪಾತ್ರೆ ಉಂಡು ಬದುಕಿನ ಚಲನೆ ಆವೋಡು ಅಂಡ ರಾಮೆಲ ಬೋಡು ಹನುಮಂತೆಲ್ಲ ಬೋಡು ಐಕೆಂಚ ಅಂದಿಕೆಂಡ ಒಂಜಿ ಮೇಟು ತ್ಯಾಗ ನೆನೊಂಜಿ ಮೇಟು ಸೇವೆ ರಡ್ಡು ಸೇರಿನ ನಮ್ಮ ಬದುಕಲು ನಡಪೆರಿಗೆ ಸಾಧ್ಯತೆ ಉಂಡು ಅಂಡ್ ನಿಧಾನೆ ಮಲ್ತೊಂದುಲ್ಲೇರಿ ಸಂಪತ್ತು ಬತ್ತನ ಸಮಾಜವು ಸದ್ವಿನಿಯೋಗ ಮಲ್ತೊಂದುಲ್ಲೇರಿ ಅವಾಜ ಒಂಜಾತ ಪುಣ್ಯ ಸಂಚಯನ ಆಯ್ರೆ ಅವು ಸಾಧ್ಯತೆ ಆದ ಈ ಸಂದರ್ಭಡು ಪಂಡೊಂದು ಸೇರಿನಂಚಿನ ಮಾತ್ರೆಗಳ ದೇವರೆಡ್ಡೆ ಪುದಿಪಾವಡು ಲೋಕೋಡು ಶಾಂತಿ ನೆಮ್ಮದಿ ನೆಲೆಯಾವಡು ದೇವರೆಡ ಪ್ರಾರ್ಥನೆ ಮಲ್ತೊಂದು ಒಂಜಾತ ಭಗವದ್ಗೀತೆ ಬಾರಿ ಪೊಲ್ಲ ಕಂಠದ ವಿಷಯವನ್ನು ಪಂತನು ಭಗವಂತನ ಅನುಸಂಧಾನಗೂ ಯಜ್ಞ ದಾನ ತಪಸ್ಸು ಒಂದು ಉಂಡಿಗೆ ಮತ್ತು ಎಂಚಪ್ಪೊಡು ಕೇಂಡ ರಾಜಸದ ದಾನ ಬೋಡ್ಚಿ ತಪಸ್ಸು ಬೋಡ್ಚಿ ಇಂದು ಉಂಟು ದಾನಲ ಬೋಡ್ಚಿ ಇಂದು ಪಂಡೊಂದು ಉಂಟು ಸಾತ್ವಿಕವಾಯಿನ ದಾನ ಬಾರಿ ಶ್ರೇಷ್ಠವಾಯಿನ ಅಂತ ಆ ಮೂಲಕವಾದ ಭಗವಂತನ ಅನುಸಂಧಾನಗೋ ಸಾಧಿ ಮಂತು ಕೊರಪುಂದು ಈ ಸಂದರ್ಭ ಪಂಡೊಂದು ಕುಡರ ಮಾತ್ರೆಗಳು ಎಡ್ಡೆಪ್ಪನ್ನು ಬೈಕೊಂದು ಸದಾಶಿವನೇ ಮಲ್ಪನಂಚಿನ ಆ ಸಹೋದರರು ಕುಟುಂಬ ಪ್ರೀತಿಯಿಂದ ಸ್ವಾಮಿಲಿ ಭಾರಿ ಪೊಲ್ಲ ಕಂಟಡೆಯನ್ನು ತೆರಿಪಾಯರಿ ಅವು ಒಪ್ಪುನಂಚಿನ ಸಂಗತಿ ಇಲ್ಲ ಅಂದು ಆದರೆ ಸದಾಶಿವ ಅಂದು ಬಾರಿ ಒಂಜಾರನ ಪುದರಡೆ ಒಂಜಿ ರೀತಿದ ಆಕರ್ಷಣೆಲ್ಲ ಉಂಡು ಐಕೆ ದಾಲ ಸಂಶಯಗಳು ಇಜ್ಜಿ
ಇತ್ತೆ ಪಾತ್ರೆಗಳು ಮನ್ಪೇರೆ ಏನು ಒಂಜಾತ್ ಆರು ಒಂಜಿ ರೀತಿ ತುಂಡುಂದಾಂಡ ಆತ್ಮಹತ್ಯೆಯನ್ನು ತೋಜ್ಪೋಣ ವಿಷಯ ತುಂಡುಂದಾಂಡ ಇತ್ತೆ ಬೋಪುಣ ಸ್ವಾಮಿಲ ಉಂತುದೀರು ಒಂತೆ ಬರ್ತಾಂಡ ಉಂತುದೀರು ನಾನು ಮತ್ತೆ ಹೋಗ್ತೇನೆ ಅಂತ ಪಂಚರು ಅಂಚಿನ ಪಾತ್ರೆ ಉಂಡಾರೆಡ ಆ ಉಡಲ್ದ ಪಾತ್ರೆಗಳೊಂದು ಪಂಡ ತಪ್ಪ ಅಂದು ಫೋನ್ ಮಂತಲ್ಲ ಆ ತೇರಿ ಪಂಡ ಪಂಡ್ಪೇರು ಸ್ವಾಮಿಲ ಎಲ್ಲ ಈತು ಬರ್ತಿಗೀರು ಬತ್ತಿರ್ಲೆ ದುಂಬೊಂಜಿ ಪರ್ತರು ಇತ್ತಿರ್ಲೆ ಒಂಜಿ ರೀತಿ ಆ ಮಲ್ಲ ಮನಸ್ಸೆರಡು ಉಂಡು ಅಂತ ಪಂಡೊಂದು ಮಾತೆಗ್ಲ ಆರ್ನ ಕಾರ್ಯಗಳಿಗೆ ಮಾತ್ರ ದೇವರ ಅನುಗ್ರಹ ಮಲ್ಪಡನ್ ದೇವರ ಪ್ರಾರ್ಥನೆ ಅಂತ ಎನ್ನ ಪಾತ್ರ ಬಿಂದು ದೀಪೆ ಅವಧೂತ ಚಿಂತನ್ ಗುರುದೇವ ದತ್ತ ಒಡಿಯೂರದ ಸ್ವಾಮೀಜಿಲೆಗೆ ಭಕ್ತಿದ ಪ್ರಣಾಮನ ಸಂದಾಯಿತ ಮಂತಿದೆ ಬೇತೊಂಜಿ ಕಾರ್ಯಕ್ರಮ ಇತ್ತೆ ನಡೆದವರ ಪ್ರಕಾಶನ್ನೇ ಚೂರು ಬೇಗ ಹೋಗ್ಬೇರಿಗೆ ಅಂಚಾದ ಪ್ರಕಾಶನ್ ಒಂಜಿ ಶುಭಾಶಯದ ಪಾತ್ರ ಈ ವೇದಿಕೆ ಬಂಜಾರ ಪ್ರಕಾಶ್ ಶೆಟ್ರ್ ಬಾರಿ ಒಂಜಿ ಅರ್ಥಪೂರ್ಣವಾಯಿನ ವೇದಿಕೆಡು ಆ ಕಡೆ ಹಿಡಿದು ಈ ಕಡೆ ಮುಟ್ಟಾಯ್ತು ಸ್ವಾಮೀಜಿನ ಮಧ್ಯಡು ಏನಲ್ಲ ಸ್ವಾಮೀಜಿನ ಒಟ್ಟು ಕುಲ್ಲದಾರೆ ಬಹುಶಃ ಎನ್ನ ಒಂಜಿ ಬದುಕದ ಸೌಭಾಗ್ಯ ಬದುಕದ ಒಂಜಿ ಶ್ರೇಷ್ಠ ದಿನ ಇನಿ ಅಂದೆ ಅನಿ ಎನ್ನುವೆ ಸ್ವಾಮೀಜಿ ಪಂಡಿರ್ ನಮ್ಮ ಕನ್ಯಾನ ಸದಾಶಿವ ಶೆಟ್ಟಿನ ಬಗ್ಗೆ ನಂಗೆ ಮಾತಾ ಗೊತ್ತಿತ್ತಿನ ವಿಷಯ ಕಲ್ಯಾಣ ಸದಾಶಿವ ಶೆಟ್ಟರು ಇದು ಪಾತಿರ್ನ ಪಂಡ್ಯರು ಒಂದು 4ನೇ ಜನ್ರೇಷನ್ ಎಂಕಲ್ನ 4ನೇ ಇಲ್ಲಿ ಎಂಕಲ್ನ ಸಮಯ ಒಂದು ಕಟ್ಟಿದ ಪಂಡದು ನಮ್ಮ ಮಾತ ಊರು ಬಿಡ್ದು ಪರ ಊರಿಗೂ ಬದುಕು ಕಟ್ಟರೆ ಪೋಯ ನಮ್ಮ ಬದುಕು ಕಟ್ಟಿನ ಆವೊಂಜಿ ಶ್ರಮ ಆವೊಂಜಿ ಶ್ರದ್ಧೆ ಆಯ್ತಾ ಪಿರವಡು ನಮ್ಮ ಪ್ರಯತ್ನ ಶ್ರಮ ತ್ಯಾಗ ಮತ ಗೊತ್ತಿತ್ತಿನ ವಿಷಯ ಇನಿ ಸದಾಶಿವನ್ನೇ ಇನಿ ಬೊಂಬಾಯಿ ಪೋದು ಅರ್ಧ ಕಾರ್ದ ಮಿತ್ತಾರು ಉಂತಿ ಬೊಕ್ಕ ಆರು ನಮ್ಮ ಊರು ನಮ್ಮ ಸಂಸ್ಕೃತಿ ನಮ್ಮ ನೆಲ ನಮ್ಮ ಜಲ ನಮ್ಮ ಮಣ್ಣು ಬಂದದ ಈ ಒಂಜಿ ಸಂಸ್ಕೃತಿ ಸಂಸ್ಕಾರ ಒರಿಯೋಡು ನಾಡ ನಮ್ಮನ್ನ ದಾಲ ಒಂಜಿ ಸೇವೆ ಬೋಡು ಈ ಭೂಮಿಗೆ ಬಂದದ ಇತ್ತೆ ಹೆಚ್ಚಿನ ಸಮಯ ಬಹುಶಃ ಬೊಂಬಾಯಿ ಅರ್ನ ಉದ್ದಿಮೆ ಇತ್ತಂಡಲ್ಲ ಅದು ಉಪ್ಪು ಮೂಲು ಊರುಡೆ ಇನಿ ಅರ್ನ ಕುಟುಂಬ ಬಾರಿ ಮಲ್ಲ ಕುಟುಂಬ ಯಾನಾಡ ಕೇಂದ್ರ ಮೊದಲು ಈ ಕುಟುಂಬಡು ದೈವದೇವರು ಉಳ್ಳೇರ ಸದಾಶಿವಣ್ಣ ಅಂದು ಅದು ಬಂದಿರು ದೈವದೇವರು ಉಳ್ಳೇರು ದೈವದೇವರನ್ನ ಕೆಲಸ ಆಪಿನ ಬ್ಯಾತೆ ಕೇಳಿ ಬ್ಯಾತೆ ಇಲ್ಲುಂಡು ಮುಲ್ಪ ಎಂಕುಲು ಒಂದೊಂಜಿ ಮಾತಾ ಕುಟುಂಬದಗಳು ಒಂಜಿ ಒಟ್ಟಾದ ಸಂಘಟನೆ ಒಗ್ಗಟ್ಟು ಉಪ್ಪೋಡು ಬಂದಿನ ಒಂಜಿ ಭಾವನಡಿ ಒಂಜಿ ಕೆಲಸ ಮಾಡ್ತದ ನಮ್ಮ ಬದುಕಿಡು ಒಂಜಿ ಪಾಪ ಮಲ್ಪೊಡಿಗೆ ಇಜಿರ ಒಂಜಿ ಪುಣ್ಯ ಮಲ್ಪೊಡಿಗೆ ಬಹುಶಃ ಇನ್ನೇ ಸದಾಶಿವನ್ನೇ ಒಂಜಿ ಪುಣ್ಯದ ಕೆಲಸ ಮಲ್ತೊಂದುಲ್ಲೆ ಅನ್ನ ಪುಣ್ಯಗೂ ಅವರಿಗೆ ದೇವತಾ ಅನುಗ್ರಹ ಉಂಡು ಅನ್ನ ಕುಟುಂಬದ ಅವರಿಗೆ ಪ್ರೀತಿ ಉಂಡು ಬಹುಶಃ ಈ ಒಂದು ಪುಣ್ಯಗೂ ಇರ್ನ ನೆಮ್ಮದಿ ಸುಖ ಶಾಂತಿ ಇದಕ್ಕೆ ದೇವರು ನನ್ನ ಆತು ಶಕ್ತಿ ಕೊಡು ದುಂಬುದ ದಿನೋಡು ಇಂಚಿನ ಒಂಜಿ ನನ್ನೊಂದು ಆತು ಕೆಲಸ ಮಲ್ಪಲಕ್ಕ ಇರಿಗೆ ಆ ಭಗವಂತನ ಅನುಗ್ರಹ ಉಪ್ಪಡೆ ಸದಾಶಿವಣ್ಣ ಇರೆಗಿಲ ನಿಗುಲ 7 ಜೋಕುಲು ಎಂಕುಲ 7 ಜೋಕುಲು ನಿಗುಲು ಆಜಿ ಆನಲು ಒಂಜಿ ಪೊಣ್ಣು ಎಂಕುಲು ರಡ್ಡ ಆನು 5 ಪೊಣ್ಣು ನಮ್ಮ ಕುಟುಂಬದ ಇಲ್ಲ ಹಿರಿಯರನ್ನ ಇಲ್ಲದ ಇದು ಬರ್ರಿ ಆತು ಜಾನಿ ದೈವದೇವರನ್ನ ಕೆಲಸ ಇಲ್ಲು ಮತ್ತು ಕಟ್ಟಿಯ ನಮ್ಮ ಹಿರಿಯರನ್ನ ಇಲ್ಲು ಮುಲ್ಲು ಈ ರಡ್ಡು ಜಿಲ್ಲೆಡು ನಮ್ಮ ಇನ್ನಿದಾದ ಗುತ್ತಿನ ಇಲ್ಲ ಅಂತ ಪಂಪ ಅದನ್ನ ಮಾತಾ ಒರಿಪೋಡು ನಮ್ಮ ಸಂಸ್ಕೃತಿ ದುಂಬುದ ಪೀಳಿಗೆಗೆ ಅರಿವು ಮಲ್ಪೋಡು ಪೊರ್ಲುದ ಬದುಕು ಇಂಚೆನೆ ದುಂಬುದ ಪೀಳಿಗೆಗೆ ಗೊತ್ತೋಡು ಅಂತಿನ ಒಂದು ಉದ್ದೇಶದ ಒಂದು ಇನ್ನು ಮಾತ ನಮ್ಮ ಪರ ಊರ್ದು ಇನ್ನು ಊರು ಬರ್ತದ ಎಡ್ಡೆಡ್ಡೆ ಕೆಲಸ ಮಲ್ತೊಂದುಲ್ಲ ಒರಿಯೊರಿ ಒಂದೊಂದು ಕ್ಷೇತ್ರಡು ಒಂದೊಂದು ಕೆಲಸ ಮಲ್ತೊಂದು ಉಲ್ಲೇರು ನಾನು ಹೆಚ್ಚಿಗೆ ಪಾತೆರೆ ಪೋಪುಜಿ ಎಂಕಲ ತಡಾಪುಣಿ ಅಂತ ಪೋಡು ಸ್ವಾಮಿಗಳನ್ನ ಪರಮ ಪೂಜ್ಯ ಸ್ವಾಮೀಜಿ ಮಾತೆರೆಗಳನ್ನ ಪಾದಾರವಿಂದ ನಮಸ್ಕಾರ ಮಾಡ್ತಿದ್ದೆ ನಮ್ಮ ಸದಾಶಿವಣ್ಣ ಲೆಕ್ಕ ನಾನೊಂದು 10 ಜನ ಈ ಭೂಮಿಡು ಪುಟ್ಟಾಡು ಎಡ್ಡೆ ಕೆಲಸ ಮಲ್ಪಾಡು ನಮ್ಮ ಬಣ್ಣ ಪತಂಬೂಜ ಪೋನ ಪತಂಪೋ ಪೂಜ ಕೆರೆಯ ನೀರು ಕೆರೆಗೆ ಚೆಲ್ಲಿದಂಗೆ ಹೇಳಿದಂಗೆ
ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದಕ್ಕೆ ಲೇಸಯ್ಯ. ನಮ್ಮ ಬದುಕಡು ನಮ್ಮ ಸನ್ಮಾರ್ಗದ ಸಂಪಾದನೆ ಮಲ್ಪುಗ ಸತ್ಕಾರ್ಯಗೂ ಉಪಯೋಗಿಸುಗ ಅಡಿ ಸತ್ಕೀರ್ತಿ ತಿಕ್ಕೊಂಡ ಐಕೊಂಜಿ ಸದಾಶಿವಣ್ಣೆ ಲೆಕ್ಕತ್ತಿನಾಗ ಪ್ರೇರಣೆಗೆ ಈ ಒಂಜಿ ಭೂಮಿಡೆ ಅರ್ಲಕ್ಕ ಒಂಜಿ ಪ್ರೇರಣೆ ಆವಡು ಒಂಜಿ ಮಾದರಿ ಆವಡು ಬಂದು ಎನ್ನ ರಡ್ಡು ಪಾತ್ರೆ ಹೋಗಿಪ್ಪೆ. ಪ್ರಕಾಶನ ಪಾತ್ರೆ ಕೊಡಿರಬೇಕಾರ ಒಂದನೇ ಸಂದಾಯ್ತ ಮಂತನಲ್ಲ ಕೆಲವು ಪುರ್ತು ನಮ್ಮ ವನಸ್ಥ ಏರ್ಪಾಡ್ಲ ಶುರು ಹಾಕೊಂಡು ಇತ್ತೇನೆ ಒಂಜಿ ಇರುವ ಆತಂಡು ನನ್ನ ದುಂಬುಗು ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮಿ ಚಿಲೆನ ಭಕ್ತಿದ ಪಾತೆರ ಈ ವೇದಿಕೆಡು ದುಮುಗು ವಜ್ರದೇಹಿ ಸ್ವಾಮಿ ಚಿಲೆನ ಶುಭ ಪಾತೆರ. ಹರಿಃ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಒಂದು ಪಾತೆರ್ನ ಸಮಯ ಅತ್ತಂದು ಎನ್ನೋನುವ ದೇಗ ಪಂಡ ನಿಕುಲ್ಮಾಂತ ಬೈದಿನಿ ಸದಾಶಿವಣ್ಣನ ಪ್ರೀತಿಗೋಸ್ಕರ ಈ ಸ್ವಾಮಿಲ್ನ ಕುಲಿ ಈತ ಮೂಲ ಸೇರುವೇರಿಂದ ನಿಗಲೇ ಗೊತ್ತಿಜ್ಜಿ ದೇ ಪಂಡ ಆರು ಪಂತಿಲ್ನ ಇಜ್ಜಿ ಈ ಸ್ವಾಮಿಲ್ನ ಕಲೇನು ಸೇರಾದ ನನ್ನ ಗಂಟ ಕಟ್ಲೆ ಪಾತೇರ್ನ ನುಪ್ಪು ಅವಲೆ ಅವು ಉಂಪು ಅವಲೆ ಅವು ಸಾರ ಅವಲೆ ಅವು ನನ್ನ ಸದಾಶಿವಣ್ಣಗ ನಿರ್ದು ಓಪನ ಸ್ಥಿತಿ ಆರವಲ್ಲಿ ಒಂದು ಬಹಳ ಮುಖ್ಯ ಐಕೊಂದು ಚುಟುಕು ವ್ಯತ್ಯಾಸದಾದ ಮಂಡ ಈಮೇಟ್ ಶಶಿ ಎಣ್ಣೆ ಉಳ್ಳೇರು ಆಮೇಲೆ ಪ್ರಕಾಶ ಎಣ್ಣೆ ಉಳ್ಳೇರು ಸಮಾಜದ ಮಲಮಲ್ಲ ಮುತ್ತು ರತ್ನಾಲ ಈ ಮಣ್ಣಿಗೆ ಬತ್ತು ಸೇರ್ದ ಒಂದು ಸದಾಶಿವಣ್ಣನ ಪ್ರೀತಿದ ಕಾರಣ ಅಪನಗ ಸದಾಶಿವಣ್ಣೆ ಮಲ್ತದನ ಕಾರ್ಯ ಉಂಡತ ಅವು ಸಮಾಜ ಅರ್ಥ ಮಲ್ಪನ ಕಾರ್ಯ ಆರ ಅರ್ಥನ ಸಮರ್ಪಣೆ ಮಲ್ದೇರು ಸಮಾಜ ಅರ್ಥ ಮಲ್ತಂಡ ಯಾವು ಆತ ಮಲ್ತಂಡ ಸೌಭಾಗ್ಯ ಬರ್ಬೋದು. ಇಂದ್ರದ್ಯುಮ್ನೆ ಎನ್ಪುನವರಿ ಮಹಾರಾಜೇ ನಿತ್ಯ ಸತ್ಕರ್ಮಲೇನು ಮಲ್ತದ ಕಡೆಕ್ ಒಂಜಿ ಮೋಕ್ಷ ಪ್ರಯಾಣ ಮೋಕ್ಷ ಪ್ರಯಾಣ ಅನಗ ಸ್ವರ್ಗಗ ಪೋಡತ ಸ್ವರ್ಗದ ಬಾಕಿಲ್ಡು ದೇವದೂತಿಯರ್ನ ಕಲ್ತುವುದು ಕೂಡ್ಲೆ ತೀರ್ಥನು ಕೇರಿಗೆ ಇಂದ್ರದ್ಯುಮ್ನಗ ಚಿಂತೆ ಅಂಡು ಶೇ ಈತ ಮಾತ ಪುಣ್ಯ ಮಂತನ ಹೆಂಗೆ ಒಂಜಿ ಗಳಿಗೆಲ್ಲ ಸ್ವರ್ಗಡು ಅಂತಾರೆ ಅವಕಾಶ ಆಯ್ಜತ್ತ ದಾದ ವಿಷಯ ಅಂದಕ್ಕೆ ಏನಾತ್ ಆ ಕ್ವಶನ್ಗೆ ಆನ್ಸರ್ ನಾಡುನಾಥ ಪುರುಸೋತ್ಲಜ್ಜಿ ಸೀದಾ ಭೂಮಿಗೆ ಬತ್ತೆ ಭೂಮಿಗೆ ಬಂದಾಗ ಸ್ವಲ್ಪ ಬೋನಾಗ ಒಂಜಿ ಹಿರಿಯಾರನ ಇಲ್ಲಿತ್ತನು ಆ ಇಲ್ಲಡ್ಬೋದು ಹಿರಿಯಾರ್ಡಕ್ಕೆ ಎಂಡೆ ಎನ್ನ ಪರಿಚಯ ಆಂಡ ಅಪ್ಪನಾಗ ಆರು ಬಂಡೇರಿ ಹಿಂಗೆ ಕೆಬಿಲಕ್ಕೆ ಏಣುಜಿ ಕಣ್ಣೆಲ್ಲ ತೋಜಿ ಚರ್ಮ ಮಾತ ಸುಂಟು ಕಟ್ಟದಂಡು ಈ ಪುದರ್ ಬಂಡಡ ಎಂಚೂರು ಅರ್ಥ ಮಲ್ಪು ಎರಡ್ಲೆನ್ನ ಹಿರಿಯಾಕಲ್ ಪಂತೇರ ತೂಪೆ ಎನ್ನುವೆ ಅನ್ನ ಪಂಡ್ರ ಸುರು ಮಲ್ತಿ ಅಪನ ರಾಜೆ ಪಂಡೆ ಯಾನ್ ಇಂದ್ರದ್ಯುಮ್ನ ಮಹಾರಾಜೆ ಈ ಭೂಮಿನ ಆಳದಿನ ಇದ್ದಿದ್ದಿ ಎಂಕ ನಿನ್ನ ಪರಿಚಯ ಇದ್ದಿ ಈ ಏರನ್ನು ಇಂಕ ಗೊತ್ತಿದ್ದಿ ಇಂದ ಒಂಜಿ ಕೆಲಸ ಮಲ್ಪು ನೆತ್ತ ಸ್ವಲ್ಪ ದೂರ ಪೋನಾಗ ಒಂಜಿ ಎಲ್ಲಿಯ ಊರು ಉಂಡು ಆ ಊರುಡು ಒಂಜಿ ಗುಮ್ಮೆ ಉಂಡು ಆಯ್ಕೆ ಏನಾಡ್ದು ಹೆಚ್ಚಿಗೆ ಪ್ರಾಯಾಂಡ್ ಈ ಆ ಗುಮ್ಮೆಡಕ್ಕೇನು ಇಂದ್ರದ್ಯುಮ್ನ ಮಹಾರಾಜೆ ಗುಮ್ಮೆದ ಕೈತಲ್ ಬತ್ತೆ ಗುಮ್ಮೆಡಕ್ಕೆಂಡೆ ಎನ್ನ ಪರಿಚಯ ಅಂಡ ಅಪ್ಪ ಗುಮ್ಮೆ ಬಣ್ಣಂಡು ಏರು ನಿನ್ನ ನಿಂಕ ತೂದು ಗೊತ್ತಿಜ್ಜಿ ಪ್ರಾಯ ಇಂಕ ತಿಂಜಾಂಡ್ ಆಂಡ ಏರಂದು ಗೊತ್ತಿಜ್ಜಿ ಈ ಪುದರ್ ಬಂಡಡ ಕೇಣುವೇನು ಒಂಚೂರು ಯೋಚನೆ ಮನ್ಪುವೆ ಅಪನ ಪಂಡೆ ಯಾನ್ ಇಂದ್ರದ್ಯುಮ್ನ ಮಹಾರಾಜೆ ಭೂಮಿ ಆಳದೆ ಈ ಭೂಮಿನ ಸೌಖ್ಯಡ್ ಸಾಂಕದೆ ಪನ್ನಗ ಗುಮ್ಮೆ ಬಣ್ಣನಿಗೆ ಇದ್ದು ಎಂಕ ನಿನ್ನ ಪರಿಚಯ ಇದ್ದಿ ನಿನ್ನ ಪುದರ್ಲಕ್ಕೆ ನಿನ್ನ ಗೊತ್ತಿಜ್ಜಿ ಸ್ವಲ್ಪ ದುಮ್ಮು ಪೋಲ ಒಂಜಿ ಎಲ್ಲಿಯ ಕಾಡು ಉಂಡು ಆ ಕಾಡು ದಾಂಡದ ಪೋನಾಗ ಒಂಜಿ ಕೆರೆ ಉಂಡು ಆ ಕೆರೆಟ್ ಒಂಜಿ ಏಮೆ ಉಂಡು ಐಕೆ ಏನಾರ್ದು ಹೆಚ್ಚಿಗೆ ಪ್ರಾಯಾಣ ಒಲ್ಲ ಏಮೆಡಕೆಂಡ ಗೊತ್ತಾವು ಪೋಲ ಏಮೆಡಕೇನ್ಲ ಅಂತ ಪಣ್ಣಾಗ ಇಂದ್ರದ್ಯುಮ್ನೆ ಬಸವಳಿಯರ ಸುರುವಾಯಿ ನನ್ನ ಕಾಡುಗೆ ಪೋಯರೆ ದಿಂಜ ದೂರ ಉಂಡು ಆತ ದೂರ ಪೋವಡು ಇಂದ್ರದ್ಯುಮ್ನೆ ನಡತೊಂದು ಬನ್ನ ಕೈಕಾರ ಬಚ್ಚಿಲ್ಲ ಅನ್ನಗ ಕಾಡು ಸಾದಿ ದಾಂಟನಾಗ ದೂರಡ್ ಕೆರೆ ತೋಜುನ್ ಇಂದ್ರದ್ಯುಮ್ನಾಗ ಭಾರಿ ಮನಸ್ಸಿಗೆ ಖುಷಿ ಆಂಡು ನಾನು ಸ್ವಲ್ಪ ದುಂಬು ಪೋಂಡ ನೀರು ತಿಕ್ಕೊಂಡು ಆತನಾಗ ಸ್ವಲ್ಪ ಮುಟ್ಟ ಪೋನಾಗ ನೀರಿಡುತ್ತೀನಿ ಏಮೆ ಮಿತ್ತು ಬತ್ತನು ದಂಡೆಗೆ ಬತ್ತದು ಏಮೆ ಪಣ್ಣಂಡು ಇಂದ್ರದ್ಯುಮ್ನ ಮಹಾರಾಜೇರು ಬರೋಡು ಆಶ್ಚರ್ಯ ಇಂದ್ರದ್ಯುಮ್ನಾಗ ಈತ ಜನಟಕ್ಕೆ ಎನ್ನಾಗ ಎರೆಗಲ ಎನ್ನ ಪರಿಚಯ ಇದ್ದಿ ಈ ಏಮೆಗೆ ಪರಿಚಯ ಅಂಡ್ ಎಂಚ ಕುತೂಹಲ ಅಂಡ್ ಈ ಆಯಾಸ ಪೂರ ಪೋಂಡು ಇತ್ತೆದಗಲೇ ಮಾತ ಶುಗರ್ BP ಮಾತ ಉಂಡು ಅಪಗ ಉದಾಲ ಇತ್ತೀಜಿ ಆಯಾಸ ಪೂರ ಪೋಂಡು
పోదానక ఇంద్రద్యుమ్నే ఏమెడకెండే నిక్కెంచ పరిచయన్న ఆతు దూరడు బన్నగనే పండతయి బరుడు ఇంద్రద్యుమ్న మహారాజేరందు ಎಂಚ ಪರಿಚಯ ಅಪನಗ ಏಮೆ ಪಂಡು ಎನ್ನ ಅಜ್ಜಿ ಪಿಜ್ಜರ್ದು ಪಿಜ್ಜೆ ಮಂತಿರ್ಲ 15 ಕಥೆದಾದ ಕೇಂಡ ಒಂದು ಇಂದ್ರದ್ಯುಮ್ನನ ಭೂಮಿ ಈ ಕೆರೆ ಉಂಡತ ಒಂದು ಇಂದ್ರದ್ಯುಮ್ನೆ ಕುದುರೆ ಕಟ್ಟೊಂದಿತ್ತಿನ ಲಾಯ ಆ ಲಾಯಡ ಕುದುರೆ ಕೆರೆತೊಂದಿತ್ತಿನಾಗ ಒಂಚಿ ಚೂರು ನೀರು ಒಂದು ತುಂಡಿಗೆ ಆಯ್ತು ಪನಿಕಪ್ಪೆಲ್ಲ ಮಾತ ಸೇರಿಯಾಗೆ ಇಂದ್ರದ್ಯುಮ್ನ ಮಹಾರಾಜೆ ಬತ್ತೆ ಉನೇನು ತೂದು ನನ್ನ ಉನೇನು ಮಲ್ಲ ಕೆರೆ ಮಲ್ತನ ಒಂದು ಕೃಷಿ ಜನಕ್ಲೆಗೆ ಮಾತ ಉಪಯೋಗ ಆಪುಂಡು ಪಣದು ಭಾರಿ ಮಲ್ಲ ಕೆರೆ ತೋಡಾಯಿ ಅಂಚ ಅದು ಎಂಕ್ಲೆಗೆ 3 ವಾಸ್ತವ್ಯ ಮಲ್ಪೆರ ಅವಕಾಶ ಆಂಡು ಅಂದು ಪನ್ನಗ ದೇವದೂತಿಯರು ಕೂಡಲೇ ಸ್ವರ್ಗಕ್ಕೆ ದೆತೊಂಡೇರಿಗೆ ಇಂದ್ರದ್ಯುಮ್ನೆ ಪೋದು ಸ್ವರ್ಗದ ಕ್ವಶ್ಚನ್ಕೇನುವೆ ಪ್ರಶ್ನೆಗೇನುವೆ ಯಾನೀತ್ ಮಾತ ಪುಣ್ಯ ಮಲ್ತಿನಾಯೇ ಈತ ಮಾತ ಎಡ್ಡೆ ಕೆಲಸ ಮಲ್ತಿನಾಯೇ ಭೂಮಿನ ಇಡಿಯನ್ನು ಜೋಕಲ್ ಬಂದು ಸಾಂಕಿನಾಯೇ ಎಂಕ ದಾಯಿಗೆ ಒಂಜಿಗಳಿಗೆಲ್ಲ ಸ್ವರ್ಗದ ಅವಕಾಶ ಆಯ್ಜಿ ಅಪನಗ ದೇವದೂತೆಯರು ಪನ್ಪೇರು ಇಂದ್ರದ್ಯುಮ್ನ ಈ ಪುಣ್ಯದ ಕೆಲಸ ಮಲ್ತಂಡ ಯಾವಂದು ಅವೇನು ಜನ ಕೊಂಡಾಡೋಡು ಸದಾಶಿವಣ್ಣನ ಪುದರ್ನ ಬಹುಶಃ ಇಂದ್ರದ್ಯುಮ್ನ ಮಹಾರಾಜ ಲೆಕ್ಕ ಜನಕ್ಕಲು ಕೊಂಡಾಡುವೇರು ನಿಕ್ಕಲು ಓಲು ಪೋಲೆ ಅವಳು ಕೊಂಡಾಡುವೇರು ಈ ಮೇಟೆ ಶಶಿ ಅಣ್ಣೆಲ್ಲ ಕೊಂಡಾಡುವೇರು ಆ ಮೇಟೆ ಪ್ರಕಾಶ್ ಅಣ್ಣೆಲ್ಲ ಕೊಂಡಾಡುವೇರು ಮುಕ್ಲೇನು ಮಾತ ಜನ ಕೊಂಡಾಡುವೇರು ಅವಳು KD ಶೆಟ್ರು ಉಲ್ಲೇರು ಮುಕ್ಲೇನು ಮಾತ ಕೊಂಡಾಡುವೇರು ದಿಂಜ ಜನ ಉಲ್ಲೇರು ತುಲೆ ದಿಂಜ ಜನ ಮಂತಿರೆಲ್ಲ ಕೊಂಡಾಡುವೇರು ದಾಯಿ ಅಕ್ಕಲು ಮಲ್ತಿದ್ದೇನೆ ಕೆಲಸ ಬಹುಶಃ ಬಲತ ಕೈತ ಕೆಲಸ ಎಡತ ಕೈಗೆ ಗೊತ್ತಿದ್ದಿ ಅಕ್ಲೆಗೆಲ್ಲ ಗೊತ್ತಿದ್ದಿ ಎಂಗುಲ್ ದಾದ ಮಲ್ತಿದ್ದಾನೆ ಹೊರವರ ಅಕ್ಲೆಕ್ಕೆ ಏನು ಬೇರೆ ಎಂಗುಲ್ ದಾದ ಮಲ್ತಿದ್ದಾನೆ ನಿಂಗುಲು ಈತ ಪಾತಿಯರು ನಿಂಗಲ್ನ ಬಗ್ಗೆ ಒಂದು ಮಾತ ಅಪ್ಪೆ ಮಲ್ತಿದ್ದಾನೆ ಪುಣ್ಯ ಆ ಲೀಲಾ ಪನ್ಪುನ ಶಬ್ದ ಉಂಡು ತುಲೆ ಲೀಲಾ ಸದನ ಅಂದು ದೀತೇರು ಸುರುತ್ತ ಶಬ್ದ ಲೀ ಕಡೆತ್ತ ಶಬ್ದ ನ ಪೂರ ಲೀನ ಇಂದು ದಾಲ ಶಾಶ್ವತ ಇದ್ದಿ ನಮ್ಮ ಮಂತ ಉನೇನು ಬುಡ್ದು ಬೋಪ ಆ ಬುಡ್ದು ಪೋನಾಗ ಅಮ್ಮ ಮಲ್ತಿದ್ದನ ಪುಣ್ಯ ಮಗಕ್ಕೆ ಟ್ರಾನ್ಸ್ಫರ್ ಆತನು ಆ ಟ್ರಾನ್ಸ್ಫರ್ ಆಯ್ನಿಡ್ದ ಅವರ ಮಗೆ ಈತ ಸಾಧನೆ ಮಲ್ಪೆರಾಣ್ ಆ ಅಮ್ಮ ಪುಣ್ಯ ಮಲ್ತಿದಿನ ಮೂಲು ಟ್ರಾನ್ಸ್ಫರ್ ಆತಜಿನ್ನ ಅಂಡ ಸದಾಶಿವಣ್ಣಗೆ ಈತ ಮಲ್ಲ ಕೆಲಸ ಮಲ್ಪೆರ ತಾಕತ್ತು ಬೈದದ್ದ ಅಮ್ಮನ ಪ್ರೇರಣೆ ಅಂಚಾದು ಪ್ರಕೃತಿ ಇಡುತ್ತೂಲೆ ಪ್ರತಿ ಇನ್ನುಂಡು ಕೃದೆಪ್ಪುಲೆ ಪ್ರಾದೆತ್ತರಡ ಕೃತಿ ಇನ್ನುಂಡು ಪೂರೆಕ್ಲ ಅರ್ಥ ಉಂಡು ಅವು ದಾದ ಅಂದು ಗೊತ್ತಿಜ್ಜಿ ಮೂಲು ಪೂರೆಕ್ರ ಅರ್ಥ ಉಂಡು ಅಂಚ ಅದು ಗೋಶಾಲೆಲ್ಲ ಮಲ್ದೇರು ಸಮಾಜ ಬಂಧುಲೆಲ್ಲ ಸೇರ್ಪಾದೇರು ಓಡೆ 6 ದಾದ ಮಾತ ಮಲ್ತಿದ್ದೇರು ಅವು ಜಗತ್ತಡು ಪಾತೇರನು ದೇವಸ್ಥಾನ ಮಠ ಮಂದಿರ ಓವು ಇತ್ತಂಡಲ್ಲ ಆ ಪುದರುಂಡು ತೂಲೆ ಸದಾಶಿವ ಪನ್ಪೆರತ್ತ ಸದಾಶಿವ ಸಮಾರಾಭ್ಯಾಮಂದು ಸುರುವಾಪುಂಡು ಗುರುಕುಲ್ನಕಲ್ನ ಶ್ಲೋಕ ಸದಾಶಿವ ಪನ್ಪುನ ಶಬ್ದದ ಅರ್ಥ ಸದಾಶಯ ಮಂದಿರಗಳ ಎಡ್ಡೆ ಅವಡೊಂದು ಬಯಸುನ ಒಂಜಿ ಗುಣ ಈ ಗುಣನ ದೀವೊಂದು ಸದಾಶಿವ ಶೆಟ್ರು ಅನಂತ ಕಾಲ ಸಮಾಜದ ಒಟ್ಟಿಗೆ ಆರು ನಡತೋಂದಿಪ್ಪಡು ನನಾತ್ ಸಂಪತ್ತು ಆ ಪುಣ್ಯಾತ್ಮಗ ಬರೊಂದೆಪ್ಪಡು ಇಂಚನೇ ಸತ್ಕರ್ಮನ್ನು ನಿರಂತರ ಆರು ಮಲ್ತೊಂದು ಪಡೊಂದು ಎಡ್ಡೆಪ್ಪನು ಬಯಸೊಂದು ನಿಕಲು ಮಾಂತ ಸೇರ್ದಾರು ನಿಕಲಿಗೆ ಪೂರ ದೇವರದಯನ್ನು ನಟ್ಟೊಂದು ವೇದಿಕೆ ಇಡುಪ್ಪನ ಮಾಂತ್ಯರೆಗಳ ದೇವರದಯನ್ನು ಪ್ರಾರ್ಥನೆ ಮಲ್ತೊಂದು ನಮ್ಮ ಮಾತ ನಮ್ಮ ಸ್ವಾಮಿಲ್ ನಕಲು ಪೂರ ನಮ್ಮ ಸ್ವಾಮಿಲ್ ನಕಲೇ ಉಪ್ಪುನು ಅಂಚೆ ಅದು ಅಕಲೇ ಮಾತ ದೇವರದಯ ನಟ್ಟುನ ಅವಶ್ಯಕತೆ ಜಿದಯ ಬಟ್ ಅಗುಲೇ ನಟ್ಟುವೇರು ದೇವರದಯ ಅಂಚೆ ತಿನೆರ್ದಾವರ ವಿರಮಿಸಾವ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ವಜ್ರದೇಹಿ ಸ್ವಾಮಿ ಚಿಲಿನ ಭಕ್ತಿದ ಪಾತ್ರೆ ಕೊಡಿರಬೇಕೋರ ತರಣಿ ತಗ್ಗಾದು ಬಿರಿಣು ಬಗ್ಗಾದು ಸೊಲ್ಮೇನು ಸಂದಾಯಿತ ಮಂತದು ಶ್ರೀಯುತ ಸಂತೋಷ್ ಶೆಟ್ಟಿ ಪನ್ವೇಲ್ ದಮತೀರು ವೇದಿಕೆ ಜೊತೆ ಅವಡು ಬಂದು ವಿನ್ನ ಏನು ಅಂತಂದಲ್ಲ ಡಾಕ್ಟರ್ ಸಂದೀಪ್ ಶೆಟ್ಟಿ ಕೂಳೂರು ಬೀಡು ಇರ್ಲ ದಮಂತಿದೆ ವೇದಿಕೆ ಜೊತೆ ಅವಡು ಶ್ರೀಯುತ ಕುಸುಮಾಧರ ಶೆಟ್ಟರಿಗಳ ಶಾಲದ ಮಾನಾಧಿಕತೆ ಒಟ್ಟಿಗೆ ಈ ಲೇಸಿಗೆ ಮೊಕ್ಕೆಡೆ ಎದುಕು ನೋಡು ಬಂದು ಭಿನ್ನಯ ನಡೆದಮುಗು ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮಿ ಚಿಲು ಶ್ರೀಧಾಮ ಮಾನಿಲ ಬೇರೆ ಶುಭ ಪಾತೆರ ಬೇತೊಂದು ಅನಿವಾರ್ಯ ಕಾರ್ಯಕ್ರಮ ನಡೆದವರ ವಜ್ರದೇಹಿ ಮಠದ ಸ್ವಾಮೀಚಿಲು ಬಿದಾಡೊಂದುಲ್ಲಿರು ಅರೆಗೆ ಕುಡೂರ ಬೊಕ್ಕೊರ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರ್ನ ಕುಟುಂಬಸ್ಥರನ ಪರವಾದ ಭಕ್ತಿದ ವಂದನೇನು ಅಂಚನೆ ಸಹೃದಯ ಬಂಧುಗಳನ್ನ ಮಾತಿರನಲ್ಲ ವಂದನೇನು ಸಂದಾಯಿತ ಮಲ್ತೊಂದಲ್ಲ ನಡೆದು ಮುಗು ಮಾನಿಲದ ಸ್ವಾಮಿಲಿನ ಶುಭ ಪಾತೆರ ಸರ್ವಮಂಗಲ ಮಾಂಗಲ್ಯೆ
ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಕಟೀಲ್ದಪ್ಪೆ ಉಳ್ಳಾಲ್ತಿನ ಸ್ಮರಣೆ ಮಂತೊಂದು ಒರಿ ನರಮಣಿನ ಬದುಕಡು ಎಡ್ಡೆ ಹಾಳು ಕಷ್ಟ ನಷ್ಟ ದುಃಖ ದುಮ್ಮಾನ ಒಂಜಿ ನರಮಣಿನ ಬದುಕಡು ನಿರಂತರವಾದ ಅವಿರತವಾದ ಬರೊಂದೇಪ್ಪು. ಸದಾಶಿವ ಶೆಟ್ರು ಪ್ರತಿಷ್ಠಿತವಾಯಿನುಂಚಿನ ಬಂಟ ಸಮುದಾಯಡು ಪುಟುದಿನಾರು ಆರು ರೆಡ್ಡು ಪಾತೆರನ್ನು ಮೂಲ ಉಲ್ಲೇಖ ಮಂತೀರು. ನಾಲು ಇಲ್ಲಡು ಬಾರಿ ಪಿರಾಕದಯನ್ನ ಇಲ್ಲ ಹಿರಿಯರ್ನ ಇಲ್ಲು ಮುಳಿತ ಇಲ್ಲಾದಿತ್ತು. ಐಡು ಬೊಕ್ಕ ನಾಲು ಇಲ್ಲಲ ಇನಿ ಒಂಜಿ ಹಂತ 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 ಹಂತಡು ಬತ್ತದು ಇನ್ನಿತ ಪ್ರಕೃತಿ ಬೊಕ್ಕ ಈ ಗಿರಿಜಾ ಸದನ ಒಂದು ವಿಶೇಷವಾದ ಈ ಕಾಲಡು ಆಜು ಜನ ಸಾಧುನಕ್ಲಿತ್ತದು ಲೋಕಾರ್ಪಣೆ ಅಂಡ್ ನಮ್ಮ ಯೋಚನೆ ಅನ್ಪಡೋ ಇನಿ ಜಗತ್ತಿಡೆ ಬಂಟ ಸಮುದಾಯಗೆ ಭಾರಿ ಆತು ಪ್ರಾತಿನಿಧ್ಯ ಇತ್ತಿನಂಚಿನ ಒಂಜಿ ಸಮುದಾಯ ಹಿಂದೂ ಸಮಾಜಗೆ ಶಕ್ತಿ ಕೊರ್ನಂಚಿನ ಒಂಜಿ ಸಮುದಾಯ ದಾಯೆ ಈ ಸಮುದಾಯ ಗೀತು ಬಲ ಆತುಂಡು. ಈ ಸಮುದಾಯದ ವಿಶೇಷವಾಗಿ ನಂಚಿನ ಗುತ್ತುಬಾರಿಗೆಲು ಧರ್ಮಚಾರಿಗಳು ಧರ್ಮದ ಮದಿಪುದ ಗದ್ದಿಗೆಲು ದೈವದ ಮದಿಪು ಕೊರ್ಪುನ ಮೂಲ ಶಕ್ತಿಲು ಪೂರ ಈ ಪ್ರತಿಷ್ಠಿತವಾಗಿ ನಂಚಿನ ಬಂಟ ಸಮುದಾಯದಲ್ಲೇ ಇಪ್ಪುನ ಎಂಚೆಂಚಿನ ಇತಿಹಾಸ ಎತ್ತಿನಂಚಿನ ಮಣ್ಣದ ಚರಿತ್ರೆನ ದೆತೊಂಡ ಜನಪದೀಯವಾಯಿನಂಚಿನ ಆರಾಧನೆಡು ಬಂಟ ಸಮುದಾಯಗ ತಿಕ್ಕಿನಂಚಿನ ಪ್ರಾತಿನಿಧ್ಯದೊತ್ತಿಗೆ ನ್ವೇ ಸದಾಶಿವಣ್ಣೆ ದೈವದ ಕೊಡಿಯಡಿಟ್ಟು ತಿಕ್ಕಿನಂಚಿನ ಒಂಜಿ ಬೂಲ್ಯಪತೊಂದು ತಾನು ಬೊಂಬಾಯಿದ ಮಹಾನಗರಗೆ ಪೋದು ಅವಳು ಬೆನ್ನಿ ಬೆನೆದು ಕಲ್ಪನಂಚಿನ ಪ್ರಯತ್ನ ಮಂತದು ನಾಲು ಜಂತ ನುಪ್ಪುದ ಬಟ್ಟಲನ್ನು ಆನಿ ಕಾಲಡು ಪತೊಂದಿತ್ತೆಂಡ ಇನ್ನು 1000 ಜಂತ ನುಪ್ಪುದ ಬಟ್ಟಲ ಆರ್ನ ಕೈಟುಂಡು ನಮ್ಮ ಹಿಂದೇನು ಯೋಚನೆ ಮನ್ಪೋಡು ಐತೊಟ್ಟಿಗೆ ಅವು ಮಾತ್ರತ್ ಇಂಚಿನ ಇಲ್ಲದ ಬಾಕಿಲಿಗೆ ಬಾರಿಯಾತ ಜನ ಕಷ್ಟ ನಷ್ಟ ದುಃಖ ದುಮ್ಮಾನ ಜೀರ್ಣೋದ್ಧಾರ ಪುನರುತ್ಥಾನ ಪಂದದು ಈ ಮಣ್ಣದ ಚಾವಡಿಗೆ ಬರೊಂದೆ ಪುಯರೆ ಕೊರ್ನಾತ್ ಕೈತು ದೆತೊನ್ನಾತ್ ನೆನಪು ದೀವಂದಿನಕ್ಲು ಭಾರಿ ಜನಕ್ಲು ಉಪ್ಪುವೇರು ನೆನಪು ದೀವಿನಕ್ಲು ಉಪ್ಪುವೇರು ಕೊಡಕ್ಕೆ ಕೃತಜ್ಞತೆ ಇಜ್ಜಂದೆ ತೂಪಿನಕ್ಲ ಉಪ್ಪುವೇರು ಅವು ಎಂಚಿನನೇ ಉಪ್ಪಾಡು ಆಂಡ ಸದಾಶಿವಣ್ಣನ ಬಕಾರ್ನ ಧರ್ಮ ಪ್ರತಿನ ಇಲ್ಲದ ಚಾವಡಿ ರೀತಿನಂಚಿನ ಸತ್ಯದ ಮಹಿಮೆ ಸತ್ಯದ ಕಾರ್ಣಿಕ ಐಕು ಏಪಲ ಈ ಮಣ್ಣಡು ಕೊರತೆ ಬರಂದು ಐಕೋಸ್ಕರ ಪನ್ಪುನಿ ಇನಿ ಈತು ಸಾಧು ಸಂತೇರನ ಪತ್ತದು ಒಡನಾಟಡು ಪುನಂಚಿನ ಸದಾಶಿವಣ್ಣಗೆ ಎಂಕುಲು ಸಾಧು ಸಂತೇರು ದಾಯಾರಿಗೆ ಈತು ಪ್ರೀತಿ ತೂಪ ಈತು ಪ್ರೀತಿಡು 6 ತೂಪೇರು ಬಣ್ಣಂಡ ಆರ್ನ ಜೀವನಡು ಆರ್ನ ಬದುಕಡು 4 ಜನ ಗುರು ಹಿರಿಯರ್ನ ಅಪ್ಪೆಮ್ಮನ ಆಶೀರ್ವಾದ ದೆತೆ ನೋಡು 6 ಪಜ್ಯದೀತಿನಂಚಿನ ಆರ್ನ ಸಾಧರ್ಮಿಣಿನ ಧರ್ಮಪಜ್ಞೆ ಆ ಸಾಧರ್ಮಿಣ ಸಹಭಾಗಿತ್ವ ಸಾಧರ್ಮಿಣಿನ ತ್ಯಾಗ ಆ ಸಾಧರ್ಮಿಣನ ಎಡ್ಡೆ ಮನೋಭಾವ ಆಗಾರ್ನ ಅಪ್ಪೆಮ್ಮನ ಎಡ್ಡೆ ಮನಸ್ಸದ ಭಾವನೆ ಒಂದು ಶಕ್ತಿ ಆದುಂಡು ಒಂದು ಶಕ್ತಿ ಆದು ನಮ್ಮ ಇನ್ನೇನು ಸುರತ್ತಾದ ಅರ್ಥ ಮಂತು ನೋಡು ಸದಾಶಿವಣ್ಣೆ ಇನಿ ಇಂಚಿನ ನನಲ ಏತಲ ಇಲ್ಲು ಕಟ್ಟೋಲಿ ಅವು ಬೇತೆ ವಿಚಾರ ಆಂಡ ಆರ್ನ ಸಂಸ್ಥೆಡ ಬೆನ್ಪುನಕ್ಲೆಲ್ಲ ಅಂಚನೆ ತೂಪುನಂಚಿನ ಮಲ್ಲ ಹೃದಯ ಶ್ರೀಮಂತಿಕೆ ಉಂಡತ ಅವು ಆರ್ನ ನಿಜವಾಯಿನಂಚಿನ ಧರ್ಮ ಪ್ರಜ್ಞದ ಮಲ್ಲ ಮನೋಭಾವ ಸದಾಶಿವ ಶೆಟ್ರು ಇಡೇ ಬರ್ಪುನಿ ಬಂಡ ಎಂಕ್ಲಿಗೆ ಇತ್ತೆತ್ತು ಎಂಗ್ಲು ಪ್ರತಿ ಸಂದರ್ಭ ಸನ್ನಿವೇಶಗಳು ಬರೊಂದೇ ಒಪ್ಪುವ ಎಂಗ್ಲು ಪ್ರತಿ ಸಂದರ್ಭ ಸನ್ನಿವೇಶ ಬಂದಾಗ ಎಂಗ್ಲಿಗೆ ಭಿಕ್ಷೆ ಪಾಡ್ದೇರು ಕೆಲವು ಸರ್ತಿ ಇಲ್ಲಡ ಭಿಕ್ಷೆ ಸ್ವೀಕಾರ ಮಾಡ್ತದ
ಆರ್ನ ಹೃದಯ ಶ್ರೀಮಂತಿಕೆ, ಆರು ತೂಪುನಂಚಿನ ಪ್ರೀತಿ, ಆರ್ನ ಅಂತರ್ಕರಣ ಒಂದು ಮನುಷ್ಯಗೆ ಬೋಡಾಯಿನಿ, ಒಂದು ಶಾಶ್ವತವಾಯಿನಿಂಚಿನ ಸಂಪತ್ತು ಬೊಕ್ಕ ಹೃದಯ ಶ್ರೀಮಂತಿಗೆ ಅವು ಏಪಲ ಶಾಶ್ವತವಾಯಿನಿಂಚಿನ ಮನುಷ್ಯ ಪುಟ್ಟು ನೇಡ್ದು ಸೈಪುನ ಮುಟ್ಟ ఆయన ಕರ್ಮ ಸಿದ್ಧಾಂತ ಪರಿಶುದ್ಧ ಅಂಡ ಪೂರತ್ವದ ಪೀರಿಯಡ್ಲ ದೈವಾನುಗ್ರಹ ಈ ಮುದ್ದೆ ಉಪ್ಪುಂಡು ಐಕು ಒವ್ವೇ ಒಂಜಿ ಅಪಚ್ಯುತಿ ಬತ್ತುಂಡ ಐಕು ಒಂಜಿ ಅಪಕೀರ್ತಿ ಕನೇರ ಪ್ರಯತ್ನ ಮಂತುಂಡ ಅವು ದಾಲಾ ಪುಜಿ ಕಟೀಲ್ ದಪ್ಪೆ ಉಳ್ಳಾಲ್ತ್ಯಾರని ಕಾತೊಂದೆ ಉಳ್ಳಾಲು ಅಂಚಾದ ಪುನಗ ನಮ್ಮ ಪನ್ಪುನೀತೆ ಎಂಕುಲು ವರ್ಮ 7 ಜನ ಸಾಧು ಸಂತೇರಿ ಇನಿ ಬತ್ತುಂಡಲ ಆರ್ನ ಈ ಗ್ರಹ ಪ್ರವೇಶ ಮುಹೂರ್ತ ಸುಮೂರ್ತಡಾದ ಲೋಕಗೆ ನನಾತಿ ಅಡ್ಡೆಪ್ಪುನ ಕೆಲಸ ಮಂತದು ಈ ಇಲ್ಲಡು ಆರ್ನ ಸಹೋದರರು 7 ಜನ ಜೋಕುಲ್ಲ ಆಜಿ ಆಣುಲು ಒಂಜಿ ಪೊಣ್ಣು ಮುಕ್ಲು 7 ಜನಲ ಅವಿನಾಭಾವ ಸಂಬಂಧ ಡಿಡು ಅಕಲ್ನಲ ಹಿಂದೆಟ್ಟು ಸದಾಶಿವನೊಟ್ಟಿಗೆ ಅಕಲ್ನಲ ಪರಿಶ್ರಮ ಉಂಡು, ಅಕಲ್ನಲ ಸಹಭಾಗಿತ್ವ ಉಂಡು, ಅಕಲ್ನ ಬೊಡೆದೇಲ್ನ ಸಹಭಾಗಿತ್ವ ಉಂಡು, ಪೂರ್ಯರ್ನಲ ಪ್ರೀತಿ ಉಂಡು. ಆ ಪ್ರೀತಿ ಇತ್ತದು ಈ ಇಲ್ಲು ನಂದಗೋಕುಲದ ಲೆಕ್ಕ ಅವಡು ಅಕಲ್ನ ಸಹೋದರರೇ ಭಾವೈಕ್ಯತೆಡು ಐಕ್ಯಮತ್ಯಡು ನನ್ನ ಸಮಾಜಡು ಎಡ್ಡೆಪ್ಪು ದ ಶಕ್ತಿ ಕೊರ್ಪುನಿ ಮಾತ್ರ ತಂದೆ ಸುದೃಢವಾಗಿ ನಂಚಿನ ಹಿಂದೂ ಸಮಾಜ ಮಾತ್ರ ತಂದೆ ಲೋಕದ ಹಿತನು ಬಯಸು ನಂಚಿನ ವಿಶ್ವಶಾಂತಿನ ಬಯಸು ನಂಚಿನ ಆ ಕಾರ್ಯತತ್ಪರತೆ ಈ ಇಲ್ಲಡು ಸದಾ ಬೆಳಗದು ಬರಡು ಇನಿ ಪೊಟ್ಟಾಯಿ ನಂಚಿನ ಈ ನಂದಾದೀಪ ನನಾತು ಈ ಮನೆತನದ ಆ ದೈವದೇವರನ್ನ ಪತ್ತಾಯಿ ನಂಚಿನ ನಂದಾದೀಪ ನನಾತು ಅರ್ಲದು ಲೋಕಹಿತಗು ಲೋಕರ್ಮೇಗು ಶಕ್ತಿನು ಕೊರ್ಪುನ ಟೊಟ್ಟಿಗೆ ದಾನ ಧರ್ಮದ ಮದಿಪುಗು ಒವೇ ಒಂಜಿ ಚ್ಯುತಿ ಬರಂದಿ ಲೆಕ್ಕ ಆರು ಮಂತಿನಂಚಿನ ದಾನ ಧರ್ಮಗು ಬೋಡಾಯಿನಂಚಿನ ನನಾತ್ ಆ ಶ್ರೀಮಂತಿಗೆನು ಕಟೀಲ್ ದಪ್ಪೆ ಉಳ್ಳಾಲ್ತಿ ಆ ಮಹಾಲಕ್ಷ್ಮಿ ಅನುಗ್ರಹ ಮನ್ಪಡೊಂದು ಪ್ರಾರ್ಥನೆ ಮಂತೊಂದು ಇನಿ ಪ್ರಕಾಶಣ್ಣೆ ಬೈದೇರು, ಶಶಿಧರಣ್ಣೆ ಬೈದೇರು, KD ಶೆಟ್ರು ಬೈದೇರು ಇಂಚಿನ ಏತೋ ಜನ ಬಂಟ ಸಮುದಾಯದ ಪ್ರತಿಷ್ಠಿತ ದಾನಿಲು ಇನಿ ಈ ವೇದಿಕೆ ಉಳ್ಳೇರು. ಅಕುಲು ಪೂರೆರ್ಲ ಕಷ್ಟ ಬತ್ತದು ಪೋತಿನ ಅಕುಲು ದಾಲ ಇಜ್ಜಂದೆ ಕಷ್ಟ ಬತ್ತದು ಬೆಂತಿನ ಅಕ್ಲಾಗ ಇನಿಲ ನೆನೆಪುಂಡು ಸದಾಶಿವಣ್ಣೆ ಆರ್ನ ಪೂರ್ವಕಾಲದ ಪೂರ್ವಾಡು ಆರು ಪಕ್ಕ ಬತ್ತಿನಂಚಿನ ಬಂಗ ಬೊಕ್ಕ 300 ರೂಪಾಯಿಗೆ ಬೆಂತಿನಂಚಿನ ದಿನನು ಏತೋ ವೇದಿಕೆಡು ನೆನಪು ಮಂತದು ಪನೊಂದಿತ್ತೇರು ಒಂದು ಅಕ್ಲನ ಹೃದಯ ವಿಶಾಲತೆ ಇನ್ನೇನು ಯಾನು ಉಲ ಹಿಡಿದು ತೂಪಿನಂಚಿನ ಎನ್ನ ಪ್ರೀತಿ ದಯಪಂಡ ಒಂಜಿ ಕಡು ಬಡತನದಿಟ್ಟದು ಒಂಜಿ ಪ್ರತಿಷ್ಠಿತ ವ್ಯಕ್ತಿಲಾದು ಇನಿ ಸಮಾಜಡು ಆ ಕಾಲಡು ಅಕುಲು ಕಲ್ಸಪಟ್ಟದಿತ್ತಿನಂಚಿನ ದಿನಕುಲನ್ನು ನೆನೆತದು ನನಾತು ಕಷ್ಟದಿತ್ತಿನಕ್ಲೇಕೆ ಕೈದೆರ್ಪೆರೆ ಅವಕಾಶ ಕೊರ್ಪುನಂಚಿನ ಅಕ್ಲನ ಹೃದಯ ಶ್ರೀಮಂತಿಗೆ ನನಾತು ದೇವರು ಶಕ್ತಿ ಕೊರಡು ಉತ್ತರೋತ್ತರ ಅಭಿವೃದ್ಧಿ ಮನ್ಪಾಡು ಬತ್ತಿನಕ್ಲೆಗೆ ಪೂರ ನಿಕ್ಲೆಗೆ ಗೃಹ ನಿರ್ಮಾಣಗ ಭೂಮಿ ಖರೀದಿಗ ಜೋಕ್ನ ಮದ್ಮೆಗ ಅಂಚಂಡು ಸಂತಾನ ಪ್ರಾಪ್ತಿದ ಯೋಗದಾನಗ ಪೂರೆರ್ಲ ಪ್ರಾರ್ಥನೆ ಮಂತೊಲ್ನೆ ನಿಕ್ಲೆ ಪೂರ ದೇವರು ಆ ಹೃದಯ ಶ್ರೀಮಂತಿಕೆಯನ್ನು ಕೊಡ್ದು ನನಾತಿ ಈ ಮನೆತನದ ಕೀರ್ತಿಲ ನಿಖಲು ಸದಾಶಿವಣ್ಣನ ಮಿತ್ತು ಆ ರೀತಿದ ಪ್ರೀತಿ ಬಾಂಧವ್ಯದಿದು ಬೈದರ ಅಕ್ಲೆಗೆ ಪೂರ ಅಕ್ಲ ಜೋಕ್ಲೆಗೆ ಬಡಿಯದೆಲ್ಲೆಗೆ ಸಂಸಾರರಿಗೆ ಅಕ್ಲ ಸಹೋದರರಿಗೆ ಅಕ್ಲನ ಸಹಧರ್ಮಿಣಿನಕ್ಲೆಗೆ ಅಕ್ಲನ ಜೋಕ್ಲೆಗೆ ನನಾತು ಶ್ರೇಯಭಿವೃದ್ಧಿ ಆವಡು ಉತ್ತರೋತ್ತರ ಅಭಿವೃದ್ಧಿ ಆವಡು ವಿಶ್ವಶಾಂತಿ ಆವಡೆಂದು ಪ್ರಾರ್ಥನೆ ಮಾಡ್ತೀನಿ. ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಧಾಮ ಮಾನಿಲ ಮುಲ್ತ ಯತಿಯರ್ನ ಆಶೀರ್ವಚನ ಕೇಂಡ ನನ್ನ ದುಂಬಗ ಒನಸ್ತ ಪೊರ್ತ ಒಂದು ಬತ್ತಿಡು ಸಮಯದ ಅಭಯ ಮಾಡೊಂಡು ನನ್ನ ಒರಿದಿನ ಹೆದಿಯರು ವೇರಿಯರು ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಶ್ರೀ ಸಾಂದೀಪನಿ ಸಾಧನಾಶ್ರಮ ಕೇಮಾರುದ ಸ್ವಾಮಿಲ್ನ ಆಶೀರ್ವಚನದ ಪಾತ್ರೆ ಮಾತ ಕಿಬಿಕೊಂಡೆ ಮತ್ತು ಕೇಂದ್ರ ಉಲ್ಲ ಗುರುಭ್ಯೋ ನಮಃ. ಮೂಕಾಂಬಿಕಾ ಕೃಪಾ ಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ ವನಸ್ತ ಪೂರ್ತು ಸ್ವಾಮಿ ವಿವೇಕಾನಂದರ ಒಂಜಿ ಪಾತೆರೊಂದು ಪನ್ಪೇರು ಮಧ್ಯಾಹ್ನ ವನಸು ಬತ್ತಿನಾಯಾಗ ಆಧ್ಯಾತ್ಮ ಪನ್ಪಿನಾತ್ಮಲ್ಲ ಪಾಪದ ಕೆಲಸ ಬೇತೆ ಓಲಜ್ಜಿ ಬಂಜಿಡು ಬಡವಡು ಬತ್ತಿನಾಯಾಗ ಒಂಜಿ ಪುಂಡಿ ನುಪ್ಪು ಬಾಡೋಡು ಒಂದು ಪನ್ಪಿನ ಪಾತೆರೊಂದು ಬಂತೇರು ದುಮ್ಮದ ಕಾಲೋಡು ಪೂರ ಈ ಪೆತ್ತ ಕೈಕಂಜಿ ಪ್ರಾಣಿ ಪಕ್ಷಿಲ್ ಪೂರ ಪಾತೆರೊಂದಿತ್ತಾಗೆ ಇತ್ತೆ ಎನಡ ಬರಿತಿಲ್ಲದ ಕೊಲೆ ಪಾತೆರು ಉಜ್ಜೇರು ಅಂಚ ಪಾತೆರ್ನ ಕೈದಾತನಿತ್ತೆ ಪೂರ ಒಂಜಿ ದಿನ ಒರಿ ಇಂಚೆನೊರಿ ಸ್ಪೀಚ್ ಕೊರ್ಪಿನಾರು ಪೋಂದಿತ್ತೇರಿಗೆ ಪೋಂದಿ ಪುನಃ ಕೊಂಚ ಪಿಲಿ ಬತ್ತನಿಗೆ ಆತನ ಪಿಲಿ ಕೇಂಡಿಗೆ ಓಡೆ ಪೋಪಿನಿ ಹೆಂಗೆ ಕೊಂಚ ಕಡೆಗೆ ಸ್ಪೀಚ್ ಕೊರ್ರೆಂಡು ಒಂಡರಿಗೆ ಆ ಪಿಲಿ ಸೀದಾ ಬಲ್ಪರ್ಸರು ಮಲ್ತನಿಗೆ ಎಂಬೆ ಕೇಂಡೆಗೆ ಓಡೆ ಬಲ್ಪುನು ಈ ಮಾರೆ ಪಾತಿರ್ದೆ ಕೆರ್ಪ ಮಾರೆ ನಾನು ನಿನಾರ್ದು ಬಲ್ತಿಂಡನೆ ಎಡ್ಡೆ ಅಂತ ಮನ್ಪಿನಸ್ತಿದೆ ಅಂಚ ಮಧ್ಯಾಹ್ನದ ಪೂರ್ತಿ ಅನ್ನಿಗಲ್ಲಿ ಪಾತಿರ್ದೆ ಕೆರಿಯರೆ ಏನದಲ್ಲ ಒಂದು ಮನ್ಪೂಜಿ ದಯ ಪನ್ನಾಗ ಸ್ವಾಮಿ ವಿವೇಕಾನಂದೇರ್ ಮನ್ಲೆಕ್ಕನೆ ನಮ್ಮ ಒಂದೇ ಮಾತರಂ ಪನ್ನಾಗ ಲಕ್ಕದುನ್ ತೋಡು ಬನ್ನಾಗ ಆಯ್ಕೆ ಬಡ ಉಡು ಲಕ್ಕರ್ನೆ ತೀರುಜಿ ಲಕ್ಕು ನೋಡಿ ಈಗಿಂದ ಹೊಡತ್ತ ಯೋಗ ಮಲ್ಪಲೆ ಬನ್ನ ಕಾರ್ದಿರ್ಪುಲೆ ಬನ್ನಾಗ ಬಡ ಓಡೆ ಕಾರ್ದಿರ್ಪು ನಾವು
ಅಂಚ ಬಡವುದ ಪೊರ್ತು ಏನು ಈತೆ ಪಂಡ ಹಿಂಗೆ ಮಸ್ತ್ ಖುಷಿ ಕೊರ್ನೆಂಚಿನವನ್ನಾಗ ಒಂಜಿ ಅಪ್ಪೆನ ಬುದಾರ್ಡೊಂಜಿ ಲೀಲಾ ಸದನ ಅಂದಿದ್ದಾರೆ ಒಂದು ಎಂಕ್ ಮಸ್ತ್ ಆನಂದ ಕೊರ್ನಿ ಅಂಚಿತ್ತಿನ ಒಂಜಿ ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನ ಬನ್ನಾಗ ಮೂಜಿ ತ್ರಿವೇಣಿ ಸಂಘ ಮೂಜಿ ಅಪ್ಪೆಲ್ ಮೂಲ ಸೇರಿಯರು ಒಂಜಿ ಗೋವು ಬನ್ನ ನಮ್ಮ ಅಪ್ಪೆತ್ತಿನ ಲೆಕ್ಕ. ಸೆಕೆಂಡ್ ಸಾಧು ಸಂತೆರೇನು ಸೇರಿ ಮೂಜಿ ಒಂಜಿ ತ್ರಿವೇಣಿ ಸಂಗಮ ಅಂತೇರು ಒಂಜಿ ಏನು ಆತ್ಮೀಯ ಸದಾಶಿವ ಶೆಟ್ರು ಅಂಚ ಅಪ್ಪೆರ್ ಮಲ್ಲ ಈ ಜಗತ್ರ ಓಲ ಇಜ್ಜಿ ಏನು ಹೆಚ್ಚ ಪಾತೆರ್ನ ಪೊರ್ತಾತ್ ದಾದ ಪನ್ನ ಈತೆ ಪನ್ಪಿನಿ ಗೋವುನ್ ರಕ್ಷಣೆ ಮನ್ಪುಗ ಗೋ ಸೊರಬಿದ ಇಂಕಲ್ಲ ಮೇರ್ಲೊಲ್ಲೇರು ಭಕ್ತಿಭೂಷಣ ಒಲ್ಲೇರು ತುಲೆ ಏತೋ ನಮ್ಮ ಇನಿ ಗೋವುಗೆ ಅಡ್ವರ್ಟೈಸ್ಮೆಂಟ್ ತಿಕ್ಕೊಂದುಚ್ಚಿ ಗೋವು ಉತ್ಪನ್ನಲೆಗೆ ಅಡ್ವರ್ಟೈಸ್ಮೆಂಟ್ ತಿಕ್ಕೊಂದುಚ್ಚಿ ಬೊಡ್ಚಾಂದಿನಕ್ಕೆ ಪುರ ನಂಗೆ ಅಡ್ವರ್ಟೈಸ್ಮೆಂಟ್ ಬೋಡಾಯ್ನ ತಿಕ್ಕೊಂಡು ತುಲೆ ಕಾಂಡೆ ಬೊಲ್ಪು ಗೊರ್ತಿ ಪನ್ಪಾಲ್ ಏನು ಬನ್ನಾಗ ನಿಗುಲ್ ಪೂರ ಒಂದು ಪೇರೆಂಟ್ ಲವ್ಲಿ ಪೂಜಿಲೆ ನಿಗಲ್ಲ ಮೋನೆ ಬೊಲ್ದ ಆಪುಣು ಅನ್ಪಾಲ್ ಪೇರೆಂಟ್ ಲವ್ಲಿ ಇಡುವಲ್ಲ ಬೊಲ್ದ ಆಪುಣು ಅಂದ ದಕ್ಷಿಣ ಆಫ್ರಿಕೋಡು ಒರಿಯಾಣಲ್ಲ ಕಪ್ಪದಾಗಲಿ ಇತ್ತದು ಮರಳು ನಂಗೆ ತಲೆ ಅಡ್ವರ್ಟೈಸ್ಮೆಂಟ್ ಒಟ್ಟು ಗಮ್ಜಾಲಿ ಅಂಡಾಂಡು ಎಂಚಿನ ಅನ್ನೋದು ಗೊತ್ತು ಎಂಜ ಗೋ ಉತ್ಪನ್ನಲೆಗೆ ಪುರ ಒಂತೆ ಉಂದು ತಿಕ್ಕೋಡು ಅಡ್ವರ್ಟೈಸ್ಮೆಂಟ್ ತಿಕ್ಕೋಡು ಎಂಕ್ ಕಡೆಯತ್ತು ಒಂಜಿ ಪಾತೆರ ಪನ್ಪ ಈ ವರ್ಲ್ಡ್ದ ಈ ಜಗತ್ತದ ಬಾರಿ ಮಲ್ಲ ಒಂಜಿ ದಾನಿ ಪನ್ನ ವಾರನ್ ಬಫೆಟ್ ತನ್ನ ಜೀವನದ ಏತ್ ಉಂಡ ಅವನ್ ಪೂರ ದಾನ ಕೊರ್ಪಿನ ವಾರನ್ ಬಫೆಟ್. ಬಿಲ್ ಗೇಟ್ಸ್ ತನ್ನ ಸಂಪಾದನದ ಈತೇನು ಪೂರ ಇರಲ ದಾನ ಕೊರ್ಪಿನ ಅಂಡ ಇನಿತೂಲೆ ಈತು ಜನ ಉಲ್ಲಾರ ಮೂಲ ನಮ್ಮ ತುಳುನಾಡದ ಒಂಜಿ ವಾರನ್ ಬಫೆಟ್ ಲೆಕ್ಕನ ಪ್ರಕಾಶನ್ನೇ ಅವಡು ಆತಂದ ನಮ್ಮ ಸದಾಶಿವನ್ನೇ ಅವಡು ಶಶಿಯನ್ನೇ ಅವಡು KD ಶೆಟ್ರು ನಿತ್ಯಾನಂದನೇ ಏತು ಜನ ಮಲಮಲ್ಲ ಇಂಗ್ಲೀಷ್ ರಡ್ ಉಂಡುತ್ತಲೆ ಒಂಜಿ ಗ್ರೇಟ್ ಮ್ಯಾನ್ ಬೊಕ್ಕೊಂಜಿ ಬಿಗ್ ಶಾಟ್ ಮಾಡೋದು. ಈ ಗ್ರೇಟ್ ಮ್ಯಾನ್ ಅಂದುಲ್ಲೇರು ಏರು ಅದಾನಿ ಆಯ್ತು ಬೊಕ್ಕ ಅಂಬಾನಿ ಮೊಗಲ್ ಬರ ಮಸ್ತ್ ಕಾಸು ದಿನಾಗಲು ಗ್ರೇಟ್ ಮ್ಯಾನ್ ಏರು ಅನ್ನಾಗ ತನ್ನ ಸಂಪಾದನೆನು ಸಮಾಜ ಕೊರ್ಪಿನೇ ಐ ಎ ಗ್ರೇಟ್ ಮ್ಯಾನ್ ಅವು ಅಂಚ ಇನಿ ಮೇರ್ ಬಿಗ್ ಶಾಟ್ ಮಾತ್ರ ಗ್ರೇಟ್ ಮ್ಯಾನ್ ಸದಾಶಿವನ್ನೇ ಶಶಿಯನ್ನೆಪ್ಪು KD ಶೆಟ್ರು ಏತ್ತು ಜನಮಾರು ಏತ್ತು ಮೇರ್ ಮಾನಿಲದಾರ ಪನ್ಲೆಕ್ಕ ಇನ್ನೊಂಜಿ ಬಂಟ ಸಮಾಜ ಏತ್ತು ಡೊನೇಟ್ ಮನ್ಪನಿ ಯಾನ್ ಪನ್ಪ ಇನಿ ಒಂದು ನಂಕ್ ಡೊನೇಟ್ ಮಲ್ಪರ ಕಲ್ಪಾದಿನ ಬುದ್ಧಿ ಏರ್ ಪನ್ನ ನಮ್ಮ ಅಪ್ಪೆಲ್ಲೆನ ನಮ್ಮನ ಕುಟುಂಬದ ನಮ್ಮ ಹಿರಿಯರ್ನ ಒಂಜಿ ಸಂಸ್ಕಾರ ಅನ್ಪನ್ಯಾರ ಹಿಂಗೆ ಮಸ್ತ್ ಸಂತೋಷ ಆಪುಂಡು ಹೆಚ್ಚ ಪಾತೆರುಜಿ ಖುಷಿ ಟುಪ್ಪುಲೆ ಮಾತೆರ್ಲ ತೆಲ್ತೊಂದಲ್ತೊಂದು ಉಪ್ಪುಲೆ ಎಡ್ಡೆಡುಪ್ಪುಲೆ ಅವೇ ಮಲ್ಲ ಆಧ್ಯಾತ್ಮ ದಾಲ ದೇವರನ ಬಗ್ಗೆ ದಾಲ ಮಂಡೆ ವೆಚ್ಚ ಅನ್ಪೋಡ್ಚಿ ಖುಷಿ ಟುಪ್ಪುಲೆ ಅವು ಏರೆಗೆಲ್ಲ ಉಪದ್ರ ಅನ್ಪೋಡ್ಚಿ ಅವು ಭಾರಿ ಮಲ್ಲ ಆಧ್ಯಾತ್ಮ ಅವು ಐತಾತ್ಮಲ್ಲ ಆಧ್ಯಾತ್ಮ ದಾಲ ಇಜ್ಜಿ ಅಂಚ ಗೋವುದ ಕಣ್ಣೀರು ಬೂರಂದಿ ಲೆಕ್ಕ ತೂವೋಡು ಗೋವುದ ನೆತ್ತೇರು ಬೂರಂದಿ ಲೆಕ್ಕ ತೂವೋಡು ಅವು ನಮ್ಮ ಭಾರಿ ಪ್ರಾಮುಖ್ಯವಾಯಿನ ಅಂಚಿತ್ತಿನವು. ಸದಾಶಿವ ಶೆಟ್ರಿನ ಕೈಟ್ ನನಾತ್ ಎಡ್ಡೆ ಅವಡು ಯಾನ್ ಈತು ಬಾಂಬೆದಾಗಲು ನಿಗುಲ್ ಪೂರ ಉಲ್ಲಾರು ದೈವದ ಒಂಜಿ ಗಂಧ ಇರತ್ತ ದೇವರನ ಗಂಧದೆ ತೊಂದು ನಿಗುಲ್ ಪೋತಾರ ಬನ್ಪಾರೆ ಇನಿ ಯಾನ್ ಬನ್ಪ ಸದಾಶಿವನ್ನ ಅತ್ರ KD ಶೆಟ್ರ ಅತ್ತೆ ಮೊಗಲ್ ಪೂರ ಮಸ್ತ್ ಜನಲೆ ದೇವಾಡಿಗಿರಲ್ಲೇರು ಮಸ್ತ್ ಜನ ಮೊಗಲ್ ಮಾತ ಕೋಟದಾಗಲ್ ನಿಂಕ್ ಮಾತ ಗುರ್ತನೇ ಇಜ್ಜಿ ಏರಿಂದೆ ಗೊತ್ತಿಜ್ಜಿ ಇಂಕ್ ಮಲವಲ್ಲ ಕಾಸ್ತಾಗಲು ಇಲ್ಲಾರ ನಿಗುಲ್ ಪೂರ ಅಂಡ ಇನಿ ನಿಗುಲು ಊರು ಬುಡ್ದು ಒಂಜಿ ಬೊಂಬೆಗೆ ಪೋದು 16 ಗಂಟೆ ಉಂತುದು ಬೆನ್ನಿನೆಟ್ಟು ಇನಿ ನಮ್ಮ ತುಳುನಾಡು ನಡತೊಂದುಂಡು ಪನಿಯರೆಂಗ ಮಸ್ತ್ ಸಂತೋಷ ಆಪುಂಡು. ಭಗವತಿ ಮೂಕಾಂಬಿಕೆ ನಿಗಲೇನ್ ಪರ ಸುಕೋಟ್ ದೀವಾಡು ಅದಾಗ ಎಂಕಲೆಗಿಲ್ಲ ಅಂತ ಎಡ್ಡ ಅವನ ಅತೀ ಹೆಚ್ಚು ಎಂಕಲ್ಲ ಯಾನ್ ಮಾತಾಡಲ್ಲ ಎಲ್ಪ್ ದೆತ್ತೊಂದಿನೇ ಮೂಲುಪ್ಪುನ್ ಯಾನ್ ನಿಖಿಲ್ ಮಾತ ಈ ಮಲಮಲ್ಲ ಬಿಗ್ ಶಾಟ್ ಗ್ರೇಟ್ ಮಾಡ್ನಾಗಲ್ಲ ಎದುರಿಡು ಯಾನ್ ಒಂಜಿ ನಲ್ಪಗಿಲ್ಲದ ಅಂತೀನಿ ಎನ್ನ ಕಂತು ಕುಲ್ಲಾದಾರು ದೇವರ ಎಡ್ಡೆ ಮಲ್ಪಾಡನ್ ಪಂದ್ ಎನ್ನ ಪಾತಿರನು ಕೃಷ್ಣ ಅರ್ಪಣ ಮಲ್ಪೆ ಕೃಷ್ಣ ಅರ್ಪಣೋಸ್ತು. ಆಶೀರ್ವದಿಸಿದ ಶ್ರೀ ಶ್ರೀ ವಿರಚಂದ್ರ ಕೇಮಾರ್ದ ಸ್ವಾಮಿಲೆಗ್ ಉಡಲಾಲದ ಸೊಲ್ಮೆಲಿನ ಸಂದ ಒಂದು ನನ್ನ ದುಂಬುದು ಕೊಂಡೆ ಊರದ ಯತಿವರೆ ಹಿಡಿದು ಆಶೀರ್ವಚನ. ಶ್ರೀ ಗುರುಭ್ಯೋ ನಮಃ. ನಮ್ಮ ಊರು ಹೆಮ್ಮೆಯಿಂದ ಸಂತೋಷ ಪಡುವಂತಾಗಿದೆ. ಸದಾಶಿವ ಶೆಟ್ರ ದೊಡ್ಡ ಕಾರ್ಯದ ಮೂಲಕ ನಮ್ಮ ಈ ಮಂಜೇಶ್ವರದಂತಹ ಈ ಹಳ್ಳಿಯ ಈ ಕೊಳೂರು ಗ್ರಾಮ ಇಡೀ ಒಳ್ಳೆ ಮನುಷ್ಯರೆಲ್ಲ ಸೇರುವಂತಹ ಒಂದು ಸನ್ನಿವೇಶ ಉಂಟಾಗಿದೆ. ಒಂದು ಬ್ರಹ್ಮಕಲಶದ ವೇದಿಕೆಯೋ ಅಥವಾ ಸಂತ ಸಮಾವೇಶವೋ ಎಂತಹ ಒಂದು ಸಂದೇಶವೆಲ್ಲ ಇಲ್ಲಿ ಸಿಕ್ಕಿದೆಯೋ ಒಳ್ಳೆಯ ವ್ಯಕ್ತಿತ್ವದಿಂದ ಈ ಕಾರ್ಯ ನಡೆದಿದೆ. ಹಾಗಾಗಿ ಸದಾಶಿವ ಶೆಟ್ಟರಿಗೆ ದೇವತಾನುಗ್ರಹವಾಗಲಿ, ಅವರು ಮಾಡುವಂತಹ ಸತ್ಕಾರ್ಯ ಇನ್ನಷ್ಟು ಹೆಚ್ಚು ಸಮಾಜಕ್ಕೆ ಸಿಕ್ಕುವಂತಾಗಲಿ, ಆ ಎಲ್ಲ ಯೋಗ್ಯತೆಯನ್ನು ಭಗವಂತ ಅವರಿಗೆ ಅನುಗ್ರಹಿಸಲಿ. ಹಾಗೆ ಒಂದು ಮಾದರಿಯಾಗಿ ಒಂದು ಗೋಶಾಲೆಯನ್ನು ಮಾಡುವಂಥದ್ದು, ಒಂದು ಮನೆಯಲ್ಲಿ ಒಂದು ಗೋವು ಸಾಕುವುದೇ ಕಷ್ಟ ಅಂತ ಸಂಕಟ ಪಡುವ ಕಾಲದಲ್ಲಿ ಮನೆಯಲ್ಲಿ ಇಷ್ಟೆಲ್ಲ ದೊಡ್ಡ ಕಾರ್ಯದಕ್ಕಿಂತಲೂ ಮಹತ್ವ ದೊಡ್ಡದ ಕಾರ್ಯ ಗೋಶಾಲೆ. ಹೀಗೆ ಒಳ್ಳೆ ಆದರ್ಶದ ಬದುಕನ್ನು ಸಮಾಜಕ್ಕೆ ತೋರಿಸಿ ಸಮಾಜದಲ್ಲಿ ಒಂದು ಸಂಸ್ಕೃತಿಯ ಪುನರುತ್ಥಾನಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತಹ ಸದಾಶಿವ ಶೆಟ್ಟರಿಗೆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ
ಪ್ರೀತಿ ಇಟ್ಟು ಈ ಊರೊಳಗೆ ಬಂದ ನೀವೆಲ್ಲ ಒಳ್ಳೆಯ ಆಹಾರವನ್ನು ಸ್ವೀಕರಿಸಲಿಕ್ಕಾಗಿ ಬಡಿಸ್ಲಿಕ್ಕಾಗಿ ಕಾಯ್ತಾರೆ, ತಿನ್ಲಿಕ್ಕಾಗಿ ನೀವು ಇದ್ದೀರಿ. ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಪ್ರಾರ್ಥನೆ. ಕೃಷ್ಣ ಈ ಕುಡರು ಕೊರ ಭಕ್ತಿದ ಸೊಲ್ಮೇನು ಸಂದಾಯ್ತ ಮತ್ತು ನಡದುಂಬುಗು ನನ್ನ ತುಂಬಗ ಶಶಿಧರಣ್ಣೆ ಬರೋದು ಬೈದೇರಿ ಒಂಜಿ ರಟ್ಟು ಪಾತಿರದ ಇರಿಗೋಸ್ಕರ ಕಾತೊಂದುಲ್ಲ. ಮಾತರೆಗಳ ನಮಸ್ಕಾರ. ವೇದಿಕೆದ ಮಿತ್ರ ಮಾತಾ ಯತಿವರಿಯರಿಗೆ ಒಂದಿಸ ಒಂದು ಇನಿ ಈಗಲ ಮಾತೆಲ್ಲ ಸೇರ ಕಾರಣಕರ್ತರ ಅಂಚಿತ್ನ ಸದಾಶಿವಣ್ಣೆ ಕಾರಣ ಸಹೋದರನ ಧರ್ಮಪತ್ನಿಗಳ ಒಂದಿಸ ಒಂದು ಬಾರಿ ಪೊರ್ಲುದ ಕಾರ್ಯಕ್ರಮಡು ಮಾತೆಲ್ಲ ಸೇರೊಂದು ಯತಿವರಿಯರಿ ಆರನ ಬಗ್ಗೆ ಮಸ್ತ್ ಪಂಡಿರಿ. ಸದಾಶಿವಣ್ಣನ ಎಂಕ್ಲ ಬಾರಿ ಮನಸ್ಸಿಗೆ ಹಚ್ಚಿನ ಕೆಲಸವು ಒಂದು ಕೆಂಡ ಅರ ಅಪ್ಪೇನ ಪ್ರೀತಿ ಮನ್ಪುನು ಬಹುತೇಕವಾದ ಈತು ಪೊರ್ಲುದ ಸದನ ಮೂಲ ಆವಡನಾಡೆ ಮೂಲ ಪ್ರೇರಣೆ ಕೆಂಡ ಅರ್ನ ಅಪ್ಪೆ ಈತು ಮಲ್ಲ ದಾನಿ ಆವಡದ ಈ ಮೂಲ ಪ್ರೇರಣೆ ಏರಿಂದ ಕೆಂಡ ವಾರನ ಅಪ್ಪೆ ನಮ್ಮ ಅಪ್ಪೆ ಪಾಡ್ಸ್ಕೊನ್ನಂತ ಸಾಧ್ಯತೆ ನಮ್ಮ ನಡತಂದಾಂಡ ಇಂಚಿತು ನಾವು ಕುಟುಂಬಡು ನಡಪರ ಸಾಧ್ಯತೆ ಒಂದು ಪಣಂದು ಎಂಕಲ ಇರ್ಲೆಕ್ಕನೆ ಆಜಿ ಜನನೇ ಆಂಜೋಕಲಿ ಇರ್ಲಿತ್ಲೆಕ್ಕನೆ ನಿಕ್ಲೆ ಅವ್ರು ತಂಗಡಿಲ್ಲ ಆಂಡ ಮೂಲ ವಿಶೇಷದಾದ ಕೆಂಡದಾಂಡ ಆಜಿ ಜನ ಸ್ವಾಮಿನಗಲೇ ತಂಗಡಿ ಗುರ್ತಿ ಮಾತಾನಂದ ಮೈತಿನಲ್ಲಿ ಹೆಂಗೆ ಬಾರಿ ಸಂತೋಷವನ್ನು ಪಡೀತೇನೆ. ಅವತ್ತಂದೆ ಮೂಲ ನಮ್ಮ ಜಾಸ್ತಿ ದೇವೇರು ಸೇರ್ದಿருந்து ಪನ್ಪೆ ದಯವೇಂದ್ರಕ್ಕೆ ಎಣ್ಣದಾಂಡ ಒಂದು ಗೋಶಾಲೆ ಗೋಧಮೆ 33 ಕೋಟಿ ದೇವತೆಗಳಿಂದ ಪನ್ಪಾರ ಅಂಚಿತನ ಮಹತ್ ಕಾರ್ಯವನ್ನು ಮಂಚಿದ ನೀರಿಗೆ ಸದಾಶಿವನ ಕುಟುಂಬದಗಳಿಗೆ ಅಭಿನಂದನೆ ಪಣಂದು ಬಾರಿ ಪೊರ್ಲುದ ಕಾರ್ಯಕ್ರಮ. ಸದಾಶಿವಣ್ಣೆ ಎಂಚಾಂದ್ಗೆ ಮಸ್ತ್ ಜನ ಅರ್ನ ಬಗ್ಗೆ ಪಾತೇರಿಯರು ನಮ್ಮ ಬಂಟನ ಸಮಾಜದ ಬಗ್ಗೆ ಎಲ್ಲ ಪಾತೇರಿಯರು ನಮಕ್ ದೇವರ ಮಿತಿ ಕೃತಜ್ಞತೆ ಬೋಡು ಬಂಟೇರು ಕೊರ್ಪುನ ಅಂದು ಅಂಡ ದೇವೇರ್ಲ ಕೊರ್ಪುನ ಬಂಟೆರೆಗೆ ಏತ್ ಎಂಚಿನ ಮಾತ ಸಂಪತ್ತಿನ ಕೊರ್ಪೆರ ಆ ಕೊರ್ಪುನ ಏರನ್ಗೆ ಅಂಡ ಬಂಟೆರೆಗೆ ಅಂಚ ಬಂಟೆರ ಮಾ ದಾನಿ ಆದಲ ಇಪ್ಪಡು ನನ್ನ ಮೂಲ ಕಾರಣ ಏರನ್ಗೆ ಅಂಡ ಅವು ದೇವೇರು ಸದಾಶಿವಣ್ಣನ ಬಗ್ಗೆ ನನ್ನ ರಡ್ಡು ಪಾತೆರ ಪಂಡ್ರೆ ಏನು ಬೇಕವೆ ಮೂಲು ಬೈದ್ಯರದ ಮಾಡಿದ ಮುಖಸ್ತುತಿ ಮಲ್ಪನಾತ್ ಯಾನು ರಡ್ಡು ಸಂಸ್ಥೆ ಹಿಡ್ದಾರ ಬಾರಿ ಕ್ಲೋಸ್ಡು ಕೆಲಸ ಮಂತ ನಡೆದಾರೆ ಏನು ಕಾರಣ ದಾನದ ಬಗ್ಗೆ ಗೊತ್ತಾನ ಪುದಾರು ಸದಾಶಿವೆಂದು ಇನ್ನಿತ ಕಲಿಯುಗೋಡು ಬೇಗ ಕೊರ್ಪುನ ದೇವೇರಿಂದ ಕೇಂಡ ಶಿವೆ ಒಂದು ಚೂರು ಪ್ರಾರ್ಥನೆ ಮಂದ್ರ ರಪಕ್ಕ ಕೊರ್ಪುನ ಫಲಸ್ತುತಿ ಕೊರ್ಪುನ ಇರಂದ್ಕಂಡ ಶಿವದೇವರು ಅಂಚನೆ ಸದಾಶಿವಣ್ಣನೊಟ್ಟಿಗೆ ರಡ್ಡು ಸಂಸ್ಥೆಡು ಕೆಲಸ ಮಂತ ಒಂದಿಲ್ಲ ನಾರನೊಟ್ಟಿಗೂ ಒಂಜಿ ಸಂಸ್ಥೆಡು ಯಾರು ಪಂಡೇರು ನಮ್ಮ ಬಂಟ ಸಮಾಜೋಡು BPL ಕಾಡ್ದಾಕ್ಲೆ ಇಪ್ಪರ ಬರಲಿ ಇರಲ್ಲ ಅಂದ ಆಯ್ತು ಅರ್ಥದಾತ ಅಂದ್ಕೇಳ್ದನ್ನ ಬಂಟ ಸಮಾಜೋಡು ಒರಿಲ ಪಾಪದ ಬಡವೆ ಇಪ್ಪರನೇ ಬಲಿ ಮನಪು ಅಂತ ಸಂಕಲ್ಪ ಆ ಸಂಕಲ್ಪ ಬರ್ಪನ ತುಂಬದ ದಿನಟು ಅಯ್ನಾತ್ ಬೇಗ ನೆರವೇರಡು ಆರ್ನ ಅಪ್ಪೆನ ಮನಸ್ಸು ಎಂಚಿನೊಂಡ ಮನಸ್ಸು ಇಚ್ಚಿನ ಇತ್ತಂಡ ಆ ಮನಸ್ಸದಕ್ಕೆ ನಾರ ಜೋಕುಲು ಇನಿ ಎಂಚ ಒಟ್ಟುರ್ಲೇರ ದುಮ್ದ ದಿನೊಟ್ಲ ಅಗ್ಲ ಪೂರ ಕುಟುಂಬ ಸಂಸಾರ ಎಡ್ಡ ರೀತಿ ಡಿಪ್ಪಡ್ನ ದೇವರ ಪ್ರಾರ್ಥನೆ ಮಂತೊಂದು ನಾನು ದುಂಬುಗಲ ಸದಾಶಿವಣ್ಣನ ಕೈಟ್ ಇಂಚಿತನ ಎಡ್ಡೆ ಬೇಲೆ ಆಪಲು ಸದಾಶಿವನ ಮಲ್ಲ ಮನಸ್ಸು ಎಂಜಿನ ಅನ್ಕೆ ಎಣ್ಣದಂಡ ಒಂಜಿ ಇಲ್ಲು ಮಂತಂದಾಂಡ ಅಡ್ ಗೆಸ್ಟ್ ಒಂಜಿ ಬತ್ತನ ಬಿನ್ನೇರಿಗೆ ಒಂಜಿ ರೂಮ್ ದಿಪ್ಪೇರು ಸದಾಶಿವಣ್ಣ ಅಂಚದು ಇಲ್ಲು ಜಿಂಜಿದು ಬೊಕಲ ಎತ್ತೆ ಬತ್ತೇರದಂಡ ಬತ್ತನ ಗೆಸ್ಟ್ನಗ್ಲಿಲ್ಲ ಬೇತೇನೆ ಒಂಜಿ ಭವನನೇ ಕಟ್ಟಿದೆ ದಾದಾ ಕೆಂಡಾರ ಉಡಾಡಿತ್ತಿನ ಅಂಚಿನ ಮನಸ್ಸು ಎನ್ನ ಇಲ್ಲಡೆ ಮಸ್ತ್ ಜನ ಬತ್ತೊಂದು ಪೋನ್ ಇಪ್ಪಡು ಪನ್ಪುನಕ್ಕೆ ಇಲ್ಲಿಂದ ಬರ್ತಾ ಭವನ ಅಂದರ್ಥ ಅಂಚ ಇಲ್ಲಡೆ ಮಸ್ತ್ ಜನ ಬತ್ತೊಂದು ಇಪ್ಪಡು ಇಲ್ಲಿ ಬೆಳಗಡೆ ಎಂಗ್ಲೆಲ್ಲ ದುಂಬುದ ಇನ್ನೋಟು ಇಂಚಿತ ಎಡ್ಡೆ ಕಾರ್ಯನ ತೂಪಲೇಕ ದೇವರಿಗೆ ಅನುಗ್ರಹ ಮಾಡ್ಬೇಡ ಅರ್ನ ಮೆಕ್ಕಿಫಲ ಏನಾಕಲ ಅನ್ನ ಕುಟುಂಬ ಸಂಸಾರ ಇನ್ನು ಎಂಚೆ ಎಡ್ಡೆ ರೀತಿ ಐಕ್ಯತೆ ಇಲ್ಲರ ದುಂಬುದಲ್ಲಿ ಅಂಚನೆ ಐಕ್ಯ ದೀಪಲೇಕ ದೇವರ ಅನುಗ್ರಹ ಮಾಡು ಪಾತ್ರ ಪಣ ನಿಲ್ಲ ಪಾತ್ರ ಅಂತವೆ. ಜೈ ಶ್ರೀರಾಮ್. ಶಶಿಧರ್ ಶೆಟ್ಟರ್ನ ಪಾತ್ರಕ್ಕೆ ಒಂದನೇ ಸಂದಾಯಿತು ಮಂತದ್ದು ನನ್ನ ವೇದಿಕೆ ಮಿತ್ತು ಪುಣ್ಯ ಚಿತ್ರ ಮಾತೆರ್ಲ ಪಾತೆರ್ನ ನನಾತೆ ಪೊರ್ತು ತುಂಬು ಓಪನ್ ಒಂದು ಚಿತ್ರ ಇಟ್ಟು ಮಾತೆರ್ಗಳ ಒಂಚೆ ಪಾತೆರಡು ಸಾವಿರ ಸೊಲ್ಮೆನ್ನು ಸಂದಾಯಿತು ಮಂತದ್ದು ಇಡೆಗೆ ಈ ಕಾರ್ಯಕ್ರಮಕ್ಕೆ ಮುಗಿತಲದ ಚುಕ್ಕಿದ್ದಿ ಒಂದಲ್ಲ ಸರ್ವೇ ಜನಃ ಸುಖಿನೋ ಭವಂತು ಅಲ್ಪ ವನಸ್ತ ಏರ್ಪಾಡ್ಲ ಸ್ಟಾರ್ಟ್ ಆವೊಂದುಂಡು ತಮ್ಮದು ಮಾತಿರಲ್ಲ ವನಸು ಮಲ್ಪಡು ಬಂದ್ಕಿಡೋದಿಲ್ಲ ಕಾರ್ಯಕ್ರಮ ಚೂರು ತಡ ಆದಿತ್ತಂಡ ಮಾತಾಡಲ್ಲ ಕ್ಷಮೆಯನ್ನು ನಟ್ಟೊಂದಿಲ್ಲ. ಥ್ಯಾಂಕ್ ಯು. ಮಾತೆರ್ಲ ವನಸ್ದ ಏರ್ಪಾಡು ಮಿತ್ತ ಜಾಲ್ಡ ಮಲ್ತದುಂಡೇರು ಮಾತೆರ್ಲ ದಯ ಮಲ್ತದು ವನಸ್ ಮಲ್ತದು ಪೋಡೊಂದು ಇಲ್ಲದಕ್ಕಲ ಪರಬಾರ್ದಕ್ಕೆ ಏನೊಂದಿಲ್ಲ. ಇಲ್ಲೂ ಕೆಲ್ದ ಈ ಶುಭ ಸಂದರ್ಭಡು ಯತಿಯರಿಯರ್ನ ಸಮಾಗಮಡು ಒಟ್ಟಿಗೆ ಆಶ್ವಚನದ ಈ ಕಾರ್ಯಕ್ರಮಗೂ ಮಹತ ಬತ್ತಿನಕಲಿಗಲ ಒಂದೇ ಪಾತ್ರೆಗಳು ಧನ್ಯವಾದ ಮಲ್ತದ್ದು. ಈ ಕಾರ್ಯಕ್ರಮನು ಪೊರ್ಲ ಕಂಠದ ನಿರೂಪಣೆ ಮಲ್ತಿ ಚಿತ್ತಿ ಶ್ರೀ VJ ಮಧುರಾಜ್ ಮಂಗಳೂರು ಬಕ್ಕ ಸಂದೀಶ್ ಶೆಟ್ಟಿ ರಾಯ್ ಮೊಗಲೇನು ಸನ್ಮಾನ್ಯ ಸಿ ಸದಾಶಿವ ಶೆಟ್ಟರು ಸಾಲ್ ಪಾಡಿದ ಗೌರವಾರ್ಪಣೆ ಮಲ್ಪಡೊಂದು ಕೇಳೊಂದಿಲ್ಲ.